ಸೊ ಇಲ್ಲಿ ಸಮಯದ ಅಭಾವ ಇರುವುದರಿಂದ ಪ್ರತಿಯೊಬ್ಬರಿಗೂ ಕೂಡ 3 ನಿಮಿಷಗಳ ಕಾಲಾವಧಿಯನ್ನ ನೀಡಲಾಗಿದೆ. ಇಲ್ಲಿ ಹೆಸರನ್ನ ಕರೆಯುವುದರಿಂದ ಬದಲಾಗಿ ನೀವೇ 3 ನಿಮಿಷ ಬಂದು ನಿಮ್ಮ ವಿಷಯವನ್ನು ಪ್ರಸ್ತಾವನೆ ಮಾಡಬೇಕಾಗಿ ತಮಗೆ ವಿನಂತಿಯನ್ನು ಮಾಡಿಕೊಡ್ತಾ ಇದ್ದೀವಿ. ಮೊದಲಿಗೆ ಬರುವಂತಹ ಪ್ರಬಂಧ ಮಾಡಲಾರರು ನಿಮಗೆ ವೇದಿಕೆಯನ್ನ ಬಿಟ್ಟುಕೊಡ್ತಾ ಇದ್ದೀನಿ. ಸರ್ ಪ್ಲೀಸ್ ವೆಲ್ಕಮ್. ವೆರಿ ಗುಡ್ ಆಫ್ಟರ್ನೂನ್ ಗಾಡ್. ಸೊ ನನ್ನ ಒಂದು ಲೇಖನದ ಹೆಸರು ಬಂದು ಲಿಂಗಾಯುತಿಸಂ ಮತ್ತು ವೆಸ್ಟರ್ನ್ ಡಿಸ್ಕ್ರಿಪ್ಷನ್ ಅಂತ ಹೇಳಿ. ಸೊ ಬಸವಣ್ಣನವರನ್ನ ಮಾರ್ಟಿನ್ ಲೂಥರ್ಗೆ ಹೋಲಿಕೆ ಮಾಡ್ತಾರೆ. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ ಅವರ ಪ್ರೋಗ್ರೆಸಿವ್ ಆಕ್ಷನ್ಸ್ ಇಂದ. ಸೊ ಬಸವಣ್ಣನ ಬಗ್ಗೆ ಪ್ರೋಗ್ರೆಸಿವ್ ಆಕ್ಷನ್ಸ್ ಅನ್ನ ಯಾವ್ದನ್ನ ಮೆನ್ಷನ್ ಮಾಡ್ತಾರೆ ಅಂತ ಹೇಳಿದ್ರೆ 2 ಪ್ರೋಗ್ರೆಸಿವ್ ಆಕ್ಷನ್ಸ್ ಅನ್ನ ಮೆನ್ಷನ್ ಮಾಡ್ತಾರೆ. ಒಂದು ಉಪನಯನ ಸೆರೆಮನಿ ಮತ್ತೆ ಇಂಟರ್ಕ್ಯಾಸ್ಟ್ ಮ್ಯಾರೇಜಸ್ ಅನ್ನ ಮೆನ್ಷನ್ ಮಾಡ್ತಾರೆ. ಸೊ ಅದರಲ್ಲಿ ಡಾಮಿನೇಟ್ ಆಗಿರ್ತಕ್ಕಂಥ ಒಂದು ನೆರೆಗೆರೆ ಏನು ಅಂತ ಹೇಳಿದ್ರೆ ಬಸವಣ್ಣ ರಿಜೆಕ್ಟೆಡ್ ದ ಉಪನಯನ ಸೆರೆಮನಿ ಬಿಕಾಸ್ ಇಟ್ ಇಸ್ ಎ ಬ್ರಾಹ್ಮಣಿಕಲ್ ರೈಟ್ ಅಂತ. ಓಕೆ, ಸೊ ಅದ್ರ ಬಗ್ಗೆ ನಾವು ಪ್ರೀ ಕಲೋನಿಯಲ್ ನೆರೆಟಿವ್ಸ್ ಏನಿದೆ ಅಂತ ನೋಡಿದಾಗ ನಾನು 3 ಬುಕ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಒಂದು ಬಸವರಾಜ ದೇವರ ರಗಳೆ 12th ಸೆಂಚುರಿಯಲ್ಲಿ ಬರ್ತಿರ್ತಕ್ಕಂಥದ್ದು, ಆದಿವಾರ ಬರ್ತಿರ್ತಕ್ಕಂಥ ಒಂದು ಪುಸ್ತಕ. ಬಸವ ಪುರಾಣ 14th ಸೆಂಚುರಿಯಲ್ಲಿ ಬರ್ತಿರ್ತಕ್ಕಂಥದ್ದು, ಭೀಮಕವಿ ಬರ್ತಿರ್ತಕ್ಕಂಥದ್ದು. ಇನ್ನೊಂದು ಬಸವರಾಜ ವಿಜಯಂ ಅಂತ ಹೇಳಿ 17th ಸೆಂಚುರಿ ಬರ್ತಿರ್ತಕ್ಕಂಥದ್ದು, ಸರಸ್ವತಿ ದೇವ ಅವರು ಬರೆದಿರ್ತಕ್ಕಂಥದ್ದು. ಸೊ ಬಸವಣ್ಣನವರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಬಸವ ಪುರಾಣದಲ್ಲಿ ಭೀಮಕವಿ ಏನ್ ಹೇಳ್ತಾನೆ ಅಂತ ಹೇಳಿದ್ರೆ ಸೊ ಉಪನಯನ ಸೆರೆಮನಿಯನ್ನ ಬಸವಣ್ಣನವರು ರಿಜೆಕ್ಟ್ ಮಾಡಿದ್ರು. ಯಾಕೆ ರಿಜೆಕ್ಟ್ ಮಾಡಿದ್ರು ಅಂತ ಹೇಳಿದ್ರೆ ಉಪನಯನ ವಾಸ್ ಡೀಮ್ಡ್ ಅನ್ನೆಸೆಸರಿ. ಯಾಕೆ ಬಸವಣ್ಣನವರಿಗೆ ಅನ್ನೆಸೆಸರಿ ಅನ್ನಿಸ್ತು? ಯಾಕೆ ಅನ್ನೆಸೆಸರಿ ಅನಿಸ್ತು ಅಂತ ಹೇಳಿದ್ರೆ ಇಟ್ ವಾಸ್ ಆಲ್ರೆಡಿ ನಾಲೆಡ್ಜಬಲ್ ಇನ್ ವೇರಿಯಸ್ ಡಿಸಿಪ್ಲಿನ್ಸ್. ಹಾಗಾಗಿ ಅವರಿಗೆ ಉಪನಯನ ಸೆರೆಮನಿ ಅಂತಕ್ಕಂಥದ್ದು ಅವರಿಗೆ ಅನ್ನೆಸೆಸರಿ ಅನ್ನಿಸ್ತು ಅಂತ ಅವರು ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಇನ್ನ ಬಸವರಾಜ ವಿಜಯಂನಲ್ಲಿ ಸರಸ್ವತಿ ದೇವ ಅವರು ಏನ್ ಮೆನ್ಷನ್ ಮಾಡ್ತಾರೆ ಅಂತ ಹೇಳಿದ್ರೆ ಫಾದರ್ ಬಸವಣ್ಣನವರ ಡಿಸಿಷನ್ಸ್ ಹೇಳಿದ ತಕ್ಷಣ ಅವ್ರ ಮಿಸಸ್ಗೆ ಹಿಂಗ್ ಹೇಳ್ತಾರಂತೆ. ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಲೇಡಿ ದಿಸ್ ಸನ್ ಆಫ್ ಅವರ್ಸ್ ಇಸ್ ಪಾರ್ಟ್ ಆಫ್ ಶಿವ ಬಿಕಮ್ offspring due to our abound marriage. We are immeasurably pleasured. Okay, the fame of our ancestors has reached its zenith. ಏನ್ ಹೇಳಿಕ್ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಬಸವಣ್ಣನವರು ಸೆರೆಮನಿಯನ್ನ ರಿಜೆಕ್ಟ್ ಮಾಡಿದ್ರಿಂದ ಅವ್ರಿಗೇನು ಬೇಜಾರಾಗ್ಲಿಲ್ಲ, ಬಟ್ ಅವಾಗ ಆಕ್ಚುಲ್ ಆಗಿ ಖುಷಿನೇ ಆಯ್ತು ಅಂತ ಒಂದು ಮೆನ್ಷನ್ ಮಾಡ್ತಾರೆ. ಇನ್ನು ಹರಿಹರ ಅವರು ಕಾಂಟೆಂಪರರಿ ಆಗಿದ್ದಂತವ್ರು ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಬಸವಣ್ಣನವರು ಆಕ್ಚುಲಿ ಡಿಡ್ ನಾಟ್ ರಿಜೆಕ್ಟ್ ದ ದಿಸ್ ಒನ್ ಸೆರೆಮನಿ. ಏನ್ ಹೇಳ್ತಾರೆ ಅಂದ್ರೆ ಫಸ್ಟ್ ಅವರು ಆ ಒಂದು ಸೆರೆಮನಿಯನ್ನ ಸ್ವೀಕರಿಸಿದ್ರು, ಆಮೇಲೆ ಅವ್ರಿಗೆ ಅರಿವಾಯಿತು ಏನು ಅಂತ ಹೇಳಿದ್ರೆ ಶಿವಭಕ್ತಿ ಮತ್ತು ಕರ್ಮ ಸ್ಪಿರಿಚುವಲ್ ಆಕ್ಷನ್ ಇನ್ ಕಾನ್ಫ್ಲಿಕ್ಟ್. ಅದನ್ನ ಅರ್ಥ ಮಾಡ್ಕೊಂಡಂತಹ ಅವರು ನೆಕ್ಸ್ಟ್ ಆ ಥ್ರೆಡ್ ಅನ್ನ ತೆಗಿತಾರೆ, ಎಲ್ಲವನ್ನು ಕೂಡ ರಿನೌನ್ಸ್ ಮಾಡ್ತಾರೆ, ಕೂಡಲ ಸಂಗಮದ ಕಡೆಗೆ ಹೋಗ್ತಾರೆ ಅಂತ ಹೇಳಿ. ಸೊ ನಾನು ಆಗ್ಲೇ ಫಸ್ಟ್ ಮೆನ್ಷನ್ ಮಾಡಿದಂತಹ ಒಂದು ಬಸವಣ್ಣ ಉಪನಯನ ಸೆರೆಮನಿಯನ್ನ ರಿಜೆಕ್ಟ್ ಮಾಡಿದ್ರು ಅಂತಕ್ಕಂಥ ಒಂದು ನೆರೆಟಿವ್ ಯಾವಾಗ ಬಂತು ಅನ್ನೋದನ್ನ ನಾವು ನೋಡೋದಾದ್ರೆ ಈ C.P. ಬ್ರೌನ್ ಅಂತಕ್ಕಂಥವರು ಲಿಂಗಾಯುತಿಸಂ ಬಗ್ಗೆ ಅಥವಾ ಜಂಗಮ್ಸ್ ಬಗ್ಗೆ ಒಂದು ಎಕ್ಸ್ಟೆನ್ಸಿವ್ ಆಗಿರ್ತಕ್ಕಂತಹ ಅಕಾಡೆಮಿಕ್ ವರ್ಕ್ ಅನ್ನ ಫಸ್ಟ್ ಮಾಡಿದವರು ಯಾರು ಅಂತ ಹೇಳಿದ್ರೆ C.P. ಬ್ರೌನ್. ಅವರು 2 ಪುಸ್ತಕಗಳನ್ನ ಬರೀತಾರೆ. ಅದ್ರಲ್ಲಿ ಏನ್ ಅವರ ಡಿಸ್ಕ್ರಿಪ್ಷನ್ ಇದೆ ಅಂತ ಹೇಳಿದ್ರೆ ಒಂದು ಬಸವಣ್ಣನವರು ಬ್ರಾಹ್ಮಣಿಕಲ್ ಏನೆಲ್ಲ ರೈಟ್ಸ್ ಇದಾವೆ ಅವೆಲ್ಲವೂ ಕೂಡ ರಿಜೆಕ್ಟ್ ಮಾಡಿದ್ರು ಅಂತ ಹೇಳ್ತಾರೆ. ಯಾವ್ದೆಲ್ಲ ರಿಜೆಕ್ಟ್ ಮಾಡಿದ್ರು ಅಂತ ಹೇಳ್ತಾ ಹೋಗ್ತಾರೆ. ಒಂದು ವರ್ಷಿಪ್ ಆಫ್ ದ ಮಲ್ಟಿಪಲ್ ಡೈಟೀಸ್, ಆನರಿಂಗ್ ಕೌಸ್, ಆಕ್ಸ್, snakes, practice of fasting, finance pilgrimages, weaving women as inferior to men and considered peria to be despicable ಅಂತ ಏನನ್ನ ಪ್ರಪೋಸ್ ಮಾಡಿದ್ರು ಅಂತ ಹೇಳಿದ್ರೆ ಸಿಂಗಲ್ ಗಾಡ್ ಅನ್ನು ಪ್ರಪೋಸ್ ಮಾಡಿದ್ರು. ಆಲ್ ಇಂಡಿವಿಜುವಲ್ಸ್ ಆರ್ ಸ್ಯಾಕ್ರೆಡ್ as the embodied great spirit, everyone is equal by birth ಅಂತ ಪ್ರತಿಪಾದನೆ ಮಾಡ್ತಾರೆ. ಚೈಲ್ಡ್ ಮ್ಯಾರೇಜ್ was not practiced. Widows were treated with kindness and respect. They were not required to shave their heads and allowed to remarry. Dismissed Vedas ಅಂತ ಹೇಳ್ತಾರೆ. Eliminate the caste discriminations ಅಂತ ಹೇಳ್ತಾರೆ. ಸೊ ಈ ಪ್ರಿನ್ಸಿಪಲ್ಸ್ ಅನ್ನೆಲ್ಲವೂ ಕೂಡ ಬಸವಣ್ಣನವರಿಗೆ ಹೆಂಗ್ ಹೇಳಿ ಸಾಧ್ಯ ಆಯ್ತು ಅಂತ ಅವರು ನೋಡಬೇಕು. ಅವ್ರದ್ದು ಪ್ರತಿಪಾದನೆ ಏನು ಅಂತ ಹೇಳಿದ್ರೆ C.P. ಬ್ರೌನ್ ಅವರು ಇಂಡಿಯನ್ ಕಲ್ಚರ್ ಇಂದ ಅವ್ರು ಗ್ಯಾದರ್ ಮಾಡಿ ಖಂಡಿತ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇಂಡಿಯನ್ ಕಲ್ಚರ್ ಅಂತಕ್ಕಂಥದ್ದು ಒಂದು ಐಡಲೇಟರ್ಸ್ ಎಲ್ಲ ಆಗಿರ್ತಕ್ಕಂತಹ ಕಲ್ಚರ್ ಆಗಿದೆ. ಹಾಗಾಗಿ ಬಸವಣ್ಣನವರ ಮೇಲೆ ಯಾವ್ದು ಇನ್ಫ್ಲೂಯೆನ್ಸ್ ಇದೆ ಅಂತ ಹೇಳಿ ಹೋಗ್ತಾರೆ ಅಂತ ಹೇಳಿದ್ರೆ ಅವರು ಒಂದು ಕ್ರಿಶ್ಚಿಯಾನಿಟಿ ಇನ್ಫ್ಲೂಯೆನ್ಸ್ ಬಗ್ಗೆ ಹೇಳಿ ಹೋಗ್ತಾರೆ. ಸೊ ಅವ್ರು ಏನ್ ಹೇಳಿದ್ದಾರೆ ಅದನ್ನೇ ನಾನು ಕೋಟ್ ಮಾಡ್ತಾ ಇದ್ದೀನಿ. ಅವರ ಕೋಟ್ ಹೇಳ್ತಾ ಇದ್ದೀನಿ. ಇಟ್ ಇಸ್ ಪಾಸಿಬಲ್ ದಟ್ an observation of the Christian faith in neighboring country of
ಮಲಯಾಳ may have led to his seeking a better creed ಅಂತ ಹೇಳಿಕೊಡ್ತಾರೆ. ಅದೇ ರೀತಿಯಲ್ಲಿ ಇನ್ನು ಕಂಟಿನ್ಯೂ ಮಾಡಬೇಕಾದ್ರೆ it is worth to notice that the name Allama, which reassembles the Syriac and Arabic name of God, is attributed by them to their deity. So Christian God ಅನ್ನ ಇವರು ತಗೊಂಡಿದ್ದಾರೆ ಅಂತ ಅವರಿನ ಸಂತಿಗೆ ಹೇಳಿಕ್ಕೆ ಹೋಗ್ತಾರೆ. ಸೊ ಕೊನೆಗಾಗಿ ಹೇಳ್ತಾರೆ, it appears to me that Basava attempted to follow the customs of the Christian. ಹಾಗಾಗಿ ಅವ್ರು ಏನೆಲ್ಲ ನೆರೇಟಿವ್ ಹೇಳಿಕ್ಕೆ ಹೋಗ್ತಾ ಇದ್ದಾರೆ ಅವ್ರ ಮೈಂಡ್ ಅಲ್ಲಿ ಇರ್ತಕ್ಕಂಥದ್ದು ಕ್ರಿಶ್ಚಿಯಾನಿಟಿನ ಮೈಂಡ್ ಅಲ್ಲಿ ಇಟ್ಕೊಂಡು ಹೇಳಿಕ್ಕೆ ಹೋಗ್ತಾ ಇದ್ದಾರೆ. ಆಮೇಲೆ ಏನ್ ಡಿಸ್ಕ್ರಿಪ್ಷನ್ಸ್ ಅನ್ನ ಅವ್ರು ಕೊಡ್ತಾರೆ, ಸುಮಾರು ಕಾಂಟ್ರಡಿಕ್ಷನ್ಸ್ ಅನ್ನ ವಿ ಕ್ಯಾನ್ ಫೈಂಡ್ ಇನ್ ದೇರ್ ಡಿಸ್ಕ್ರಿಪ್ಷನ್. ಏನು ಅಂತ ಹೇಳಿದ್ರೆ ಅವರು ಜಂಗಮಸಲ್ಲಿ ಎರಡು ರೀತಿಯಾಗಿರ್ತಕ್ಕಂಥ ಭಕ್ತರನ್ನ ಡಿವೈಡ್ ಮಾಡ್ತಾರೆ. ಒಂದು ಸಾಮಾನ್ಯ ಭಕ್ತ ಅಂತ ಹೇಳಿ, ಇನ್ನೊಂದು ವಿಶೇಷ ಭಕ್ತ ಅಂತ ಹೇಳಿ. ಯಾರು ಕ್ಯಾಸ್ಟ್ ಡಿಸ್ಟಿಂಕ್ಷನ್ಸ್ ಅನ್ನ ಫಾಲೋ ಮಾಡ್ತಾರೆ ಅವರು ಸಾಮಾನ್ಯ ಭಕ್ತ. ವಿಶೇಷ ಭಕ್ತ ಯಾರು ಅಂತ ಹೇಳಿದ್ರೆ ಯಾರು ಕ್ಯಾಸ್ಟ್ ಡಿಸ್ಟಿಂಕ್ಷನ್ಸ್ ಅನ್ನ ಫಾಲೋ ಮಾಡೋದಿಲ್ವೋ ಅವ್ರು ವಿಶೇಷ ಭಕ್ತ ಅಂತ ಹೇಳಿದ್ರೆ ನೆಕ್ಸ್ಟ್ ಅದ್ರ ನೆಕ್ಸ್ಟ್ ಲೈನ್ ಅಲ್ಲಿ ಹೇಳ್ತಾರೆ, this Vishesha Bhaktas will not die in the home of those from the lower sects ಅಂತ. ಅಂದ್ರೆ ಅಲ್ಲೇ ಸ್ವಲ್ಪ ಕಾಂಟ್ರಾಡಿಕ್ಟರಿ ಇದೆ. ಗುರು ಬಗ್ಗೆ ಹೇಳ್ತಾರೆ, a guru is permitted to eat only in the home of Vishesha Bhakta who are allowed to join him at meals. ಅಂದ್ರೆ ಯಾರು ಅವ್ರ ಗುರು ಜೊತೆ ಕುತ್ಕೋಬಹುದು, ವಿಶೇಷ ಭಕ್ತ ಮಾತ್ರ ಕುತ್ಕೋಬಹುದು, ಬೇರೆಯವ್ರು ಕುತ್ಕೊಳ್ಳೋಂಗಿಲ್ಲ. ಅದರ್ಸ್ ಮಸ್ಟ್ ಸಿಟ್ ಅಟ್ ಎ ಡಿಸ್ಟೆನ್ಸ್ ಅಂತ ಹೇಳ್ತಾರೆ. Food become defiled if a heathen looks at it before it is consecrated by the God. So ಅಂತ ಹೇಳಿಕೊಡ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ಕ್ಯಾಸ್ಟ್ ಬಗ್ಗೆ ಮಾತಾಡ್ಬೇಕಾದ್ರೆ ಜಂಗಮಾಸ್ ಅಂತಕ್ಕಂಥವ್ರು ಕ್ಯಾಸ್ಟ್ ಅನ್ನ ಎರಡು ರೀತಿಯಲ್ಲಿ ಯೂಸ್ ಮಾಡ್ಕೊಳ್ತಾರೆ. ಒಂದು ಸಿನ್ ಮಾಡಿದಾಗ, ಇನ್ನೊಂದು ಆಕ್ಸಿಡೆಂಟಲ್ ಆಗಿ ಅವರು ಅದನ್ನ ಯೂಸ್ ಮಾಡ್ಕೊಳ್ತಾರೆ ಅಂತ. ಯಾವ್ದು ಸಿನ್ ಅನ್ಸ್ಕೊಳ್ಳುತ್ತೆ ಅಂತ ಹೇಳಿದ್ರೆ ವೈನ್ ಅನ್ನ ಕುಡಿದಾಗ ಮತ್ತು ಬೀಡಗಟ್ಟನ್ನ ತಿಂದಾಗ ಅದು ಸಿನ್ ಅಂತ ಅನ್ಸ್ಕೊಳ್ಳುತ್ತೆ. ಸೊ ಆಗ ಏನ್ ಮಾಡ್ಬೇಕು, ಇಫ್ ಈ ಶೋಸ್ ಜಿನೆಟಿಕ್ ರಿಮೋರ್ಸ್ ಅದನ್ನ ಬಿಡ್ತೀನಿ ಅಂತ ಹೇಳಿದ್ರೆ ಆಗ ಬೇರೆಯವರು ಅವ್ರ ಜೊತೆಗೆ ಸೇರಿ ಊಟ ಮಾಡ್ತಾರೆ, ಆಗ ಅವ್ರ ಕ್ಯಾಸ್ಟ್ ರಿಸ್ಟೋರ್ ಆಗುತ್ತೆ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಇನ್ನೊಂದು ಆಕ್ಸಿಡೆಂಟಲ್ ಆಗಿ ಕ್ಯಾಸ್ಟ್ ಡೌಸ್ ಅನ್ನ ಮಾಡ್ಕೊಂಡಾಗ ಪ್ರೇಯರ್ ಮಾಡ್ಬೇಕು, ಸಾಲಿಟ್ಯೂಡ್ ಮಾಡ್ಬೇಕು, ಆವಾಗ ಅವನ ಕ್ಯಾಸ್ಟ್ ರಿಸ್ಟೋರ್ ಆಗುತ್ತೆ ಅಂತ. ಸೊ ಹಾಗಾಗಿ ಸಿ.ಪಿ. ಬ್ರೌನ್ ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದಾನೆ, ಕ್ಯಾಸ್ಟ್ ಬಗ್ಗೆ ಮಾತಾಡ್ತಾ ಇದ್ದಾನ ಅಂತ ಸ್ವಲ್ಪ ನೋಡ್ಲಿಕ್ಕೆ ಮುಂದಕ್ಕೆ ಹೋದಾಗ ಸೊ ಅವನು ಹೇಳ್ತಾನೆ, ಬ್ರಾಹ್ಮಿನ್ಸ್ ಮತ್ತೆ ಅದರ್ಸ್ ಹಿಂದೂಸ್ ಅಲ್ಲಿ ಒಬ್ಬ ಕ್ಯಾಸ್ಟ್ ಅನ್ನ ಲೂಸ್ ಮಾಡ್ಕೊಂಡಾಗ ಹಿಂಗೆ ಬೇರೆಯವರು ಅವ್ರ ಮೇಲೆ ವರ್ತನೆಯನ್ನ ಮಾಡ್ತಾರೆ ಅಂತ. ಸೊ ರೆಸ್ಟ್ ಇಮಿಡಿಯೇಟ್ಲಿ ಅಂದ್ರೆ ಬೇರೆಯವರು ಕ್ಯಾಸ್ಟ್ ಯೂಸ್ ಮಾಡ್ಕೊಂಡ್ರಲ್ಲ ಅವ್ರು ಬಿಟ್ಟು ಉಳಿದವರು ಇಮಿಡಿಯೇಟ್ಲಿ ಟರ್ನ್ ಅಪಾನ್ ಹಿಮ್ ಆಸ್ ಫಿಶ್ ಆರ್ ಸ್ಯಾವೇಜ್ ಬೀಸ್ಟ್ ಡ್ಯೂ ಆನ್ ಎ ವುಂಡೆಡ್ ಮೆಂಬರ್ ಆಫ್ ದೇರ್ ಕಮ್ಯುನಿಟಿ. ಅಂದ್ರೆ ಯಾರಾದ್ರೂ ವುಂಡ್ ಹಾಕಿದ್ರೆ ಅವ್ರ ಮೇಲೆ ಬಿದ್ದು ತಿಂತಾರಲ್ಲ, ಹಂಗೆ ಕ್ಯಾಸ್ಟ್ ಅನ್ನ ಯೂಸ್ ಮಾಡ್ಕೊಂಡ ಮೇಲೆ ಹಿಂದೂಸ್ ಆಗಿ ಅಥವಾ ಬ್ರಾಹ್ಮಿನ್ಸ್ ಆಗಿ ಬೀಳ್ತಾರೆ ಅಂತೇಳಿ. ಜಂಗಮಸ್ ಹೆಂಗ್ ವರ್ತನೆ ಮಾಡ್ತಾರೆ ಅಂತ ಹೇಳಿದ್ರೆ, ಸಿಂಪಥೈಸ್ ದ ಸಫರರ್ ಟು ಫಾಸ್ಟ್ ಅಂಡ್ ಪ್ರೇ ವಿತ್ ಹಿಮ್ ಅಂಟಿಲ್ ದ ಲಾಸ್ ಇಮೇಜ್ reappears in his descending through the veil like a king. ಸೊ ವೇದದ ಬಗ್ಗೆ ಹೇಳ್ತಾರೆ, ಬ್ರೌನ್ ಏನ ಅಬ್ಸರ್ವ್ ಮಾಡ್ತಾನೆ ಅಂತ ಹೇಳಿದ್ರೆ ಆರಾಧ್ಯ ಅಂತಕ್ಕಂಥ ಇನ್ನೊಂದು ಸೆಕ್ಟ್ ಬರುತ್ತೆ ಅಲ್ಲಿ. ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ದೇ ಆರ್ ದ ಫಾಲೋವರ್ಸ್ ಆಫ್ ದ ವೇದ ಅಂಡ್ ಜಂಗಮಸ್ ಆರ್ ಎಕ್ಸ್ಕ್ಲೂಡೆಡ್ ಫ್ರಮ್ ದ ವೇದ ಅಂತ ಅವ್ರ ಆರ್ಗ್ಯುಮೆಂಟ್ ಇರ್ತಕ್ಕಂಥದ್ದು. ಯಾರು ಅಂದ್ರೆ ಆರಾಧ್ಯ, ಇಟ್ ಇಸ್ ಅ ಡಿಫರೆಂಟ್ ಸೆಕ್ಟ್. ಅದಕ್ಕೆ ಜಂಗಮಸ್ ಏನ್ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಸೊ ಆಲ್ ಹ್ಯಾವ್ ಈಕ್ವಲ್ ರೈಟ್ ಟು ರೀಡ್ ದ ವೇದಾಸ್, but that Aradyas have like other Brahmins perverted the meaning of the Vedas. So Brown ಒಂದು ಕಡೆ ಏನ್ ಹೇಳ್ತಾನೆ ಅಂತ ಹೇಳಿದ್ರೆ, ಜಂಗಮಾಸು ಮತ್ತೆ ಬಸವಣ್ಣ ವೇದಗಳನ್ನ ರಿಜೆಕ್ಟ್ ಮಾಡಿದ್ರು ಅಂತ ಅಲ್ಲೇ ಹೇಳ್ತಾನೆ. ಬಟ್ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಜಂಗಮಾಸು ವೇದಗಳು ಬೇಕಾಗಿದೆ, ಬಟ್ ಆರಾಧ್ಯಾಸು ಅದನ್ನ ಡಿಫ್ರೆಂಟ್ ಆಗಿ ಇಂಟರ್ಪ್ರಿಟ್ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಕಾನ್ಸೆಪ್ಟ್ ಆಫ್ ಯಜ್ಞ ಬಗ್ಗೆ ಜಂಗಮಾಸ್ ಏನ್ ಹೇಳ್ತಾರೆ ಅಂತ ಹೇಳ್ತಾನೆ, ಅವರ್ ಪೊಸೆಷನ್ಸ್ ವಿಚ್ ಮಸ್ಟ್ ಬಿ ಸ್ಯಾಕ್ರಿಫೈಸ್. ಅಂದ್ರೆ ಯಜ್ಞ ಇರುತ್ತಲ್ಲ, ಸೊ ಯಜ್ಞದಲ್ಲಿ ಯಾವ್ದನ್ನ ಸ್ಯಾಕ್ರಿಫೈಸ್ ಮಾಡ್ಬೇಕು ಅಂತ ಹೇಳಿದ್ರೆ ನಮ್ಮ ಪೊಸೆಷನ್ಸ್ ಅನ್ನ ಸ್ಯಾಕ್ರಿಫೈಸ್ ಮಾಡ್ಬೇಕು ಅಂತ. ಸೊ ಇಲ್ಲಿ ಏನ್ ಹೇಳಿ ಹೋಗ್ತಾ ಇದ್ದಾನೆ ಅಂತ ಹೇಳಿದ್ರೆ, ದೇ ಆರ್ ನಾಟ್ ರಿಜೆಕ್ಟಿಂಗ್ ದ ವೇದಸ್ ಬಟ್ ರೀಇಂಟರ್ಪ್ರಿಟಿಂಗ್ ದ ವೇದಸ್ ಅನ್ನೋದು ನಮ್ಗೆ ಗೊತ್ತಾಗ್ತದೆ. ಸೊ ಓವರ್ ಆಲ್ ಆಗಿ ಬ್ರೌನ್ ಆರ್ಗ್ಯುಮೆಂಟ್ ಏನು ಅಂತ ಹೇಳಿದ್ರೆ ಅಲ್ಲಿ, ಸೊ ಅಮಾಂಗ್ ದ ಜಂಗಮಾಸ್ ಗುರುಸ್ ಔಟ್ಸ್ಟ್ಯಾಂಡಿಂಗ್ ಸ್ಕಾಲರ್ಸ್ ಆಫ್ Sanskrit with many capable of teaching the Vedas, the Jangamas adopted their mantras from the Veda. They hold that Veda, the Bhagavad Gita and the technique of the Shankaracharya in IST. So ಈ ಪ್ಯಾರಾಗ್ರಾಫ್ ಅಲ್ಲಿ ಏನ್ ಹೇಳ್ತಿದ್ದಾನೆ ಅಂತ ಹೇಳಿದ್ರೆ, ಸೊ ವೇದಗಳನ್ನ ಅವರು ಒಪ್ಕೊಂಡ್ರು ಅಂತ ಹೇಳ್ತಾರೆ. ಸೊ ಇನ್ನೊಂದು ಟೆಂಪಲ್ ಕಲ್ಚರ್ ಬಗ್ಗೆ ಬರುತ್ತೆ. ಸೊ ಟೆಂಪಲ್ ಕಲ್ಚರ್ ಬಗ್ಗೆ ಜಂಗಮರು ಅದನ್ನ ನಿರಾಕರಿಸಲೂ ಇಲ್ಲ, ಅದನ್ನ ಸ್ವೀಕರಿಸಲೂ ಇಲ್ಲ ಅಂತ ಹೇಳ್ತಾರೆ. ಇನ್ನೊಂದು ಕಡೆಗೆ 5 ಪ್ಲೇಸಸ್ ಅಲ್ಲಿ ಅವ್ರು ವರ್ಷಿಪ್ ಮಾಡ್ತಾ ಇದ್ರು, ಎಲ್ಲಿ ಲಿಂಗಾಸ್ ಇದೆ ಅಲ್ಲಿ ವರ್ಷಿಪ್ ಅನ್ನ ಮಾಡ್ತಾ ಇದ್ರು, ಅಲ್ಲೇ ಅವ್ರು ಫೀಸ್ಟ್ ಆಗಿದ್ರು ಅಂತ ಹೇಳ್ತಾರೆ. ಸೊ ದಿಸ್ ಕಾಂಟ್ರಡಿಕ್ಷನ್ ಎಲ್ಲಿ ಅಂತ ಹೇಳಿದ್ರೆ, ಈಗ ಜಂಗಮಾಸು ಟೆಂಪಲ್ ಕಲ್ಚರ್ ರಿಜೆಕ್ಟ್ ಮಾಡಿದ್ರು ಅಂತ ಹೇಳ್ತೀಯಲ್ಲ, ಸೊ ಅದಕ್ಕೆ ಆಪೋಸಿಟ್ ಆಗಿ ಇರ್ತದೆ. ಸೊ ದಿಸ್ ಇಸ್ ಮೈ
ಎಲ್ಲರೂ ಕೇವಲ ಇದೇ ಪುಸ್ತಕದಲ್ಲಿ ಗಮನಿಸಬೇಕಾಗ್ತದೆ. ನೀವು 1 ನಿಮಿಷ ನಿಧಾನ ಒಂದು 1 ನಿಮಿಷ ನಾನು ಡಾಕ್ಟರ್ ಅಕ್ಕಮಹಾದೇವಿ ರವಿಕುಮಾರ್. ಪ್ರಬಂಧ ಮಂಡನೆ ವಿಷಯ ಶಿವಶರಣರ ವಚನಗಳಲ್ಲಿ ಜೀವನ ಮೌಲ್ಯಗಳು ಬರುತ್ತೆ. ಶಿವಶರಣರ ವಚನಗಳಿಂದ ಜೀವನ ಮೌಲ್ಯಗಳು ಅನ್ನುವಂಥದ್ದೇನಿದೆ ಕೇವಲ ಕೆಲವೇ ನಿಮಿಷಗಳಲ್ಲಿ ಹೇಳೋದಾಗ್ಲಿ ಅಥವಾ ಕೆಲವೇ ಪುಟಗಳಲ್ಲಿ ಬರೆಯೋದಾಗ್ಲಿ ಅಸಾಧ್ಯವಾದಂತಹ ಮಾತು. ಯಾಕಂದ್ರೆ ವಚನಗಳಲ್ಲಿನ ಮೌಲ್ಯಗಳನ್ನ ಹುಡುಕ್ತಾ ಹೊರಟ್ರೆ ಇಡೀ ವಚನ ಸಾಹಿತ್ಯವೇ ಮೌಲ್ಯಗಳಿಂದ ರಚಿತವಾಗಿರುವಂತದ್ದು ನಮಗೆ ಕಂಡು ಬರ್ತಾ ಇದೆ. ವಿಶ್ವವೇ ಒಂದು ಕುಟುಂಬ ಅನ್ನುವಂತಹ ನೀತಿ ಪಾಠವನ್ನ ಸಮಾಜಕ್ಕೆ ಕಲಿಸಿದಂತಹ ಶಿವಶರಣರು ಒಂದಾಗಿ ಕಾಯಕವನ್ನ ಮಾಡುವುದರ ಮೂಲಕ ನಿಸ್ವಾರ್ಥವಾಗಿ ಬದುಕನ್ನ ಸಾಗಿಸುವಂತಹ ಎಡೆಗಾರಿಕೆಯನ್ನ ತೋರಿಸಿದಂಥವರು. ಜಾತಿ ಮತ ಕುಲ ಧರ್ಮಗಳನ್ನ ಶಿವಭಕ್ತಿಯ ಸಮಾನತೆಯ ದಾರಿ ಎಂದು ಹೇಳಿ ತಿಳಿದಂತಹ ಶಿವಶರಣರು ಶಿವಭಕ್ತರಿಗೆ ಜಾತಿಗಳುಂಟೆ ಅನ್ನುವಂತಹ ಪ್ರಶ್ನೆಯನ್ನ ಮಾಡುವುದರ ಮೂಲಕ ಜಾತಿಗಳನ್ನ ಕಿತ್ತೆಸೆದಂತವರು. ಮನುಷ್ಯನಾಗಿ ಹುಟ್ಟಿದರೆ ಎಲ್ಲರೂ ಸಮಾನರು ಅಂತ ಹೇಳ್ತಾ ಇವನಾರುವ ಅಂತ ಪ್ರಶ್ನೆ ಕೇಳಲು ಸರಿಯಲ್ಲ, ಎಲ್ಲರೂ ನಮ್ಮವರು ಅನ್ನುವಂತಹ ರೀತಿಯಿಂದ ಅವರನ್ನ ತಪ್ಕೊಳ್ಬೇಕು ಅನ್ನುವಂತಹ ವಿಶ್ವ ಮಾನವ ಭಾತೃತ್ವದ ಒಂದು ಸಂದೇಶವನ್ನ ನೀಡಿದಂತವರು. ಅದಕ್ಕಾಗಿ ಮಾದರ ಚೆನ್ನಯ್ಯನನ್ನ ಅಪ್ಪ ಅಂತ ಹೇಳಿ, ದೋಹರ ಕಾಕಯ್ಯನನ್ನ ದೊಡ್ಡಪ್ಪ ಅಂತ ಹೇಳಿ, ಕಿನ್ನರ ಬೊಮ್ಮಯ್ಯನನ್ನ ಅಣ್ಣ ಅಂತ ಹೇಳಿ ಸಂಬೋಧಿಸುವುದರ ಮೂಲಕ ಆ ಕೆಳವರ್ಗದವರಿಗೆ ಆತ್ಮವಿಶ್ವಾಸವನ್ನ ತುಂಬಿದಂತವರು. ಇನ್ನು ವಿವಿಧ ಜಾತಿಯ ಕಾಯಕ ಜೀವಿಗಳೆಲ್ಲ ಮೊದಲ ಬಾರಿಗೆ ಜಾತೀಯತೆ ಎಲ್ಲೆಯಿಂದ ಮೀರಿ ಒಂದೇ ವರ್ಗವಾಗಿದ್ದು ಶರಣ ಸಂಸ್ಕೃತಿಗಳಿಂದ ಜಾತಿ ಸಂಕ್ರಮಣಗಳಿಂದ ಕುಲವನ್ನು ಅರಿಸುವುದೇ ಅನ್ನುವಂತಹ ಪ್ರಶ್ನೆಗಳ ಮೂಲಕ ಎಲ್ಲಾ ಕಾಯಕ ಜೀವಿಗಳು ಕೂಡ ಒಂದೇ ಆಗಿ ಶರಣ ಸಮಾಜವನ್ನ ಸೃಷ್ಟಿ ಮಾಡಿರುವುದನ್ನ ನೋಡ್ತಾ ಇದ್ದೀವಿ. ಇಲ್ಲಿ ನುಲಿಯ ಚಂದಯ್ಯ, ಸಮಗಾರ ಹರಳಯ್ಯ, ದೋಹರ ಕಕ್ಕಯ್ಯ, ಅಂಬಿಗರ ಚೌಡಯ್ಯ ಅಂದ್ರೆ ತಮ್ಮ ಹೆಸರಿನ ಹಿನ್ನೆಲೆ ಜಾತಿಯ ಬದಲಾಗಿ ತಮ್ಮ ಕಾಯಕದ ಹೆಸರುಗಳನ್ನ ಅವರ ಅಭಿಮಾನದಿಂದ ಉಳಿಸ್ಕೊಂಡಿರೋದನ್ನ ನಾವು ನೋಡ್ತಾ ಇದ್ದೀವಿ. ಇನ್ನು ದುಡಿಯದೆ ಬಯಸುವಂತ ಅಂದ್ರೆ ಕುತ್ಕೊಂಡು ಆರಾಮಾಗಿ ತಿನ್ನುವುದು ಅಥವಾ ಮತ್ತೊಬ್ಬರು ತಲೆ ಹೊಡೆದು ಬದುಕುವಂತಹ ರೀತಿ ಏನಿದೆ ಅದನ್ನ ಅವ್ರು ದೂರ ಇತ್ತು. ಅದನ್ನ ಹಾಕಿಲ್ಲ, ದುಡಿಯದೆ ತಿನ್ನುವಂತಹ ಹಾಕಿಲ್ಲ. ಅದ್ರ ಜೀವನ ಹೇಗಪ್ಪ ಅಂತಂದ್ರೆ ಕಡ್ಡಿಯ ಭಿಕ್ಷುಕನ ಪರಿಸ್ಥಿತಿ ಅನ್ನುವಂಥದ್ದನ್ನ ಕಠೋರವಾದಂತಹ ನಿರ್ಧಾರವನ್ನ ಆಯ್ದಕ್ಕೆ ಲಕ್ಕಮ್ಮ ಕೂಡ ತನ್ನ ಒಂದು ವಚನದಲ್ಲಿ ಹೇಳ್ತಿದ್ದಾರೆ. ಆಕೆಯ ಗಂಡ ಹೆಚ್ಚಿನ ಆಕೆಯನ್ನು ಆಯ್ದು ತಂದಂತಹ ಸಂದರ್ಭದೊಳಗ ಆಸೆ ಎನ್ನುವುದು ಅರಸಂಗೆ ಅರಸಿಂದಲ್ಲದೆ ಶಿವಭಕ್ತರಿಗೆ ಅನ್ನುವಂಥದ್ದಲ್ಲಿ ಒಂದು ಕಸವನ್ನ ಗೂಡಿಸುವಂತಹ ಸತ್ಯಕ್ಕ ಆಕೆ ಕೂಡ ಹೇಳ್ತಾ ಇದ್ದಾರೆ, ಲಂಚ ವಂಚನೆಗೆ ಕೈಲಾನದ ಭಾಷೆ ಅಂತ ಹೇಳಿ. ಆ ಮಾತು ಇವತ್ತಿನ ದಿನಮಾನದೊಳಗೆ ಇಂದಿನ ಸಮಾಜಕ್ಕೆ ಚಾಟಿ ಏಕಿನ ಕೆಲಸ ಮಾಡ್ತಾ ಇದೆ ಅನ್ನುವಂಥದ್ದನ್ನ ನಾವು ತಿಳಿಯಬಹುದು. ಸ್ಥಾವರ ಕಳೆಯುವಂತ ಜಂಗಮಕ್ಕೆ ಅಳಿವಿಲ್ಲ ಅನ್ನುವಂಥದ್ರ ಮೂಲಕ ದೇಹವನ್ನ ದೇವಾಲಯ ಮಾಡುವುದರ ಮೂಲಕ ಚಲನಾತ್ಮಕವಾದಂತಹ ಜಂಗಮ ಸಮಾಜ ಸಿದ್ಧಾಂತದ ಪ್ರಗತಿಪರ ಚಿಂತನೆಯ ಕಡೆಗೆ ಸಮಾಜವನ್ನ ಎಚ್ಚರಿಸಿದಂತಹ ಕೀರ್ತಿ ಅವರಿಗೆ ಸಲ್ತಾ ಇದೆ. ಶರಣರು ಪ್ರತಿಪಾದಿಸಿದಂತಹ ಮೌಲ್ಯಗಳಲ್ಲಿ ಬಹುದೊಡ್ಡದಾದಂತಹದ್ದು ಅಹಿಂಸೆ ಎನ್ನುವಂಥದ್ದು. ಸಪ್ತಸುಖಗಳನ್ನ ಹೇಳಿದ್ರು, ಅದು ಎಲ್ಲರಿಗೂ ಒಪ್ಪಂದಿದ್ದಂತಹ ವಚನ. ಕಳಬೇಡ, ಕೊಳಬೇಡ, ಹುಸೇನು ನೀರು ಬೇಡ ಅನ್ನುವಂಥದ್ದನ್ನ ನುಡಿದಂತೆ ನಡೆಯುವ, ನಡೆದಂತೆ ನುಡಿಯುವ ಸದ್ಭಕ್ತಿ ಸದಾಚಾರಯುಕ್ತವಾದಂತಹ ಮಹಾತ್ಮರ ಪಾದವ ಹಿಡಿದು ಬದುಕಿಸೆಯ ಪ್ರಭುವೇ ಕಪಿಲ ಸಿದ್ಧ ಚನ್ನಮಲ್ಲಿಕಾರ್ಜುನ ಅನ್ನುವಂಥದ್ರಲ್ಲಿ ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಬೇಕಾದಂತಹ ಸತ್ಯವನ್ನು ಕೂಡ ಇಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ. ಲೋಕದ ಡೌಂಕನ್ನ ನೀವೇಟಿದ್ದೀರಿ, ನಿಮ್ಮ ಮನಗಳನ್ನ ಸಂತೈಸಿಕೊಳ್ಳಿ ಅನ್ನುವಂಥದ್ರ ಮೂಲಕ ಸಕಾರಾತ್ಮಕವಾದಂತಹ ಮೌಲ್ಯಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಸಾಗಿದ್ರೆ ಏನನ್ನಾದ್ರೂ ಕೂಡ ನಾವು ಸಾಧಿಸಬಹುದು ಅನ್ನುವಂತಹ ಮಾತನ್ನ ಹೇಳಿರುವಂತದ್ದನ್ನ ನೋಡ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಸ್ತ್ರೀ ಸಮಾನತೆಗೆ, ಸ್ತ್ರೀ ಸ್ವಾತಂತ್ರ್ಯಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಕೊಟ್ಟಿರುವಂತದ್ದನ್ನು ನಾವು ನೋಡ್ತಾ ಇದ್ದೀವಿ. ಒಟ್ಟಾರೆ ಶರಣರ ವಚನ ಸಾಹಿತ್ಯ ಅನ್ನುವಂಥದ್ದು ಪ್ರಜಾಪ್ರಭುತ್ವ ಮತ್ತು ಮಾನವೀಯ ಜೀವನ ಮೌಲ್ಯಗಳ ವೈಚಾರಿಕ ನಿಲುವುಗಳನ್ನ ಸಾರುವಂತಹ ಶ್ರೇಷ್ಠವಾದಂತಹ ಸಾಹಿತ್ಯವಾಗಿರುವಂಥದ್ದು.
ಶರಣನ ಬದುಕುವಂತಹ ಬೆಳೆ ಒಳಗ ಎಲ್ಲಿ ನೋಡಿದ್ರು ಕೂಡ ನಮಗೆ ಮೌಲ್ಯಗಳು ಅನ್ನುವಂತಹ ಸುವಾಸನೆಯುಕ್ತವಾದಂತಹ ಹೂವುಗಳನ್ನ ನಾವು ನೋಡ್ತಾ ಇದ್ದೇವೆ. ಶರಣನ ವಚನಗಳ ಜೀವನದ ಮೌಲ್ಯಗಳು, ಅವರ ಆದರ್ಶಗಳನ್ನ ಹುಡುಕುವುದು ಅಂತಂದ್ರೆ ಬೆಳಕಿನಲ್ಲಿ ಬೆಳಕನ್ನ ಹುಡುಕಿದಂತೆ. ಎಷ್ಟು ತೆಗೆದ್ರೂ ಕೂಡ ಅಕ್ಷಯ ಪಾತ್ರೆಯ ಹಾಗೆ ಅದು ಬರುವಂತದ್ದು. ಇದನ್ನ ಈ ಮೌಲ್ಯಗಳು ಅನ್ನುವಂಥದ್ದನ್ನ ಕರಿಯನ್ನ ಕನ್ನಡಿಯಲ್ಲಿ ಹಿಡಿಯುವಂತಹ ಒಂದು ಪ್ರಯತ್ನ ಅಂತ ನಾನು ಹೇಳ್ತಾ ನನ್ನ ಮಾತನ್ನು ಹೇಳ್ತಾ ಇದ್ದೇನೆ. ಧನ್ಯವಾದ. ಅವರು 3 ನಿಮಿಷಗಳಲ್ಲಿ ಮುಗಿಸ್ತೇವೆ. ಎಲ್ಲರಿಗೂ ನಮಸ್ಕಾರ. ವೀರಶೈವ ಚಳುವಳಿಯಲ್ಲಿ ವೈಚಾರಿಕತೆಯ ಪ್ರಭಾವ ಅಂತ ಪ್ರಬಂಧವನ್ನು ನಾನು ಕೊಟ್ಟಿದ್ದೆ. ಏನು ಋಗ್ವೇದದ ಕಾಲದ ನಾವು ನೋಡಿದ್ವಿ. KS ಮಹೇಶ ಅಂತ ಹೇಳಿ ಇತಿಹಾಸದ ವಿಭಾಗದ ಮುಖ್ಯಸ್ಥರು, JSS ಕಾಲೇಜ್ ಮಾಡಿದ್ದಾರೆ. 93ನೇ ಕ್ಲಾಸಲ್ಲಿ ವೈಚಾರಿಕತೆ ಅಂತಕ್ಕಂಥದ್ದು ನಮ್ಮ 12ನೇ ಶತಮಾನದಲ್ಲಿ ಏನು ಕಂಡಂತ ಒಂದು ಚಳುವಳಿ. ಋಗ್ವೇದದ ಕಾಲದಲ್ಲಿ ಇದ್ದಂತಹ ಒಂದು ಸಮಾನತೆಯನ್ನ, ಸ್ವತಂತ್ರವನ್ನ, ಬೃಹತ್ವವನ್ನ ಮತ್ತೊಮ್ಮೆ 12ನೇ ಶತಮಾನದಲ್ಲಿ ಕಾಯ್ಲಿಕ್ಕೆ ಸಾಧ್ಯ ಆಯಿತು. ಅದು ಇವತ್ತಿಗೂ ಪ್ರಸ್ತುತವಾದ ಅಂಶವಾಗಿ ಬರ್ತದೆ. ಏನು ಮೊದಲನೇದಾಗಿ ಕ್ರಾಂತಿಕಾರಕವಾದ ಬದಲಾವಣೆಯನ್ನ ಮಾಡ್ತಾರೆ. ಎಲ್ಲ ಗೊತ್ತಿರ್ತಕ್ಕಂಥ ವಿಚಾರಗಳೇ ಆದ್ರೂ ಕೂಡ ಹೇಳ್ಬೇಕಾದಂತ ಸ್ಥಿತಿ. ಏನು ಅವತ್ತಿನ ಸಮಾಜದಲ್ಲಿ ಜಾತೀಯತೆ ಇದ್ದಂತ ಸಮಾಜ, ವರ್ಗ ಇದ್ದಂತ ಸಮಾಜ, ಲಿಂಗ ಸಮಾನತೆ ಇಲ್ಲದ ಸಮಾಜ, ಋಗ್ವೇದದ ಕಾಲದಲ್ಲಿ ಇದ್ದಂತ ಎಲ್ಲ ಸಮಾನತೆ ಇತರ ವೇದಕ್ಕೆ ಬಂದಾಗ ಮಾಯ. ಅಂತಹ ಸಮಾನತೆಯನ್ನ ಬುದ್ಧ ಪ್ರಾರಂಭ ಮಾಡ್ತಾರೆ. ನಂತರ ಬಸವಣ್ಣನವರು ಮತ್ತು ವಚನ ಚಳವಳಿ ಮೂಲಕ ಆ ಸಮಾನತೆಯನ್ನು, ಆ ಸಮಾನತೆಯಲ್ಲಿ ಮೊದಲನೇದು ಹೇಳೋದಾದ್ರೆ ಅಸ್ಪೃಶ್ಯತೆಯ ನಿವಾರಣೆಯಲ್ಲಿ ಅವರ ಪಾತ್ರ ದ್ವಿತೀಯವಾದದ್ದು. ಅಂತಹ ಕ್ರಾಂತಿಕಾರಕ ನಿರ್ಧಾರವನ್ನು ತೆಗೆದುಕೊಂಡದ್ದು ಇವತ್ತಿಗೂ ಪ್ರಸ್ತುತವಾಗಿದೆ, ವೈಚಾರಿಕವಾಗಿದೆ. ಇದು ಎರಡನೇ ವೈಚಾರಿಕ ಮತ್ತೆ ಸ್ತ್ರೀ ಸಬಲೀಕರಣ ಅಂತಕ್ಕಂಥದ್ದು. ಈ ಸ್ತ್ರೀ ಸಬಲೀಕರಣ ನಾನು ಮೊದಲೇ ಹೇಳಿದ ಋಗ್ವೇದ ಕಾಲದಲ್ಲಿ ಇದ್ದದ್ದು, ಇತರ ವೇದಗಳ ಕಾಲದಲ್ಲಿ ಒಲೆ ಊದ ಕೈಸು ಅಂತಕ್ಕಂಥ ಒಂದು ಹೇಳಿಕೆಗಳು ಬಂತು. ಒಲ ಹುಳಿ ಕನಸು, ಒಲೆ ಊದ ಕೆನ್ಸು ಅಂತಕ್ಕಂಥ ಒಂದು ವಿಚಾರಗಳು ಬರ್ತವೆ. ಅವ್ರ 4 ಗೋಡೆಗಳ ಮಧ್ಯೆ ಹೆಣ್ಣನ್ನು ಕೂಡಿಸ್ಬಿಟ್ಟು ಅದನ್ನ ಮತ್ತೆ ನಮ್ಮ ಆಕಾಶ ರೂಪದಲ್ಲಿ ಬುದ್ಧ ಅದನ್ನ ಅನುಷ್ಠಾನಕ್ಕೆ ತರಲಿಕ್ಕೆ ಪ್ರಯತ್ನಿಸ್ತಾರೆ. ನಂತರ ಬಸವಣ್ಣನವರು ಅದನ್ನ ಅನುಷ್ಠಾನಕ್ಕೆ ತರಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾರೆ. ಇವೆಲ್ಲ ಹೆಸರುಗಳನ್ನ ಹೇಳಿದ್ರೆ ಅಕ್ಕ ಮಹಾದೇವಿ ಆಗ್ಬೋದು, ಲಿಂಗವ್ವ ಆಗ್ಬೋದು, ಅಕ್ಕವ, ಹೀಗೆಲ್ಲ ಹೆಸರುಗಳ ಹೇಳಿದ್ರೆ ಅವತ್ತಿನ ಕಾಲದ ಸ್ತ್ರೀಯ ವಚನಕಾಂಕ್ಷಿಯರು ಮಾಡಿದಂತಹ ಅವತ್ತಿನ ಕಾಲದಲ್ಲಿ ಸಾಧನೆ ಇವತ್ತಿಗೂ ಕೂಡ ಮಾಡ್ಲಿಕ್ಕೆ ಸಾಧ್ಯ ಆಗದಿದ್ದಷ್ಟು ಸಾಧನೆಯಿಂದ ಬಹುಶಃ ಮಾಡಿದ್ದಾರೆ ಅಂತ ಮಾತನ್ನ ಹೇಳ್ಬೋದು. ಅವತ್ತಿನ ಕಾಲ ಅದು ಕ್ರಾಂತಿಕಾರಕ ಬದಲಾವಣೆ. ಇನ್ನೊಂದು ಏಕದೇವೋಪಾಸನೆ ಅಂತಕ್ಕಂಥದ್ದು. ಏನು ನಮ್ಮ ಮತ್ತು ದೇವರ ನಡುವೆ, ನಮ್ಮ ಮತ್ತು ದೇವರ ಸಮೀಪಕ್ಕೆ ನಾವು ಹೋಗ್ಬೇಕಾದ್ರೆ ಒಬ್ಬ ಮಧ್ಯವರ್ತಿ, ಪೂಜಾರಿ, ಪುರೋಹಿತ ಬೇಕು ಅಂತಕ್ಕಂಥ ಅದಕ್ಕಿಂತ ಅದನ್ನು ರಹಿತವಾಗಿ, ಪೂಜಾರಿ ರಹಿತವಾಗಿ ನಾವು ದೇವರ ಸಮೀಪಕ್ಕೆ ಸಂಸ್ಕೃತಿ ಹೋಗ್ತೇವೆ ಅಂತಕ್ಕಂಥ ಮಾತು. ಇಂಥ ಹಲವಾರು ಕ್ರಾಂತಿಕಾರಕ ವೈಚಾರಿಕ ವಿಚಾರಧಾರೆಗಳನ್ನ 12ನೇ ಶತಮಾನದಲ್ಲಿ ರೂಪಿಸಿದರೆ, ಅದನ್ನ ಅನುಷ್ಠಾನಕ್ಕೆ ತಂದಿದ್ದಾರೆ. ಅದು ಇವತ್ತಿಗೂ ವೈಚಾರಿಕ ಮತ್ತು ಪ್ರಸ್ತುತ ಅಂತ ಮಾತನಾಡ್ತೇನೆ. ಧನ್ಯವಾದ. ನಮಸ್ಕಾರ. ನನ್ನ ಹೆಸರು ಪ್ರಕಾಶ್ ಕೆ ಅಂತ, ಸಂಶೋಧನಾ ವಿದ್ಯಾರ್ಥಿ, ದಾವಣಗೆರೆ ವಿಶ್ವವಿದ್ಯಾನಿಲಯ. ನನ್ನ ಸಂಶೋಧನಾ ಸ್ಥಿತಿಗೆ ಬಂದ್ಬಿಟ್ಟು ಬಸವಣ್ಣನವರ ಸಮ ಸಮಾಜದ ಕಲ್ಪನೆ ಏನಾಗಿತ್ತು. ಬಸವಣ್ಣನವರ ಸಮ ಸಮಾಜದ ಕಲ್ಪನೆ ಏನಾಗಿತ್ತು ಅಂತ ನೋಡಿದ್ರೆ, ಇವತ್ತು ಕೂಡ ನಾವು ಸಮಾಜದಲ್ಲಿ ಅನೇಕ ವೈವಿಧ್ಯಗಳನ್ನ ಕಾಣ್ತೀವಿ. ಇಂಥ ವೈವಿಧ್ಯಗಳು ಇವತ್ತಿನ ಬಸವಣ್ಣವರ ಕಾಲದಿಂದ ಹಿಡಿದು ಇವತ್ತಿಗೂ ಕೂಡ ಕಾಣ್ತೀವಿ. ಯಾಕೆ ಇವತ್ತು ಇಂಥ ವೈವಿಧ್ಯವನ್ನು ಕಾಣುತ್ತೆ ಅಂತ ಹೇಳಿದ್ರೆ, ಬಸವಣ್ಣನವರ ಕನಸು ಇವತ್ತು ಕೂಡ ನನಗೆ ಸಾಧ್ಯ ಇರೋದ್ರಿಂದ.
ಯಾಕೆ ಅಂತ ಹೇಳಿದ್ರೆ ಸೊ ಇವತ್ತು ನೋಡಿ ಸಮಾಜದಲ್ಲಿ ಜಾತಿ ತಾರತಮ್ಯ, ಲಿಂಗ, ವರ್ಣ, ವೇದ ಈ ರೀತಿ ಅನೇಕ ತಾರತಮ್ಯಗಳನ್ನು ಕಾಣ್ತಾ ಇದ್ದೀವಿ. ಸೊ ಇವನ್ನೆಲ್ಲ ದೊಡ್ಡದಾಗ್ಬೇಕಂತ ಹೇಳಿದ್ರೆ ಸಮಾಜದಲ್ಲಿರುವ ಗೋರೆ ಕೊರೆಗಳನ್ನ, ಸಮಾಜದ ಹಕ್ಕುಗಳನ್ನ ತಿನ್ಬೇಕು. ಅವ್ನು ತಿನ್ಬೇಕಪ್ಪ ಅಂತ ಹೇಳಿದ್ರೆ ಅವನ್ನೆಲ್ಲ ಔಷಧಿ ಯಾವ್ದು ಅಂತ ಹೇಳಿದ್ರೆ ಬಸವಣ್ಣನವರ ತತ್ವಗಳು ಮತ್ತು ವಚನಗಳು. ಯಾವಾಗ ಬಸವಣ್ಣನವರ ತತ್ವಗಳನ್ನ, ಆಲೋಚನೆಗಳನ್ನ ನಾವು ಸರಿಯಾಗಿ ಪಾಲಿಸಿದ್ದೇ ಆದ್ರೆ ಅಥವಾ ಬಸವ ತತ್ವಗಳನ್ನ ನಮ್ಮೊಳಗೆ ತಗೊಂಡಿದ್ದೇ ಆದ್ರೆ ಆಗ ಮಾತ್ರ ಈ ಸಮಾಜದಲ್ಲಿರ್ತಕ್ಕಂಥ ಅಂಕುಡೊಂಕುಗಳನ್ನ ಅವರಿಗೆ ಸಾಧ್ಯ ಅಂತಕ್ಕಂಥದ್ದು ಆಗ ಸಾಧ್ಯ. ಆಗ ಮಾತ್ರ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ತಿಳಿಸ್ಬೋದು. ಹಾಗೆ ಈ ಬಸವಣ್ಣವರ ಆ ವಿಚಾರಗಳು ಮತ್ತೆ ಬಸವಣ್ಣವರ ವಚನಗಳು ಅನೇಕ ಸಾರಗಳನ್ನ ಒಳಗೊಂಡಿದ್ದಾರೆ. ಏನಂತ ಹೇಳಿದ್ರೆ ಮನುಷ್ಯ ಜನ್ಮದಿಂದಲೇ ನಾವು ಶ್ರೇಷ್ಠ. ಹಾಗಾಗಿ ಮನುಷ್ಯ ಜನ್ಮದಲ್ಲಿ ಹುಟ್ಟದಿದ್ದರೆ ನಾವು ಸಕಲ ಜೀವಿಗಳಿಗೆ ದೇಶನೇ ಬಯಸಬೇಕು, ಪ್ರತಿಯೊಬ್ಬರು ಕೂಡ ಒಳ್ಳೆಯದನ್ನೇ ಬಯಸಬೇಕು, ಪ್ರತಿಯೊಬ್ಬರು ಕೂಡ ಒಳ್ಳೆಯದನ್ನ ಬಯಸೋ ಜೊತೆಗೆ ನಾವು ಸಮಾಜ ನಿರ್ಮಾಣ ಮಾಡಬೇಕು, ಸಮಾಜ ಸ್ವಸ್ಥವನ್ನ ಕಾಪಾಡಬೇಕು, ಮತ್ತೆ ಈ ಸಮಾಜದಿಂದ ಮುಂದೆ ತೆಗೆದುಕೊಂಡು ಅಂತ ಹೇಳ್ತಾರೆ. ಆದ್ರೆ ಇವತ್ತಿಗೂ ಅದು ಆಗಿದೆ ಅಂತ ಪ್ರಶ್ನೆ ಹಾಕೊಂಡ್ರೆ ಇವತ್ತಿಗೂ ಕೂಡ ಅನೇಕ ಸಮಸ್ಯೆಗಳು ಮತ್ತೆ ಅನೇಕ ರೀತಿಯಾಗಿರ್ತಕ್ಕಂಥ ತೊಂದರೆಗಳು ಇವತ್ತು ಕೂಡ ನಾವು ಸಮಾಜದಲ್ಲಿ ಕಾಣ್ತಾ ಹೋಗ್ತೀವಿ. ಹಾಗಾಗಿ ಲಿಂಗ, ಕಾಯಕ, ಲಿಂಗ, ಜಂಗಮ ಮತ್ತೆ ಕಾಯಕ ತತ್ವಗಳನ್ನ ಇವತ್ತು ಅಳವಡಿಸಿಕೊಳ್ಳೋದ್ರ ಮೂಲಕ ಸಮಾಜ ನಿರ್ಮಾಣವನ್ನು ಮಾಡಿಸಬಹುದು. ಮತ್ತೆ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಬಸವಣ್ಣ ಕೆಲವು ಲಕ್ಷ್ಯಗಳನ್ನ ಈ ಸಮಾಜ ನಮ್ಗೆಲ್ಲ ಕೊಟ್ಟವ್ರು ಏನಂತ ಹೇಳಿದ್ರೆ ಸೊ ನೋಡ್ರಿ, ಮಹಿಳೆಯರಿಗೆ ಸಮಾನ ಅವಕಾಶ ಕೊಡಬೇಕು, ಮಹಿಳೆಯರಿಗೆ ಸಮಾನವಾದ ಅವಕಾಶ ಕಲ್ಪಿಸೋ ಮೂಲಕ ಅವ್ರಿಗೆ ಅವಕಾಶ ಕಲ್ಪಿಸಲು ಸಮಾಜ ನಿರ್ಮಾಣ ಮಾಡಲಿಕ್ಕೆ ದಾರಿ ಮಾಡ್ಕೊಡ್ಬೇಕು. ಹಾಗೆ ಅವ್ರು ಅನುಭವಪಟ್ಟಲ್ಲಿ ಮಹಿಳೆಯರಿಗೆ ಅವಕಾಶ ಮಾಡಿಕೊಡೋದ್ರ ಮೂಲಕ ಅವ್ರನ್ನ ಶ್ರೇಷ್ಠರಿಗೆ ಕೊಡ್ಬೇಕು. ಹಾಗೆ ಮಹಿಳಾ ಚಿಂತನೆಗಳಿಗೆ ಮಹಿಳೆಯರಿಗೆ ನಾವು ಇಲ್ಲಿ ಕಾಣಬಹುದು. ಹಾಗೆ ಅನೇಕ ರೀತಿಯಾಗಿರ್ತಕ್ಕಂಥ ಬೇರೆ ಬೇರೆ ಅಂತರ್ಜಾತಿ ವಿವಾಹವನ್ನು ಮಾಡೋದ್ರ ಮೂಲಕ, ಬೇರೆ ಬೇರೆ ಜಾತಿಗಳ ಅಂತರ್ಜಾತಿ ವಿವಾಹ ಮಾಡೋ ಮೂಲಕ ಜಾತೀಯತೆಯನ್ನು ನಿರ್ಮೂಲನ ಮಾಡಿ ಸಮಾಜದಲ್ಲಿ ಸಮಾಜ ನಿರ್ಮಾಣ ಮಾಡಬಹುದು ಅಂತ ಹೇಳಿ ಹೇಳ್ತಕ್ಕಂಥದ್ದು ನಾವು ಇಲ್ಲಿ ಕಾಣ್ತಾ ಹೋಗ್ತೀವಿ. ಹೀಗೆ ಹಲವಾರು ರೀತಿಯಾಗಿರ್ತಕ್ಕಂಥ ಅಂಶಗಳನ್ನ ಬಸವಣ್ಣವರು ನಮ್ಮ ಸಮಾಜ ಕಲ್ಪನೆಗೆ ನೀಡುತ್ತಾ ಈ ಸಮಾಜವನ್ನ ಕಟ್ಟಬೇಕು ಅಂತ ಹೇಳಿ ತಿಳಿಸಿದ್ದಾರೆ. ಸೊ ಹಾಗಾಗಿ ಅವರ ವಿಚಾರಗಳನ್ನ ಪುಸ್ತಕ ಮಾಡಿ ನಾನು ಇಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಪ್ರಾಧ್ಯಾಪಕರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ, ನನ್ನ ಹೆಸರು ಮಹಾನಂದ ವಿ ತಳೇಗಾಡ್. ನಾನು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಸಂಶೋಧನಾ ವಿದ್ಯಾರ್ಥಿನಿಯಾಗಿದ್ದೇನೆ. ಇಲ್ಲಿ ನನ್ನ ಲೇಖನದ ಶೀರ್ಷಿಕೆ ಬಂದು ಬಸವಣ್ಣನವರ ವಚನಗಳಲ್ಲಿ ಭಕ್ತಿ ಮತ್ತು ಶಿವಯೋಗ. ಬಸವಣ್ಣನವರು ನಮ್ಮೆಲ್ಲರಿಗೂ ಗೊತ್ತಿರುವಂತೆ ಒಬ್ಬ ರಾಜಕೀಯವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಹಲವಾರು ವಿಚಾರಗಳನ್ನ ಮಹಿಳೆಯರ ಕುರಿತು ಸಾಮಾಜಿಕವಾಗಿ ಎಲ್ಲ ರೀತಿಯ ವಿಚಾರಗಳನ್ನ ನಾವು ಅವರ ವಚನಗಳಲ್ಲಿ ಕಾಣ್ತಾ ಹೋಗ್ತೇವೆ. ಹಾಗೆ ಅದು ಯಾವುದಕ್ಕಾಗಿ, ಯಾವ ರೀತಿ ನಮ್ಮ ಒಂದು ಸಮಾಜವನ್ನ ಈ ರೀತಿ ತೆಗೆದುಕೊಂಡು ಹೋಗ್ಬೇಕು, ಯಾವ ರೀತಿಯಾಗಿ ಸಮಾಜ ನಿರ್ಮಾಣ ಆಗ್ತದ ಅನ್ನೋದನ್ನ ಭಕ್ತಿ ಮಾರ್ಗದ ಮೂಲಕವಾಗಿ ಅದನ್ನ ತೆಗೆದುಕೊಂಡು ಹೋಗ್ಬೇಕು. ಹೀಗಾಗಿ ನಾವು ಬಸವಣ್ಣನವರ ಏನಂತ ಹೇಳ್ತೀವಿ, ಭಕ್ತಿ ಭಂಡಾರಿ ಬಸವಣ್ಣನವರು, ಚನ್ನಬಸವಣ್ಣನ ಜ್ಞಾನ ಭಂಡಾರಿ ಅಂತ ಕರೀತೀವಿ. ಭಕ್ತಿ ಭಂಡಾರಿ ಬಸವಣ್ಣನವರು ಭಕ್ತಿಯನ್ನ ಕುರಿತು ಯಾವ ರೀತಿ ಹೇಳ್ತಾ ಹೋಗ್ತಾರ. ಭಕ್ತಿ ಅನ್ನುವಂಥದ್ದು ಒಂದು ಮನಸ್ಸಿನಲ್ಲಿ ಮೂಡ್ತಕ್ಕಂಥ ಒಂದು ಕೋಮಲವಾಗಿರ್ತಕ್ಕಂಥ ಭಾವನೆ ಅಂತ ಹೇಳ್ಬೋದು. ಹೌದಾ? ಇದು ಮನುಷ್ಯನ ಒಂದು ಜೀವ ವಿಕಾಸದ ಹಾದಿಯಲ್ಲಿ ಯಾವುದೋ ಒಂದು ರೀತಿ ಅಂದ್ರೆ ಯಾವುದೋ ಒಂದು ಕಾಣದ ಶಕ್ತಿಯಾಗಿ ನಮ್ಗ ದಾರಿ ದೀಪ ಆಗ್ತಾ ಹೋಗ್ತದ. ಏನೆಲ್ಲಾ ಸಾಧಿಸ್ತಕ್ಕಂತ ಮನುಷ್ಯ ಛಲ ಅಂತಕ್ಕಂಥದ್ರಲ್ಲಿ ಅಸ್ಥಾಯಿಕತೆಯಾಗಿ ಮಾರ್ಪಟ್ಟಾಗ ಆತ ಮಳೆ ಹೋಗುವಂತ ಸಾಧನವೇ ಭಕ್ತಿ ಅಂತ ಹೇಳ್ತೀವಿ. ಸೊ ಆದ್ರೆ ಆ ಭಕ್ತಿ ಮಾರ್ಗ ಅನ್ನುವಂಥದ್ದು ಅಷ್ಟು ಸುಲಭ ಅಲ್ರಿ. ನಾವು ರಾಜಕೀಯವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ನಾವೇನು ಸಮಾನತೆಯನ್ನ ಮೂಡಿಸ್ತಾ ಹೋಗ್ಬೋದು. ಆದ್ರೆ ನಮ್ಮ ಸ್ವಂತ ಜೀವ ವಿಕಾಸಕ್ಕಾಗಿ ಭಕ್ತಿಯನ್ನ ಏನ್ ಮಾಡ್ತೀವಲ್ಲ ಅದು ಸುಲಭದ ಮಾರ್ಗ ಅಲ್ಲ. ಸೊ ಹಾಗಾದ್ರೆ ಭಕ್ತಿ ಎಂಬುದನ್ನ ಕುರಿತು, ಭಕ್ತಿ ಎಂಬುದು ಮಾಡಬಾರದು, ಕರಗಸದೊಂದೇ ಹೋಗುತ್ತಾ ಕೊಯ್ಯುವುದು, ಬರುತ್ತಾ ಕೊಯ್ಯುವುದು, ಗಡ ಸರ್ಪದಲ್ಲಿ ಕೈ ದೊಡಿಗಿದರೆ ಹಿಡಿಯುವುದು ಮಾನ್ಬುಡೆ ಕೂಡಲ ಸಂಗಮ ದೇವ. ಭಕ್ತಿಯನ್ನ ಮಾಡೋದು ಅಷ್ಟೊಂದು ಸುಲಭವಾದ ಮಾತಲ್ಲ ಅನ್ನೋದನ್ನ ಹೇಳ್ತಾರೆ. ಹಾಗೆ ಸುಲಭದ ಮಾತನ್ನ ಅವ್ರು ಹೇಳಿದ ತಕ್ಷಣ ಭಕ್ತಿಯನ್ನು ಮಾಡದೇ ಇರೋದಕ್ಕೂ ಆಗೋದಿಲ್ಲ. ಸೊ ಅಂದ್ರೆ ಭಕ್ತ ಅನೇಕ ಪರೀಕ್ಷೆಗಳನ್ನ ಭಕ್ತ ಆಗ್ಬೇಕು ಅಂತಂದ್ರೆ ಅನೇಕ ಪರೀಕ್ಷೆಗಳಂತಕ್ಕಂಥ ಪ್ರಸಂಗಗಳಿಗೆ ಆತ
ಒಳಗಾಗ್ತಾನೆ. ಹಾವನ್ನ ಮುಟ್ಟಿ ಕಚ್ಚಿಸಿಕೊಳ್ಳುವ ಸತ್ಯ ನಿಷ್ಠೆ ಭಕ್ತಿಯಲ್ಲಿ ಅಳವಡಬೇಕೆಂಬುದು ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗ್ತದ. ಶ್ರದ್ಧೆ ಪ್ರಾಮಾಣಿಕತೆಯಿಂದ ಕೂಡಿದ ಭಕ್ತಿ ಯಾವ ಅಡೆತಡೆಗಳಿಲ್ಲದೆ ಸಾಕದ ಶಿವನನ್ನ ಒಲಿಸಿಕೊಳ್ಳುವ ಸುಲಭ ಮಾಡಿದವರೇ ಭಕ್ತಿ ಅಂತ ಹೇಳ್ಬೇಕು. ಅದಕ್ಕೆ ಶಿವ ನಾದಪ್ರಿಯನಲ್ಲ, ವೇದಪ್ರಿಯನಲ್ಲ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅನ್ನುವಂತಹ ಮಾತನ್ನ ನಮ್ಮನ್ನು ಮುಟ್ಟುವಂತೆ ಇಲ್ಲ ಅಂತ ಹೇಳ್ತಾರೆ. ಹಾಗೆ ಭಕ್ತಿ ಸಿದ್ಧವಾಗಿಲ್ಲದ ನಾದ ವೇದಗಳು ವ್ಯಕ್ತ, ಶಿವ ಕೇವಲ ಭಕ್ತಿ ಪ್ರಿಯನಾಗಿರ್ತಾನೆ. ಸರಳವಾದ ಮಾತುಗಳಲ್ಲಿ ಇದನ್ನೆಷ್ಟು ಸುಲಭವಾಗಿ ನಮ್ಮೊಳಗೆ ಈ ವಚನದಿಂದ ತಿಳಿ ಹೇಳಿದ್ದಾರೆ. ಕ್ಷಣದಲ್ಲಿ ನಾವು ನಾನಾ ಮನೋಧರ್ಮದವರನ್ನ ಕಾಣ್ತೇವೆ. ಭಕ್ತಿ ಶಿವನನ್ನ ನಡಗಿಸಿತ್ತು, ನುಡಿಸಿತ್ತು. ಭಕ್ತಿ ಶಿವನ ನುಡಿಸಿ ಬಡಿಸಿ ತಡಿಸಿದ್ದು. ಭಕ್ತಿ ಶಿವನ ಹಾಡಿಸಿ ಕುರಿದಾಡಿಸಿದ್ದು. ಭಕ್ತಿ ಇಲ್ಲದೆ ವಿರಕ್ತಿ ಇಲ್ಲ, ಜ್ಞಾನವಿಲ್ಲ. ಇದು ಕಾರಣ ಭಕ್ತಿ ಮುಕ್ತಿ ಜನರಲ್ಲಿ. ಅಂದ್ರೆ ಭಕ್ತಿಯ ಮೂಲಕ ನಾವು ಶಿವನನ್ನ ನುಡಿಸಿಕೊಳ್ಳಬೇಕು, ನಡೆಸಬೇಕು. ಹಾಗೆ ಅನ್ನುವಂಥದ್ದನ್ನ ಅಚಲವಾಗಿರ್ತಕ್ಕಂಥ ಶರಣರ ಈ ವಿಶ್ವಾಸ ಮೊದಲಿಗೆ ಅಚಲವಾಗಿತ್ತು ಅನ್ನೋದು. ಹಾಗೆ ಬಸವಣ್ಣನ ವಚನಗಳಲ್ಲಿ ಭಕ್ತಿ ಮತ್ತು ಶಿವಯೋಗಗಳ ಒಂದು ಪರಸ್ಪರ ಸಂಬಂಧ ಯಾವ ರೀತಿಪ ಅಂದ, ಬಸವಣ್ಣನವರು ಭಕ್ತಿಯನ್ನ ಶಿವಯೋಗದ ಸಾಧನವಾಗಿ ಮತ್ತು ಶಿವಯೋಗವನ್ನ ಭಕ್ತಿಯ ಪರಾಕಾಷ್ಠೆಯಾಗಿ ನೋಡಿದವರು. ಭಕ್ತಿಯು ಶಿವಯೋಗದ ಅಡಿಪಾಯವಾಗಿದ್ದು ಶಿವಯೋಗವು ಭಕ್ತಿಯ ಉನ್ನತ ಮಟ್ಟದಾಗಿರುವಂತದ್ದು. ಎರಡು ವ್ಯಕ್ತಿಯನ್ನ ಏನ್ ಮಾಡ್ತಾವು, ಆಧ್ಯಾತ್ಮಿಕ ಬೆಳವಣಿಗೆಗೆ ಮಾರ್ಗದರ್ಶನವನ್ನ ನೀಡ್ತಾವು. ಭಕ್ತಿಯ ಪರಿಪೂರ್ಣತೆ ಅಂದ್ರೇನು? ಅದು ಜೀವನದ ಪರಿಪೂರ್ಣತೆ ಅಂತ. ಕೇವಲ ಒಂದೇ ಸ್ಥಳದಲ್ಲಿ ನಾವು ಹೋಗ್ದಲ್ಲ, ಭಕ್ತಿ ಅಂದ್ರೆ ಸಾಕು, ಅದರಲ್ಲಿ ಎಲ್ಲಾ ಅಂಶಗಳು ಏನಾಗ್ತಾವು, ನಮ್ಮನ್ನ ಉನ್ನತ ಮಟ್ಟದ ಆಧ್ಯಾತ್ಮಿಕದ ಕಡೆಗೆ ನಮ್ಮನ್ನು ತೆಗೆದುಕೊಂಡು ಹೋಗಿ ನಮ್ಮ ಜೀವನವನ್ನ ಪರಿಪೂರ್ಣ ಜೀವನವನ್ನಾಗಿ ಮಾಡ್ತದ. ಹಾಗಾದ್ರೆ ಜೀವನ ಪರಿಪೂರ್ಣದಲ್ಲಿ ಹೇಗೆ ಸಾಧಿಸ್ಬೇಕು ಎಂದಾಗ ಶರಣರು ತೋರಿದ ಮಾರ್ಗ ಯಾವುದು? ಶಟಸ್ಥಲ ಮಾರ್ಗ ಅಂತ ಹೇಳುತ್ತೆ. ಈ ವ್ಯಕ್ತಿಯ ವ್ಯಕ್ತಿತ್ವ ವಿಕಾಸವನ್ನ ಭಕ್ತಿ ಮಾರ್ಗವಾಗಿದೆ ಅನ್ನುವಂಥದ್ದನ್ನ ನಾವು ಗಮನಿಸ್ಬೇಕು. ವ್ಯಕ್ತಿಯಿಂದ ಶರಣ ಅನಿಸ್ಕೋಬೇಕು ಅಂದ್ರೆ, ನಾವೆಲ್ಲ ಈಗಿನ ವ್ಯಕ್ತಿಗಳು ನಾವು ಶರಣ ಅನಿಸ್ಕೋಬೇಕು ಅಂದ್ರೆ ಆ ಶಟಸ್ಥಲ ಮಾರ್ಗವನ್ನ ಭಕ್ತಿಯಿಂದ ನಾವು ಆಚರಿಸಿಕೊಂಡು ಹೋದಾಗ ನಾವೆಲ್ಲರೂ ಶರಣರು ಅಂತ ಅನಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ ಹಂತವಾಗಿ ಶಟಸ್ಥಲದ ಮೆಟ್ಟಿಲುಗಳನ್ನ ಏರ್ತಾ ಭಕ್ತ ಮಹೇಶ ಪ್ರಸಾದಿ ಕಾಣಲಿಗಿ ಶರಣ ಮತ್ತು ಐಕ್ಯ ಅನ್ನುವಂತಹ ಮೆಟ್ಟಿಲುಗಳನ್ನ ಏರ್ತಾ ಆತನ ಈ ಭಕ್ತಿಯ ವಿಕಾಸವನ್ನ ನಾವಲ್ಲಿ ಕಾಣ್ತಾ ಹೋಗ್ತೀವಿ. ಈ ಭಕ್ತಿಯ ವಿಕಾಸವನ್ನ ಮಾಡಿಕೊಳ್ಳಿಕ್ಕೆ ಬಸವಣ್ಣನವರು ಜಗದಗಲ ಮುಗಿಲಗಲ ಮೀರಿಯಗಲ ಮೂಲಗಳ ಪಾತಾಳದಿಂದ ನಿಮ್ಮ ಶ್ರೀ ಚಲನ, ಬ್ರಹ್ಮಾಂಡದಿಂದ ನಿಮ್ಮ ಶ್ರೀ ಮುಕುಟ, ಅಗಮ್ಯ ಅಗೋಚರ ಆಕೃತಿಯ ಲಿಂಗವೇ ಎನ್ನ ಕರಸ್ಥಳಕ್ಕೆ ಬಂದು ಚುಳುಕಾಗಿದೆಯಾ ಅನ್ನುವಂಥದ್ದು. ನೀವೆಲ್ಲೋ ಹೋಗ್ಬೇಕಾಗಿಲ್ಲ, ಯಾವ ಮಠ ಮಾನ್ಯಗಳಿಗೆ ನೀವು ಹೋಗ್ಬೇಕಾಗಿಲ್ಲ, ಹಾಗೆ ಯಾವುದೇ ಪೂಜೆ ಹೋಮ ಹವನಗಳನ್ನ ನೀವು ಮಾಡ್ಬೇಕಾಗಿಲ್ಲ. ನೀವು ಎನ್ನ ಕರಸ್ಥಳದಲ್ಲಿ ನೆಲೆಸಿದವರಾಗಿದ್ದೀರಿ ಅಂತ ಆ ಬೃಹದಾಕಾರ ಆಗಿರ್ತಕ್ಕಂಥ ದೇವರನ್ನ ಲಿಂಗ ರೂಪದಲ್ಲಿ ನಮ್ಮ ಅಂಗಡಿಯಲ್ಲಿ ಇರಿಸಿ ಅದನ್ನ ನೀವೇನ್ ಮಾಡ್ಬೇಕು, ಪೂಜಿಸಿದ್ರೆ ನಿಮ್ಮ ಭಕ್ತಿ ಮಾರ್ಗ ಸಾಧನೆ ಆಗ್ತದ ಅನ್ನುವಂಥದ್ದನ್ನ ಹೇಳಿ. ಈ ಶಟಸ್ಥಲ ಮಹೇಶ ಐಕ್ಯ ಸ್ಥಳವಾಗಿ ಏನ್ ನಾವು ಶಟಸ್ಥಲ ಮಾಡ್ಕೊಂಡು ಹಾಕ್ತಾ ಹೋಗ್ತೀವಿ. ನಾನು ನನ್ನ ಆರ್ಟಿಕಲ್ನೊಳಗೆ ಒಂದೊಂದೇ ಹಂತಗಳಲ್ಲಿ ಇವತ್ತು ಕೊಟ್ಟಿದ್ದೀನಿ. ಸೊ ಇಲ್ಲಿ ಏನ್ ಮಾಡೋಣ, ನಾನು ಹಂಚ್ಕೊಂಡ್ಬಿಡ್ತೀನಿ ಐಕ್ಯ ಸ್ಥಳದ ಒಂದು ಅನುಭವ ಮಹೇಶ ಸ್ಥಳದಲ್ಲಿ ಅನುಭವ, ಐಕ್ಯ ಸ್ಥಳದಲ್ಲಿ ಏನಾಗ್ತದ ಅನುಭವ ಆಗ್ತದ. ನಾವು ಬೆಳಗ್ಗೆ ನೋಡಿದ್ವಿ ಅರವಿಂದ್ ಜತ್ತಿ ಸರ್ ಅವರು ಎಲ್ಲಿ ಅನುಭವ ಅನ್ನುವಂಥದ್ದು ನಾವು ನೋಡ್ಲಿಲ್ಲ ಅಲ್ಲ. ಸೊ ಅನುಭವ ಈ ಸ್ಥಳವನ್ನ ಏರ್ತಾ ಹೋದಾಗ ನಮ್ಗೆ ಸಿಗುವಂಥದ್ದು ಅನುಭವ. ಆ ಅನುಭವನೇ ಭಕ್ತಿಯ ಪರಾಕಾಷ್ಠೆ ಅನ್ನೋದನ್ನ ಹೇಳ್ತೀವಿ. ಸೊ ಅದನ್ನೇ ನಾವು ಶಿವಯೋಗ ಅನ್ನೋದು ಕರಿತೀವಿ. ದಯವಿಟ್ಟು ಪ್ರಬಂಧವನ್ನು ಮಂಡನೆ ಮಾಡುವಂತವರು 3 minutes ಅವಕಾಶವನ್ನು ಕೊಟ್ಟಿದ್ದೇವೆ. ಬಸವಣ್ಣನವರ ಬಗ್ಗೆ ಮಾತಾಡ್ಬೇಕಂದ್ರೆ ಇಡೀ ದಿನ ಮಾತಾಡಿದ್ರು ಸಾಲೋದಿಲ್ಲ. ಹಾಗಾಗಿ 2 minute ಒಳಗೆ ಮುಗಿಸ್ಬೇಕು ಅಂತ ಹೇಳ್ತಾ ಇದ್ದೀನಿ.
ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲರಿಗೂ ಶುಭ ಮಧ್ಯಾಹ್ನ ಶುಭ ನಮಸ್ಕಾರಗಳನ್ನ ತಿಳಿಸ್ತಾ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಗಳಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ನಾನು ಕುಮಾರಿ ಸೋನಾಲ ಸಂಜಯ್ ಪಡ್ರೆ ಶಿವಾನಂದ ಮಹಾವಿದ್ಯಾಲಯ ಕಾಗವಾಡದಲ್ಲಿ ವಾಣಿಜ್ಯ ಉಪನ್ಯಾಸಕಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಇಂದಿನ ಈ ಕಾರ್ಯಕ್ರಮದಲ್ಲಿ ನಾನು ಆಯ್ಕೆ ಮಾಡಿಕೊಂಡಂತ ವಿಷಯ ಏನಪ್ಪಾ ಅಂದ್ರೆ ಬಸವಣ್ಣವರ ವಚನಗಳಲ್ಲಿ ಭಕ್ತಿ. ಇಂದಿನ ಈ ತಂತ್ರಜ್ಞಾನದ ಯುಗದಲ್ಲಿ ಆಧುನಿಕತೆಯ ಆಡಂಬರದಲ್ಲಿ ಒಬ್ಬ ಭಕ್ತನೆಂದರೆ ಹರಕೆ ತೀರಿಸುವುದಾಗಿರ್ಬೋದು, ಉಪವಾಸ ಮಾಡೋದಾಗಿರ್ಬೋದು, ಅಥವಾ ವಾರಗಳಿಗೆ ಅನುಗುಣವಾಗಿ ತಮ್ಮ ವಾಟ್ಸ್ಆಪ್ ಸ್ಟೇಟಸ್ ಗಳಿಗೆ ದೇವರ ಚಿತ್ರಗಳನ್ನ ಹಾಡುಗಳನ್ನ ಹಾಕಿ ಆಡಂಬರದ ಭಕ್ತಿಯನ್ನ ತೋರಿಸುವ ಭಕ್ತನಲ್ಲ. ಬಸವಣ್ಣವರ ವಚನಗಳಲ್ಲಿ ಭಕ್ತಿಗೆ ಅದರದ್ದೇ ಆದ ಒಂದು ವ್ಯಾಖ್ಯಾನವಿದೆ, ಅದರದ್ದೇ ಒಂದು ಭಾಷೆ ಇದೆ. ಭಕ್ತಿ ಅಂದರೆ ಬಸವಣ್ಣವರ ಪ್ರಕಾರ ಭಕ್ತ ಮತ್ತು ದೇವರನ್ನು ಒಂದುಗೂಡಿಸುವ ಸೇವೆ. ಭಕ್ತ ದೇವರನ್ನು ಸೇರಲು ದೇವರಿಗೆ ತನ್ನನ್ನು ತಾನು ಸಮರ್ಪಣೆ ಮಾಡಿಕೊಳ್ಳಿರುವಂತ ಅದಮ್ಯ ಚೈತನ್ಯವಾಗಿದೆ. ಶರಣರ ವಚನಗಳಲ್ಲಿ ಬಳಸಲಾಗಿರುವ ದೇವರು ಎನ್ನುವ ಶಬ್ದ ಕಣ್ಣಿಗೆ ಕಾಣದ ಯಾವುದೋ ಅಗೋಚರ ಶಕ್ತಿಯ ಬಗ್ಗೆ ಅಲ್ಲ, ಕಣ್ಣಿಗೆ ಕಾಣುವ ಈ ಸೃಷ್ಟಿಕರ್ತನಾಗಿರುವ ಅಖಂಡ ಅದಮ್ಯ ಚೈತನ್ಯದ್ದು. ಇನ್ನು ಬಸವಣ್ಣರ ಕೆಲವೊಂದಿಷ್ಟು ಆಯ್ತ ವಚನಗಳ ಮೂಲಕ ನನ್ನ ಭಕ್ತಿ ಹೇಗಿರುತ್ತೆ ಅನ್ನೋದನ್ನ ಹೇಳಲು ಇಷ್ಟಪಡ್ತೀನಿ. ಅದರಲ್ಲಿ ಮೊದಲನೇದು, ನಿಂದಿಸಿದರೆ ನಿಂದಿಸಲಿ ಬಿಡು, ಆರೋಪಗಳನ್ನು ಭರಿಸಲಿ ಬಿಡು, ನೋಯಿಸಿದರೆ ನೋಯಿಸಲಿ ಬಿಡು, ನೀ ಸುಮ್ಮನಿದ್ದು ಬಿಡು, ಅವರವರ ಬುದ್ಧಿ ಅವರವರ ಹೆಗಲಿಗೆ, ನೊಂದಿಕೊಳ್ಳದಿರು, ಉತ್ತರ ನೀಡಲಿರು, ದೇವರನ್ನು ಬಿಡು, ದೇವರಾಗಿ ಬಿಡು. ಈ ವಚನದಲ್ಲಿ ಬಸವಣ್ಣವರು ನಿಜವಾದ ಭಕ್ತನ ಲಕ್ಷಣಗಳನ್ನ ವಿವರಿಸಿದ್ದಾರೆ. ಈ ಸಮಾಜದಲ್ಲಿ ಮಾಡುವ ಪ್ರತಿ ಕೆಲಸ ಸರಿಯಾಗ್ಲಿ ತಪ್ಪಾಗ್ಲಿ, ಒಳ್ಳೆದಾಗ್ಲಿ ಕೆಟ್ಟಾಗ್ಲಿ, ನಿಂದನೆ ಅನ್ನೋದು ಎಲ್ಲರಿಗೂ ಸಿಕ್ಕಿದೆ. ಸಾಧಾರಣ ನಿಂದನೆ ಬಿಟ್ಟಿಲ್ಲ ಅಂದ ಮೇಲೆ ನಾವ್ಯಾವ ಕಡೆ ತಪ್ಪಾಗಿ ಅಂತ ಒಂದು ಸೂಕ್ಷ್ಮತೆಯ ಅರಿವು ನಮಗಿರ್ಬೇಕು. ದೇವರಾಗಲಿ ದೇವರಂತೆ ಇರೋದನ್ನು ನಾವು ನೋಡ್ಕೊಳ್ಬೇಕು. ಕಲ್ಲು ದೇವರಲ್ಲ, ಮಣ್ಣು ದೇವರಲ್ಲ, ಮರದ ದೇವರು ದೇವರಲ್ಲ, ಪಂಚಲೋಹದಲ್ಲಿ ಮಾಡಿದ ದೇವರು ದೇವರಲ್ಲ, ಸೇತು ಬಂದ ರಾಮೇಶ್ವರ, ಗೋಕರ್ಣ, ಕೇದಾರ ಮೊದಲಾದ ಪುಣ್ಯ ತೀರ್ಥ ಕ್ಷೇತ್ರಗಳಲ್ಲಿ ಇರುವ ದೇವರು ದೇವರಲ್ಲ. ತನ್ನ ತಾನರಿತು ತಾನರದೆ ಇರುವೊಡೆ ತಾನೇ ದೇವನೋಡ ಅಪ್ರಮಾಣ ಕೂಡಲ ಸಂಗಮ ದೇವ. ಹೊರ ಜಗತ್ತಿನಲ್ಲಿ ಬಾಹ್ಯ ಜಗತ್ತಿನಲ್ಲಿ ಇರುವಂತಹ 4 ಕೋಣೆಯಲ್ಲಿರುವ ಒಂದು ವಿಗ್ರಹದಲ್ಲಿ ದೇವರನ್ನು ಹುಡುಕುವ ಬದಲು ಸೃಷ್ಟಿಯಲ್ಲಿ ಸೃಷ್ಟಿಕರ್ತವಾಗಿರುವ ಸಕಲ ಜೀವಚರಗಳಲ್ಲಿ ಆತ್ಮವಾಗಿ ಉಸಿರಾಗಿ ಆ ಭಗವಂತ ನೆಲೆಸಿರ್ತಾನೆ. ಆ ಭಗವಂತನಿಗೆ ಸಂಪೂರ್ಣವಾಗಿ ನಿಮ್ಮನ್ನು ನೀವು ಸಮರ್ಪಿಸಿಕೊಂಡಾಗ ಭಕ್ತಿಗೆ ತನ್ನದೇ ಆದಂತಹ ವ್ಯಾಖ್ಯಾನ ಸಿಗುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇನ್ನು ಬಸವಣ್ಣವರು ತಮ್ಮನ್ನು ತಾವು ಭಕ್ತಿ ಇಲ್ಲದ ಬಡವ ಎಂದು ವ್ಯಾಖ್ಯಾನಿಸಿಕೊಳ್ತಾರೆ. ಆ ಬಡವ ಶ್ರೀಮಂತನಾಗಿ ಹೆಂಗಪ್ಪ ಅಂದ್ರೆ ಕೈಕಯ್ಯನ ಮನೆಯಿಂದ ಬೆಳೆದ್ರಿಂದ, ಚೆನ್ನಯ್ಯನ ಮನೆಯಿಂದ ಬೆಳೆದ್ರಿಂದ, ದಾಸಯ್ಯನ ಮನೆಯಲ್ಲಿ ಭಕ್ತಿಯನ್ನು ಬೆಳಿ ಅವರು ಆಗಿರುವ ಮಾರ್ಗದರ್ಶನದಲ್ಲಿ ನಡೆದಂತಹ ಬಸವಣ್ಣವರು ಜಗತ್ತಿಗೆ ಭಕ್ತಿ ಭಂಡಾರಿಯಾಗಿ ಪರಿಚಯಿಸಿಕೊಳ್ತಾರೆ. ಇನ್ನು ಇಷ್ಟೆಲ್ಲ ಹೇಳುವುದರ ಮೂಲಕ ಬೆಳಿಗ್ಗೆ ಜಗತಿ ಕಥಾವನ್ನು ಹೇಳುವ ಒಂದು ಮಾತನ್ನು ಹೇಳಲು ಇಷ್ಟಪಡ್ತೀನಿ. ಬಸವಣ್ಣವರು ಕೇವಲ ಯಾವುದೇ ಒಂದು ಸಮುದಾಯಕ್ಕೆ, ಯಾವುದೇ ಒಂದು ಜಾತಿಗೆ, ಯಾವುದೇ ಒಂದು ಧರ್ಮಕ್ಕೆ ಲೇಪಿಸದೆ ಅವರನ್ನು ಭಕ್ತಿ ಭಂಡಾರಿಯಾಗಿ ಕರ್ನಾಟಕದ ಸಂಸ್ಕೃತಿಯ ನಾಯಕನಾಗಿ ನಾನು ಕೆಲವೊಂದಿಷ್ಟು ಸಾಲುಗಳನ್ನು ಬರೆದಿದ್ದೇನೆ. ಧಾರವಾಡದ ಜನಕ್ಕೆ ಇಷ್ಟ ಆದರೆ ಒಪ್ಪಿಕೊಳ್ಳಿ ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಬಸವಣ್ಣೆಂದರೆ ಬರೀ ಲಿಂಗಾಯತನಲ್ಲ, ವಚನ ಸಾಹಿತ್ಯದ ಸ್ಫೂರ್ತಿ, ಭಕ್ತಿ ಭಂಡಾರದ ಕೀರ್ತಿ, ಜಗತ್ತಿಗೆ ಸಮಾನತೆ ಸಾರಿದ ಜ್ಯೋತಿ, ಬರೆದಷ್ಟು ವಿಸ್ತಾರಗೊಳ್ಳುವ ಇವರ ಖ್ಯಾತಿ. ಸಮಯವನ್ನ ಮೀರಿದಕ್ಕಾಗಿ ಕ್ಷಮೆಗಳನ್ನ ಅವಕಾಶ ನೀಡಿದ ಸಂಸ್ಥೆಗೆ ಆತ್ಮೀಯವಾದ ಕೃತಜ್ಞತೆಯನ್ನ ಚಿರಋಣಿಯಾಗಿ ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದಗಳು. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ನನ್ನ ಹೆಸರು ಶಿಲ್ಪಾ ಜೈನ್ಜಿ, ವಿದ್ಯಾರ್ಥಿ ಆಂಗ್ಲ ಮಾಧ್ಯಮ ಶಾಲೆಯಿಂದ ಬರ್ತಾ ಇದ್ದೀನಿ. ಇವತ್ತಿನ ನನ್ನ ಪ್ರಬಂಧದ ವಿಷಯ ವಿಶ್ವಗುರು ಬಸವಣ್ಣನವರ ಸಮ ಸಮಾಜ ಪರಿಕಲ್ಪನೆ. ಸಮ ಸಮಾಜ ಪರಿಕಲ್ಪನೆಯ ವಿಶ್ವಗುರು ಬಸವಣ್ಣನವರು ಏನೆಲ್ಲ ತಿಳಿಸ್ಯಾರ ಅಂತಂದ್ರ, ಅವರ ವಚನಗಳ ಮೂಲಕ ಸಮಾಜವನ್ನು ತಿದ್ದುವಂತಹ ಕಾರ್ಯವನ್ನ ಮಾಡಿದವರು. ಪ್ರತಿಯೊಂದು ವಚನಗಳಲ್ಲಿ ಕಾಯಕ, ಭಕ್ತಿ, ದಾಸೋಹ, ಜ್ಞಾನ ಅನ್ನುವಂತಹ ಹಲವಾರು ವಿಷಯಗಳನ್ನ ಮಂಡಿಸಿದಾಗ ನಾವು ನೋಡ್ಬಹುದು. 12ನೇ ಶತಮಾನದಲ್ಲಿಯೇ ಜಾತಿರಹಿತ ಸಮಾಜವನ್ನು ಕಟ್ಟಲು ಸರ್ವತಾ ಪ್ರಯತ್ನವನ್ನ ಮಾಡಿದಂತಹ ಕೀರ್ತಿ ವಿಶ್ವಗುರು ಬಸವಣ್ಣನವರಿಗೆ ಸಲ್ತದ. ಸಮ ಸಮಾಜದ ಪರಿಕಲ್ಪನೆ ಎಂದೇ ಹೆಸರು ಸೂಚಿಸುವಂತ ಸಮ ಸಮಾಜ ಎಂದರೆ ವರ್ಗ, ವರ್ಣ, ಜಾತಿರಹಿತ ಸಮಾಜ ಅಂತ ಹೇಳ್ಬಹುದು. ಮೊದಲನೇದಾಗಿ ನೋಡುವಂಗ ಜಾತಿ ಭೇದರಹಿತ ಸಮಾಜದಲ್ಲಿ ಇವರು ವಚನಗಳ ಮೂಲಕ ಸ್ಪಷ್ಟಪಡಿಸುವುದಂದ್ರೆ ಇವನಾರವ ಇವನಾರವ, ಇವ ನಮ್ಮವ ಇವ ನಮ್ಮವ ಎನ್ನುವಲ್ಲಿ ಜಾತಿಯನ್ನ ಮರೆತು ಎಲ್ಲರೂ ನಮ್ಮವರೇ ಅನ್ನುವಂತಹ ಒಂದು ಸಮಾನತೆಯ ಭಾವವನ್ನ ಮೆರೀತಾರ. ಎರಡನೇದಾಗಿ ಅನುಭವ ಮಂಟಪದಲ್ಲಿ ಸಮಾನ ವೇದಿಕೆ. ಕೇವಲ ಹೆಣ್ಮಕ್ಳು ಬರುವುದ ತಪ್ಪು ಅನ್ನುವಂತಹ 12ನೇ ಶತಮಾನದೊಳಗ ಹೆಣ್ಮಕ್ಳಿಗೂ ಸಹ ಸಮಾನವಾದ ವೇದಿಕೆ ಐತಿ. ಅವ್ರ ವಿಚಾರಗಳನ್ನು ಮಂಡಿಸಲಿಕ್ಕೆ ಅನುಮತಿಯನ್ನ ಕೊಟ್ಟಂತಹ ಕೀರ್ತಿ ಬಸವಣ್ಣನವರಿಗೆ ಸಲ್ತದ. ಆಮೇಲೆ ಕಾಯಕ ಮತ್ತು ದಾಸೋಹವನ್ನ ನೋಡ್ತಾ ಹೋದ್ರ
ಬಸವಣ್ಣನವರು ಕಾಯಕವೇ ಕೈಲಾಸ ಅನ್ನುವಂತಹದನ್ನ ತತ್ವವನ್ನು ಪ್ರಚಾರಕ್ಕೆ ತಂದವರು. ಶ್ರಮದಿಂದ ಸಂಪಾದಿಸಿದಂತಹ ದುಡಿಮೆಯನ್ನ ಆಹಾರವಾಗಿರಿಸಿ ತಾವು ಉಣ್ಣುವುದಲ್ಲದ ಮತ್ತು ದಾಸೋಹ ಸಹಿತ ನೀಡುವಂತಹದ್ದು ಶ್ರೇಷ್ಠ ಕೆಲಸ ಅಂತ ಹೇಳಿದವರು. ಕೆಲಸ ಯಾವುದೇ ಇರಲಿ, ನಾವು ಮಾಡುವಂತಹ ಕೆಲಸ ಯಾವುದೇ ಇರಲಿ, ಅದು ದೊಡ್ಡದೇ ಇರಲಿ ಚಿಕ್ಕದೇ ಇರಲಿ, ಅದೇ ಪವಿತ್ರ ಅಂತ ಹೇಳುವಲ್ಲಿ ಕಾಯಕವೇ ಕೈಲಾಸ ಅಂತಂದ್ರೆ ಹೇಳ್ಯಾರ. ಅದ್ರ ಸಂಬಂಧ ಅವ್ರು ಒಂದೊಂದು ಕೊಟೇಶನ್ ಕೊಡ್ತಾರ ಅಂದ್ರ ಲಿಂಗನು ಸೇವೆ ಮಾಡಲಿ ಅನ್ನುವಂತಹ ಕೊಟೇಶನ್ ಕೊಡ್ತಾರ. ಆಮೇಲೆ ನುಲಿಯ ಚಂದ್ರ ಏನು ಅಂತ ಅಂದ್ರೆ ನಿಮ್ಗೆಲ್ಲ ಗೊತ್ತಿದ್ದಂತಹ ವಿಷಯನೇ ಇಲ್ಲಿ. ನುಲಿಯ ಚಂದ್ರ ಕಾಯಕ ಮಾಡುವಾಗ ಇಷ್ಟದಿಂದ ಕೆಳಗೆ ಬಿಟ್ಟು ಸಹಿತ ಅವನಿಗೆ ಇಷ್ಟಲಿಂಗದ ಕಡೆ ಲಕ್ಷ್ಯ ಇರ್ಲಿಲ್ಲ, ಬದಲಾಗಿ ನನ್ನ ಕಾಯಕದ ಕಡೆ ಲಕ್ಷ್ಯ ಇತ್ತು ಅನ್ನುವಂಥದ್ದನ್ನ ನಾವು ನೋಡಬಹುದು. ಇನ್ನು ಸ್ತ್ರೀ ಸಮಾನತೆಯನ್ನ ನೋಡುವುದಾದ್ರೆ ಅನುಭವ ಮಂಟಪದಲ್ಲಿ ಅನೇಕ ಸ್ತ್ರೀಯರನ್ನ ಅಕ್ಕ ಮಹಾದೇವಿ, ಮಲ್ಲಿಗೆ ಮಹಾದೇವಿ, ನೀಲಾಂಬಿಕೆ, ಗಂಗಾಂಬಿಕೆ, ಮುಕ್ತಾಯಕ್ಕ ಇನ್ನು ಮುಂತಾದ ಶಿವಶರಣೆಯರು ವಚನ ಸಾಹಿತ್ಯಕ್ಕೆ ಅಭೂತಪೂರ್ವ ಕೊಡುಗೆಗಳನ್ನ ನಾವು ಕೊಟ್ಟಿರೋದನ್ನ ನೋಡ್ತೀವಿ. ಇದರ ಪರವಾಗಿ ಒಂದು ವಚನ ಕನ್ನಡಿ ನೋಡುವ ಅಣ್ಣಗಳಿರ ಜಂಗಮವನ್ನು ನೋಡಿರಿ, ಇದಕ್ಕೆ ಉತ್ತಮವಾದಂತಹ ಉದಾಹರಣೆ. ಇನ್ನು ಅಂತರ್ಜಾತೀಯ ವಿವಾಹಗಳನ್ನು ನೋಡೋದಾದ್ರೆ ಸಮಾಜದ ಸಮ ಸಮಾಜದ ಪರಿಕಲ್ಪನೆಯಲ್ಲಿ ಅಂತರ್ಜಾತೀಯ ವಿವಾಹವು ಒಂದು ದೊಡ್ಡ ಮಟ್ಟದ ತಿರುವನ್ನು ಪಡೆದುಕೊಳ್ಳುತ್ತದೆ. ಸಮಾನತೆಯ ಸ್ಥಳದಲ್ಲಿ ಇನ್ನು ಪೂಜೆಯ ಮಹತ್ವ ಅಂತಂದ್ರ ಈಗ ಗುಡಿಗೆ ಹೋಗತ್ತೀವಿ, ಅವಾಗ ಏನ್ ಮಾಡ್ತಾರ ಅವ್ರು, ನಿಮ್ಗೆ ಈ ಕಾರಣ ಐತ್ರಿ, ಆ ಕಾರಣ ಐತ್ರಿ, ಆ ಗ್ರಹಚಾರ ಐತ್ರಿ, ಈ ಗ್ರಹಚಾರ ಐತ್ರಿ ಅಂತಂದ್ರೆ ನಾವು ಹೋಮ ಹವನ ಮಾಡಿಸ್ಲಿಕ್ಕೆ ಮುಂದಾಗ್ತೀವಿ. ಅದೆಲ್ಲ ಬೇಡ ಅಂತಂದ್ ಹೇಳಿ ಇಷ್ಟಲಿಂಗ ಪೂಜೆಯನ್ನು ಮಾಡ್ಲಿಕ್ಕೆ ಏನ್ ಸಮಾನತೆ ಕೊಟ್ಟಾರಲ್ಲ ಅದು ಒಂದು ಬಹಳ ಚಲೋ. ಯಾಕಂತಂದ್ರ ಇದ್ರೊಳಗ ಮಧ್ಯವರ್ತಿಗಳ ಅವಕಾಶಗಳನ್ನ ಕಲ್ಪಿಸುವಂತಹ ಕೆಲಸವನ್ನ ಮಾಡ್ಯಾರ. ಅಂತರ್ಯಾಮಿ ದೇವರನ್ನು ಅನುಭವಿಸುವ ತತ್ವ ಮತ್ತು ದೇವರ ಜೊತೆಗಿನ ನೇರ ಸಂಪರ್ಕವನ್ನ ಹೊಂದುವಂತಹ ಕೆಲಸವನ್ನ ಮಾಡುವಂತಹ ಕೆಲಸವನ್ನ ಬಸವಣ್ಣನವರು ಈ ಮೂಲಕ ಹೇಳಿದ್ದಾರೆ. ಇನ್ನು ಉಪಸಂಹಾರಕ್ಕೆ ಬರೋದಾದ್ರೆ ಬಸವಣ್ಣನವರು ಕಟ್ಟಲು ಇಚ್ಛಿಸಿದಂತಹ ಸಮಾಜವೆಂದರೆ ಜಾತಿ, ಲಿಂಗ, ಧರ್ಮ, ವರ್ಣ, ವರ್ಗ ಇವನ್ನೆಲ್ಲ ಮೀರಿದಂತಹ ಉತ್ತಮ ವಿಶಾಲ ಸಮಾಜ. ಪ್ರತಿಯೊಂದು ಸಮಾಜ ಸಮಾನವಾಗಿ ಮತ್ತು ನೋಡುವವರ ಕಾಯಕವೇ ಕೈಲಾಸ. ಸೋಹಂ ಎಂದೆನಿಸದೆ ದಾಸೋಹಂ ಎಂದೆನಿಸಯ್ಯ, ದಯವೇ ಧರ್ಮದ ಮೂಲವಯ್ಯ, ಸತ್ಯವೇ ಶಿವ ಎಂಬ ತತ್ವಗಳನ್ನು ಬೋಧಿಸಿದವರು, ನುಡಿದಂತೆ ನಡೆದವರು. ಅದಕ್ಕ ಈಗ ಏನಪ್ಪ ಬಂದದ ಅಂದ್ರ ಮೊದ್ಲು ಅಂತಿದ್ರಂತ ಮಲ್ಲಿಗೆ ಮುಗಿಯುವಂತಹ ಸಸಿ ಬರಲಿ ನನ್ನ ಮನೆಗೆ ಅಂತ ಹೇಳಿ ಎಲ್ಲಾ ಅತ್ತೆಂದ್ರೂ ಆಶೆ ಮಾಡ್ತಿದ್ರಂತ. ಈಗ ಏನಾಗದ ಅಂದ್ರ ಬದಲಾದ ಸಮಾಜದೊಳಗ ವಚನವನ್ನ ಕಲಿತಂತ ಸಸಿ ಬರಲಿ ಅನ್ನುವಂತಹ ಕಾಲ ಬದಲಾಗ್ಯದ ಅಂತಂದ್ರ ಇದಕ್ಕೆ ಯಾರ ಕಾರಣ ಅಂತಂದ್ರ ಬಸವಣ್ಣ ಅಂತಂದೇಳಿ ಎಲ್ಲಿ ತಗೊಂಡ್ ಹೇಳ್ಬಹುದು. ಯಾಕಂತಂದ್ರ ಬಸವಣ್ಣವ್ರಿಗೆ ಒಂದ ಎಲ್ಲ ನಿಮಿಷಕ್ಕನ್ನ ಹೇಳ್ರಿ, ಇಷ್ಟ ಟೈಮ್ ನಿಮಿಷದೊಳಗ ನಾವ್ ಹೇಳಕ್ ಆಗಿಲ್ಲ. ಬಸವಣ್ಣನ ವಿಚಾರಗಳನ್ನ ನಾವು ಮಂಡಿಸುದು ಅಂತಂದ್ರ ಸಮುದ್ರವನ್ನ ನಾವು ಒಡದೊಳಗೆ ತುಂಬಿದಂಗ ಅನುಮತಿ ಮಾಡಿಕೊಟ್ಟಂತಹ ಸಂಘಟನೆಗಳಿಗೆ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗಜಾನನ್. ನಾನು ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ತಾಲೂಕಿನಿಂದ ಸಂಶೋಧನಾರ್ಥಿಯಾಗಿ ನನ್ನ ಟಾಪಿಕ್ ಯಾವುದು ಅಂದ್ರೆ ವಚನ ಸಾಹಿತ್ಯದಲ್ಲಿ ಮೇಳ ಚಿಂತನೆ. ವಚನ ಸಾಹಿತ್ಯದಲ್ಲಿ ಮೇಳ ಚಿಂತನೆ ಅಂತ ಪೂರ್ವದಲ್ಲಿ ವಚನ ಚಳವಳಿ ಒಂದು ದಾನಕ್ಕೆ ಪರ್ಯಾಯವಾಗಿ ದಾನ ಸಿದ್ಧಾಂತಕ್ಕೆ ಪರ್ಯಾಯವಾಗಿ ಕಾಯಕ ಸಿದ್ಧಾಂತ, ಆಮೇಲೆ ದೇವಾಲಯಕ್ಕೆ ಪರ್ಯಾಯವಾಗಿ ಆ ಮನೆ ಅನುಭವ ಮಂಟಪ, ಇದೇ ರೀತಿ ಮೂಢನಂಬಿಕೆಗಳನ್ನು ಬೆಳೆದಾಡಿಸುತ್ತಾ 12ನೇ ಶತಮಾನದಲ್ಲಿ ಇವೆಲ್ಲವೂ ತಂತ್ರಜ್ಞಾನಗಳನ್ನು ಬೆಳೆದೋಡಿಸಿದ್ದಾರೆ. ಇದರಲ್ಲಿ ವಚನ ಸಾಹಿತ್ಯದಲ್ಲಿ ಮೇಳ ಚಿಂತನೆ ಎಂಬುದು ಎರಡು ನಿದರ್ಶನ ಹೇಳ್ತೀನಿ. ಬಸವಣ್ಣನವರಿಗೆ ಉಪನಯನ ಸಂಸ್ಕಾರದ ಹೇಳುವ ಸಂದರ್ಭದಲ್ಲಿ ಅವರ ತಂದೆ ತಾಯಿಗಳು ಏನು ಅಂತಂದ್ರೆ ಅಲ್ಲೇ ಇದ್ದಂತ ಬಸವಣ್ಣನವರನ್ನು ಉಪನಯನ ಸಂಸ್ಕಾರ ಮಾಡಲು ಮುಂದಾಗ್ತಾರೆ. ಆ ನಂತರ ಏನಂತಂದ್ರೆ ಇದು ಅವರ ಇದು ಉಪನಯನ ಸಂಸ್ಕಾರ ಮಾಡಲು ನಿರ್ಧರಿಸ್ತಾರೆ. ಅದರಿಂದ ಬಸವಣ್ಣನವರು ಏನಂದ್ರೆ ಅತ್ಯನಿಗಿದ್ದ ಉಪನಯನ ಸಂಸ್ಕಾರ ನನಗೆ ಇದು ಮಾಡಿ ಕೊಡೋ ಸಂಗಮಕ್ಕೆ ಬರ್ತಾರೆ. ಆಮೇಲೆ ಎರಡನೇ ನಿದರ್ಶನ ಏನಪ್ಪಾ ಅಂದ್ರೆ ಅನುಭವ ಮಂಟಪದಲ್ಲಿ 37 ಸ್ತ್ರೀಯರು ಸ್ತ್ರೀ ಪುರುಷರನ್ನದೇ ಸಮಾನವಾಗಿ ವಿಚಾರಗಳನ್ನು ಅಭಿವ್ಯಕ್ತಪಡಿಸುವ ಸ್ವತಂತ್ರ ಇತ್ತು. ಮನುಸ್ಮೃತಿಯಲ್ಲಿ ಒಂದು ಹೆಣ್ಣು ಮಹಿಳೆ ಏನಂದ್ರೆ ಹುಟ್ಟುತ್ತಾ ಏನಂದ್ರೆ 4 ಗೋಡೆ ಮಧ್ಯೆ ಇರಬೇಕು, ಶೈಶವಾವಸ್ಥೆಯಲ್ಲಿ ತಂದೆ ತಾಯಿಗೆ ಹತ್ರ ಇರಬೇಕು,
ಆಮೇಲೆ ಗಂಡ ಮದುವೆ ಆದ ನಂತರ ಗಂಡನ ಹತ್ರ ಇರಬೇಕು. ಆಮೇಲೆ ಇದು ವಯಸ್ಸಾದ ನಂತರ ಏನಪ್ಪ ಅಂದ್ರ ವಯಸ್ಸಾದ ನಂತರ ಮಕ್ಕಳ ಹತ್ರ ಇರಬೇಕು. ಈ ರೀತಿಯಾಗಿ ಹೇಳ್ತೀವಿ. ಮಹಿಳೆ ಯಾವುದೇ ಕಾರಣಕ್ಕೂ ಏನಪ್ಪ ಅಂದ್ರ ಸ್ವತಂತ್ರ ಸ್ವಾಭಿಮಾನಿ ವ್ಯಕ್ತಿಗಳಿಗೆ ವಚನ ಚಳವಳಿ ಮೂಲಕ ಗೊತ್ತಾಗುತ್ತೆ. ಅದರಲ್ಲಿ ಒಂದು ವಚನ ಹೇಳುವ ಮೂಲಕ ಇದು ವಿಚಾರವನ್ನು ಕೊನೆಗೊಳಿಸ್ತೀನಿ. ಹೆಣ್ಣು ಹೆಣ್ಣಾದಲ್ಲಿ ಗಂಡಿನ ಸುತ್ತಕ, ಗಂಡು ಹೆಣ್ಣಾದಲ್ಲಿ ಹೆಣ್ಣಿನ ಸೂತಕ, ದನದ ಸೂತಕ ಹಿಂಗಿದಾವೆ. ದನವಿನ ಸೂತಕಕ್ಕೆ ತಲೆ ಉಂಟೆ ಅಯ್ಯ, ಮೊದಲಿನಿಂದದ ಸೂತಕಕ್ಕೆ ಮರಳಾಯಿತು ಹೇಳಿಲ್ಲ. ಎಲ್ಲ ದೇವ ಚಾನಂದಿಕ ಗುರುಗಳಿಗೆ ಜಗವೆಲ್ಲ ಹೆಣ್ಣು ನೋಡ ಅಯ್ಯ. ಅಕ್ಕಮದೇವಿ ಗಂಡು ಹೆಣ್ಣೆಂದು ಮನುಷ್ಯ ಸ್ವಭಾವ ಗುಣಗಳನ್ನು ಗಂಡು ಹೆಣ್ಣು ಕೇವಲ ಆಕಾರದಲ್ಲಿ ಅಷ್ಟೇ ಭಿನ್ನವಾಗಿ ಕಂಡು ಬರುತ್ತಾಳೆ. ಆಕಾರದಲ್ಲಿ ಅಷ್ಟೇ ಭಿನ್ನವಾಗಿ ಕಂಡು ಬರುತ್ತಾಳೆ. ಅದರಿಂದ ಗಂಡು ಹೆಣ್ಣು ಇಬ್ಬರು ಸಮಾನ ಸಾರ್ವಜನಿಕ ವಚನದಲ್ಲಿ ಕಂಡು ಬರುತ್ತದೆ. ಒಟ್ಟಾರೆಯಾಗಿ ಪಿತೃ ಪ್ರಧಾನ ವ್ಯವಸ್ಥೆ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ನಮ್ಮ ಹಿರಿಯರಿಗೂ ಮತ್ತು ಹಿರಿಯರಿಗೂ ಅರ್ಪಿಸಿ ನಾವೊಂದು ಬಸವನ ಮುಖಾಂತರ ತಲೆಗೆ ತುಳಿದವರ ಮನೆಯ ಲೆಕ್ಕೆಯ ತನಗಾದ ಆಕೆಯನ್ನು ಅವಳಿಗಾದ ಸೇಗೆಯನ್ನು ತಲೆಯ ಕೋಪ ತನ್ನ ಹಿರಿತನದ ಕೇಡು, ಮನದ ಕೋಪ ತನ್ನ ಅರಿವಿನ ಕೇಡು, ಮನೆಯೊಳಗಡೆ ಮನೆಸುತ್ತಲ್ಲದೆ ಮನೆಯ ಸುಡುತ್ತೆ ಕೂಡಲ ಸಂಗಮರಿಯನ್ನು ನಡೆಸುವ ಪರಿ ಬಸವಣ್ಣನವರು ಒಂದು ವಚನದಲ್ಲಿ ಈ ರೀತಿಯಾಗಿ ಉಲ್ಲೇಖ ಮಾಡ್ತಾರೆ. ಹಾಗಾದ್ರೆ ನನ್ನ ಒಂದು ಪ್ರಬಂಧದ ವಿಷಯ ಬಸವಣ್ಣನ ವಚನ ಸಾಹಿತ್ಯದಲ್ಲಿ ಆಧುನಿಕ ಸಂಸತ್ತಿನ ಮೌಲ್ಯಗಳು ಯಾವ ರೀತಿಯಾಗಿ ಕೇವಲ 2 ನಿಮಿಷದಲ್ಲಿ ನನ್ನ ಮಾತುಗಳನ್ನು 12ನೇ ಶತಮಾನದಲ್ಲಿ ಆಗ್ಲೇ ನಮಗೆ ಅರವಿಂದ್ ಜಂಟಿ ಸರ್ ಅವರು ಮಾತನಾಡುವ ಸಮಯದಲ್ಲಿ ಉಲ್ಲೇಖ ಮಾಡುವರು. 12ನೇ ಶತಮಾನದಲ್ಲಿ ಬ್ರಿಟಿಷರು ಏನು ಈ ಪಾರ್ಲಿಮೆಂಟ್ ಅನ್ನುವಂತ ವ್ಯವಸ್ಥೆ ಭಾರತ ದೇಶಕ್ಕೆ ಕೊಟ್ಟರು, ಅವಾಗ ನಮ್ಮ ಪಾರ್ಲಿಮೆಂಟ್ರಿ ಅನ್ನುವಂತ ನಾವು ಕರೆದುಕೊಂಡು ಬಂದ್ವಿ ಅನ್ನುವಂಥದ್ದು ಒಂದು ದೃಷ್ಟಿಕೋನದಲ್ಲಿ ಅವ್ರಿಗೆ ನಾವು ನೋಡಿದ್ವಿ. ಹಾಗಾದರೆ ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ 12ನೇ ಶತಮಾನದ ಕಾಲಘಟ್ಟದಲ್ಲಿ ಬಸವಣ್ಣ ಅನುಭವ ಮಂಟಪ ಕಟ್ಟಿದ್ದು ಕೇವಲ ಒಂದು ರೀತಿಯಿಂದ ರಾಜಕೀಯ ದೃಷ್ಟಿಕೋನಕ್ಕೆ ನಾವು ಹೋಲಿಕೆ ಮಾಡೋದಾದರೆ, ಆದರೆ ಇನ್ನೊಂದು ದೃಷ್ಟಿಕೋನಕ್ಕೆ ನಾವು ಹೋಲಿಕೆ ಮಾಡಬೇಕಾದ ಸಮಯದಲ್ಲಿ ಸಾಮಾಜಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ ಹಾಗೂ ಸಾಂಸ್ಕೃತಿಕವಾಗಿ ಈ 3-4 ರೈತಿನ ಈ 4 ಸಮಾನವಾಗಿರ್ತಕ್ಕಂಥ ಒಂದೇ ಭಾವವನ್ನು ಇಟ್ಟುಕೊಂಡು ಬಸವಣ್ಣನವರು ಒಂದು ರಾಜಕೀಯದಲ್ಲಿ ಬಂದ ಸಮಯದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಉಂಟಾಗಬೇಕು.
ಹಾಗೆ ಎರಡನೇದು ಕಾನೂನು ಮತ್ತು ಅಲ್ಲಿ ಸಮಾನತೆ ಬಗ್ಗೆ ಮಾತನಾಡ್ತಾರೆ. ನಮಗೆ ಸಮಾನತೆ ಬಂದ ಸಮಯದಲ್ಲಿ ಈ ಸಂವಿಧಾನದ ಬಗ್ಗೆ ಮಾತನಾಡೋದು ಬಹಳ ಜಾಸ್ತಿ. ಸಮಾನತೆ ಅಂತ ಹೇಳಿದ್ರೆ ಯಾವುದೋ ಒಂದು ವಿಧಿ ಅಥವಾ ಯಾವುದೋ ಒಂದು ಸಂವಿಧಾನದ ಒಂದು ವ್ಯವಸ್ಥೆಗಳನ್ನು ನಾವು ಕೇಳೋದಲ್ಲ. ನನದಲ್ಲಿ ಭಾವ ಒಂದು ಮೇಲಲ್ಲ ನಾನು ಮೇಲಲ್ಲ ಅನ್ನುವಂತ ಭಾವ ನಮ್ಮಲ್ಲಿ ಮೂಡಿತು ಅಂತಂದ್ರೆ ಅದೇ ಸಮಾನತೆಯ ಮೂಲ. ಮತ್ತೆ ಮುಂದೆ ಹೇಳ್ತಾರೆ ಏನು ಅಂತ ಹೇಳಿದ್ರೆ ಲಿಬರ್ಟಿ ಥಾಟ್ ಬಗ್ಗೆ ಮಾತನಾಡುವ ಸಮಯದಲ್ಲಿ ಆತ್ಮಸಾಕ್ಷಿಯ ಸ್ವಾತಂತ್ರ್ಯ ಅನ್ನುವಂಥದ್ದು ನಮ್ಮ ಪ್ಲೇಟೋ ಅವರು ಉಲ್ಲೇಖ ಮಾಡ್ತಾರೆ. ಒಬ್ಬ ವ್ಯಕ್ತಿಗೆ ಕೊಟ್ಟಿರ್ತಕ್ಕಂಥ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿದ್ರೆ ಅದೇ ನ್ಯಾಯ ಅಂತ ಹೇಳ್ತಾರೆ. ಅಂದ್ರೆ ಇನ್ನೊಬ್ಬರ ಕೆಲಸ ಕಾರ್ಯಗಳಿಗೆ ಹಸ್ತಕ್ಷೇಪ ಮಾಡದೇ ಇರುವುದು ಒಂದು ನ್ಯಾಯ ಅನ್ನುವಂಥದ್ದು. ಬಸವಣ್ಣನವರು ಅದೇ ದೃಷ್ಟಿಕೋನದಲ್ಲಿ ಆ ಸಾಮಾಜಿಕ ನ್ಯಾಯಕ್ಕೆ ಏನಾಗ್ತಾರೆ ಅಂತ ಹೇಳಿದ್ರೆ ಮುನ್ನುಡಿ ಬರೀತಾರೆ. ಮುಂದೆ ಮಾತೃತ್ವದ ಬಗ್ಗೆ ಮಾತನಾಡಬೇಕಾದ ಸಮಯದಲ್ಲಿ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ವಚನಗಳಲ್ಲಿ ಬಸವಣ್ಣನವರು ಹೇಳಿದ್ದಾರೆ. ದೇಗುಲವೇ ಈ ವಚನದ ಬಗ್ಗೆ ನಾವು ನೋಡಬೇಕಾದ ಸಮಯದಲ್ಲಿ ಅಲ್ಲಿ ಒಂದು ಸಮ ಅನ್ನುವಂತ ಭಾವನೆ ನಮ್ಗೆ ಕಂಡು ಬರುತ್ತದೆ. ಎಲ್ಲರಿಗೆ ನಾನು ಹೇಳೋದು ಏನಂತ ಹೇಳಿದ್ರೆ ಸಮಯದ ಅಭಾವದಿಂದ ಇದ್ದ ಸಮಯದಲ್ಲಿ ನಾವು ಕೆಲವೊಂದಿಷ್ಟು ವಿಷಯಗಳನ್ನು ಪ್ರಸ್ತುತ ಮಾಡಬೇಕಾದ ಸಮಯದಲ್ಲಿ ಅದು ಏರು ಆದ ಸಮಯದಲ್ಲಿ ಕೆಲವೊಂದಿಷ್ಟು ವಿಷಯಗಳನ್ನು ವ್ಯತ್ಯಾಸ ಆಗ್ತವೆ. ದಯವಿಟ್ಟು ನನಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲರಿಗೂ ಹಾಗೂ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲರಿಗೂ ನಾನು ವಂದಿಸಿ ಮಾತುಗಳನ್ನು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪಣಿರಾಜ್ ಪಾಯಿಕ, ಸಂಶೋಧನಾ ವಿದ್ಯಾರ್ಥಿ, ಸಹಾಯಕ ಪ್ರಾಧ್ಯಾಪಕರು, ಅರ್ಥಶಾಸ್ತ್ರ ವಿಭಾಗ, ದಾವಣಗೆರೆ ವಿಶ್ವವಿದ್ಯಾಲಯ. ನನ್ನ ವಿಷಯ ಬಸವಣ್ಣ ಮತ್ತು ಮಾನವ ಹಕ್ಕುಗಳ ಒಂದು ವಿಶ್ಲೇಷಣೆ. ಬಹುತೇಕ ನಾವೆಲ್ಲ ಮಾನವ ಹಕ್ಕುಗಳ ಪರಿಕಲ್ಪನೆ ಅಂದ ತಕ್ಷಣ ಭಾರತದಲ್ಲಿ ಕೂಡ ಮಾನವ ಹಕ್ಕುಗಳ ಪರಿಕಲ್ಪನೆ ಬಹಳಷ್ಟು ಚೆನ್ನಾಗಿ ಹೊರತಾಗ್ತಾ ಇದೆ. ಯಾಕಂದ್ರೆ ರಾಜ್ಯ ಮಾನವ ಹಕ್ಕು ಆಯೋಗ ಇದೆ, ರಾಷ್ಟ್ರೀಯ ಮಾನವ ಹಕ್ಕು ಆಯೋಗ ಇದೆ. ಹಾಗಾಗಿ ಮಾನವ ಹಕ್ಕುಗಳು ಭಾರತದಲ್ಲಿ ಬಹಳಷ್ಟು ಚೆನ್ನಾಗಿದ್ದಾವೆ ಅಂತಕ್ಕಂತಹ ಪರಿಕಲ್ಪನೆಯನ್ನ ಇಟ್ಕೊಂಡು 12ನೇ ಶತಮಾನದಲ್ಲಿ ಜೀವಿಸಿದಂತಹ ಬಸವಣ್ಣನವರನ್ನ ಅವರು ಪ್ರತಿಪಾದಿಸಿದಂತಹ ವಚನಗಳನ್ನ 1948ರ ವೇಳೆಗೆ ಬಂದಿರತಕ್ಕಂತಹ ಸಾರ್ವತ್ರಿಕ ಮಾನವ ಹಕ್ಕುಗಳ ಘೋಷಣೆಗೆ ಹೋಲಿಸಿ ಆ ಮಾನವ ಹಕ್ಕುಗಳ ಅಧಿಕಾರಗಳು ಅಂತಕ್ಕಂತಹ ಪ್ರತಿಪಾದನೆಯನ್ನ ಪ್ರತಿಪಾದಿಸ್ತಾ ಇದ್ದೀವಿ. ಬಟ್ ಆದ್ರೆ ನಾವೇನ್ ಹೇಳ್ತೀವಿ ಅಂದ್ರೆ ಬಸವಣ್ಣನ ವಚನಗಳಲ್ಲಿ ಮಾನವ ಹಕ್ಕುಗಳಿಗಿಂತ ಶ್ರೇಷ್ಠವಾದಂತಹ ಸಾಮಾಜಿಕ ಕರ್ತವ್ಯದ ಪ್ರಜ್ಞೆ ಇತ್ತು. ಬಸವಣ್ಣನವರು ನಾವೇನಿವತ್ತು ಮಾನವ ಹಕ್ಕುಗಳನ್ನ ನೋಡ್ತಾ ಇದ್ದೀವಿ, ಆ ಮಾನವ ಹಕ್ಕುಗಳನ್ನ ಅಳವಡಿಸಿಕೊಂಡ ನಂತರ ಪ್ರಪಂಚದ ಬಹುತೇಕ ರಾಷ್ಟ್ರಗಳಲ್ಲಿ, ಅದರಲ್ಲಿ ನೀವು ಉದಾಹರಣೆ ತಗೊಳ್ಳೋದಾದ್ರೆ ನಾವು ಈಗಲೂ ಕೂಡ ಸರ್ಕಾರಿ ನೌಕರರಲ್ಲೇ ಎ ವರ್ಗ, ಬಿ ವರ್ಗ, ಸಿ ಮತ್ತು ಡಿ ದರ್ಜೆಯ ನೌಕರರು ಅಂತ ಹೇಳಿ ವಿಂಗಡಿಸಿ ವರ್ಗಗಳನ್ನ ಮಾಡಿ ಸವಲತ್ತುಗಳಲ್ಲಿ ಕೂಡ ಆ ವ್ಯತ್ಯಾಸದ ಧೋರಣೆಯನ್ನ ತೋರಿಸ್ತಾ ಇದೆ. ಬಟ್ ಆದ್ರೆ ಬಸವಣ್ಣನವರು ಏನ್ ಹೇಳ್ತಾರೆ ಅಂದ್ರೆ ಎಲ್ಲರನ್ನ ಸಮಾನವಾಗಿ ಮಾಡಬೇಕು. ಒಂದು ಉತ್ತಮವಾದಂತಹ ಸಮಾಜವನ್ನ ಕಟ್ಟಬೇಕಾದ್ರೆ ನಾವು ಕರ್ತವ್ಯ ಪ್ರಜ್ಞೆಯ ಆಧಾರದಲ್ಲಿ ಉತ್ತಮವಾದಂತಹ ಒಂದು ಸಮಾಜವನ್ನ ಕಟ್ಟಲಿಕ್ಕೆ ಸಾಧ್ಯ ಅಂತ ಹೇಳಿ ಅವರ ವಚನಗಳಲ್ಲಿ ಅವರು ಹೇಳ್ತಾರೆ. ಅದರಲ್ಲಿ ಪ್ರಮುಖವಾಗಿ ದಯೆ ಧರ್ಮದ ಮೂಲವಯ್ಯ ಅನ್ನುವ ವಚನದಲ್ಲಿ ದಯೆಯಿಂದ ನಾವು ಎಲ್ಲಾ ಪ್ರಾಣಿಗಳಿಗೂ ತೋರಿಸಬೇಕು ಅಂತ. ಈ ಮಾನವ ಹಕ್ಕು ಪರಿಕಲ್ಪನೆ 1945ರಲ್ಲಿ ಬಂದಿರೋದನ್ನ ಇಟ್ಕೊಂಡು ಬಸವಣ್ಣನವರು ಮಾನವ ಹಕ್ಕುಗಳನ್ನ ಪ್ರತಿಪಾದಿಸಿದ್ರು ಅನ್ನೋದಕ್ಕಿಂತ ಅವರ ವಚನಗಳನ್ನ ಈ ನಿಟ್ಟಿನಲ್ಲಿ ನಾವು ಮಾನವ ಹಕ್ಕುಗಳಿಗಿಂತ ಶ್ರೇಷ್ಠವಾಗಿರ್ತಕ್ಕಂತಹ ವಚನಗಳನ್ನ ನಮ್ಮ ಜನಕ್ಕೆ ಪ್ರಸ್ತುತಪಡಿಸುವುದರ ಮೂಲಕ ಹಕ್ಕುಗಳಿಗಿಂತ ಶ್ರೇಷ್ಠವಾದಂತಹ ಕರ್ತವ್ಯ ಪ್ರಜ್ಞೆಯನ್ನ ನಾವೆಲ್ಲ ಅಳವಡಿಸಿಕೊಂಡು ಇವತ್ತೇನು ಸಮಾಜದಲ್ಲಿ ಕೊಲೆ, ಸುಲಿಗೆ, ಅನ್ಯಾಯ, ಸಂಪತ್ತಿನ ಹುಡುಗನ ಆಗ್ತಾ ಇದೆಯೋ ಇವೆಲ್ಲವನ್ನ ತಪ್ಪಿಸಲಿಕ್ಕೆ ನಾವು ಒಂದು ಕರ್ತವ್ಯ ಪ್ರಜ್ಞೆಯನ್ನ ಇಟ್ಕೊಂಡು ಜೊತೆಗೆ ಕಾಯಕ ಮತ್ತು ದಾಸೋಹ ಪ್ರಜ್ಞೆಯನ್ನ ಅಳವಡಿಸ್ಕೋಬೇಕು. ಬಹುತೇಕ ನಾವೇನ್ ಅನ್ಕೊಳ್ತೀವಿ ಅಂದ್ರೆ ಕಾಯಕವೇ ಕೈಲಾಸ ಅಂತ ಹೇಳಿ ಬಸವಣ್ಣ ಹೇಳಿದ್ದಾರೆ ಅಂದ ತಕ್ಷಣ ಬಹುತೇಕರು ಆ ಕಾಯಕ ನಿಷ್ಠೆಯಿಂದ ಇವತ್ತು ಏನ್ ಮಾಡ್ತೀವಿ ಅಂದ್ರೆ ಕಂಡ ದೇವರುಗಳನ್ನ ಸುತ್ತಕ್ಕಂಥದ್ದು, ಗುಡಿಗಳನ್ನ ಸುತ್ತಕ್ಕಂಥದ್ದು, ಮಸೀದಿಗಳನ್ನ, ಚರ್ಚ್ಗಳನ್ನ ಸುತ್ತಕ್ಕಂಥದ್ದು ಮಾಡಿದ್ರೆ ಸಾಕು. ನಾವೇನ್ ಮಾಡ್ಬೇಕಂದ್ರೆ ನಮಗೆ ವಹಿಸಿರ್ತಕ್ಕಂತಹ ಕರ್ತವ್ಯವನ್ನ ಕಾಯಕದಲ್ಲೇ ಕೈಲಾಸವನ್ನ ಕಾಣ್ತಕ್ಕಂಥ ಪ್ರಯತ್ನವನ್ನ ಮಾಡಿದಾಗ ಮಾತ್ರ ಆ ಕರ್ತವ್ಯ ಪ್ರಜ್ಞೆಯಲ್ಲಿ ಒಂದು ಒಳ್ಳೆಯ ಸಮಾಜ ಕಟ್ಟಲಿಕ್ಕೆ ಸಾಧ್ಯ ಅಂತಕ್ಕಂತಹ ಪ್ರಜ್ಞೆಯನ್ನು ನಾವು ಏನ್ ಮಾಡ್ತಾರೆ ಅಂದ್ರೆ ಸೂಚಿಸ್ತಾರೆ. ಜೊತೆಗೆ ಬಹುತೇಕ ನಮ್ಮ ಇತ್ತೀಚಿನ ಇದನ್ನ ಏನ ಹೇಳ್ತೀವಿ ಅಂದ್ರೆ ನಾವು ಆ ವೇದಗಳ ನಂತರ ಕಾಲದಲ್ಲಿ ಸಮಾನತೆನೇ ಇರಲಿಲ್ಲ, ಎಲ್ಲಾ ಜಾತಿ ವ್ಯವಸ್ಥೆಯಿಂದ ಸಂಪೂರ್ಣವಾಗಿ ಕೂಡಿ ಹೋಗಿತ್ತು ಅಂತಕ್ಕಂತಹ ಅವರು ಕಟ್ಟುನಿಟ್ಟಾಗಿ ಅವರವರದೇ ಜಾತಿಯ ಕೆಲಸಗಳನ್ನ ಮಾಡ್ಬೇಕಿತ್ತು ಅನ್ನುವ ಪರಿಕಲ್ಪನೆಯನ್ನ ಪಾಶ್ಚಿಮಾತ್ಯರು ಅಳವಡಿಸಿದ್ರು ಅಂತ. ಅಂದ್ರೆ ಪಾಶ್ಚಿಮಾತ್ಯರನ್ನ ಇಟ್ಕೊಂಡು ಭಾರತವನ್ನ ಅಧ್ಯಯನ ಮಾಡಿದಾಗ
ಈ ಎಲ್ಲಾ ಸಮಸ್ಯೆಗಳು ಕಂಡು ಬರುತ್ತವೆ. ಅದಕ್ಕೆ ನಾನೇನ್ ಹೇಳ್ತೇನೆ ಅಂದ್ರೆ ನಾವು ವಚನಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡೋದ್ರ ಮೂಲಕ ಮಾನವ ಹಕ್ಕುಗಳಿಗಿಂತ ಶ್ರೇಷ್ಠವಾಗಿರ್ತಕ್ಕಂಥ ನಮ್ಮ ವಚನ ಸಾಹಿತ್ಯ ಇರುವಾಗ ಮಾನವ ಹಕ್ಕುಗಳು ಯಾಕೆ ಬೇಕಂತ ಮಾನವ ಹಕ್ಕುಗಳಿಗಿಂತ ಶ್ರೇಷ್ಠವಾದಂತಹ ಸಾಹಿತ್ಯವನ್ನ ಹೆಚ್ಚು ಹೆಚ್ಚು ಪ್ರಚಾರ ಪಡಿಸಬೇಕು ಅಂತ ಹೇಳ್ತಾ ಈ ಒಂದು ವೇದಿಕೆಯಲ್ಲಿ ನನ್ನ ಪ್ರಬಂಧನ ಮಂಡನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡುವಂತಹ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಂಡನೆಯನ್ನ ಮುಗಿಸ್ತೇನೆ. There is a small request to the delegates. We have arranged the presentation in hall number 10 also. There are less numbers, means the last delegate is presently over there. If someone want to go there, may go there also, means it is late to the electric program otherwise. So I request some of you to go to hall number 10, please. And some you continue here only. ಹಾಲ್ ನಂಬರ್ 10ರಲ್ಲಿ ಕೂಡ ನಾವು ಪೇಪರ್ ಪ್ರೆಸೆಂಟೇಷನ್ ಆರ್ಗನೈಸ್ ಮಾಡಿದ್ವಿ. ಎಲ್ಲರೂ ಇಲ್ಲಿ ಅಂತಂದ್ರೆ ನಮ್ಗೆ ವ್ಯಾಲಿಡಿಟಿ ಪ್ರೋಗ್ರಾಮ್ ಲೇಟ್ ಆಗ್ತದೆ. ಅದಕ್ಕೆಲ್ಲ ಗೊತ್ತಿದ್ದಾರೆ, ಕೊನೆಗೆ ಒಬ್ಬ ಡೆಲಿಗೇಟ್ ಅಲ್ಲಿ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಕೆಲವೊಂದಿಷ್ಟು ಜನರು ಅಲ್ಲಿ ಕೂಡ ಹೋಗಿ ಪ್ರೆಸೆಂಟ್ ಮಾಡಬಹುದು. ಥ್ಯಾಂಕ್ ಯು. ಇನ್ನು ಎಷ್ಟು ಜನ ಪ್ರೆಸೆಂಟ್ ಮಾಡೋದ್ರಲ್ಲಿ ಇದ್ದಾರೆ. ಈಗ ವ್ಯಾಲಿಡಿಟಿ ಫಂಕ್ಷನ್ ಇರೋದ್ರಿಂದ ಬೇಗ 2 minutes ಒಳಗೆ ಮುಗಿಸ್ಬಿಡಲಿಲ್ಲ ಮುಗಿಸ್ಬಿಡ್ತೀವಿ. ಒಂದು ಓಕೆ ಥ್ಯಾಂಕ್ ಯು. ಕಂಟಿನ್ಯೂಷನ್ ಪ್ಲೀಸ್. ವೇದಿಕೆಯ ಮೇಲಿರುವ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲರನ್ನೂ ನಮಸ್ಕರಿಸಿ ಬಸವಣ್ಣನವರ ವಚನಗಳ ಭಕ್ತಿ ಎನ್ನುವಂತಹ ವಿಚಾರವನ್ನ ಮಂಡಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ನನ್ನ ಹೆಸರು ಶ್ರೀನಿವಾಸ್ ಪಾಟೀಲ್, ಸಂಶೋಧನಾರ್ಥಿ, ಮಂಗಳೂರು ವಿಶ್ವವಿದ್ಯಾಲಯ. 12ನೇ ಶತಮಾನದಲ್ಲಿ ಶರಣರಲ್ಲಿ ಪ್ರಮುಖರು ಅಂತಂದಾಗ ಬಸವಣ್ಣನವರು ಪ್ರಸಿದ್ಧ ವಚನಕಾರರು, ಸಮಾಜ ಸುಧಾರಕರು, ಆತ್ಮಭಕ್ತಿಯಿಂದ ಮುಂದುವರೆದ ಬಸವಣ್ಣನವರು ಭಕ್ತಿಯಲ್ಲಿ ಪರಿಣಿತರಾದವರು. ಬಸವನಿಗೆ ಭಕ್ತಿಗೆ ಮೂಲಂ, ಬಸವನು ಕಾಲಂಗೆ ಕಾಲ ಅನುಭವಶೀಲಂ, ಬಸವಂ ಜಂಗಮ ಲೋಲಂ, ಬಸವ ರಕ್ಷಿಸಿದನ್ನ ಸಂಕನ ಬಸವ ಎಂಬುದಾಗಿ ಪಾಲ್ಗುರಿಗೆ ಸೋಮನಾಥ ಕವಿ ಭಕ್ತಿ ಭಂಡಾರಿಯಾದಂತಹ ಬಸವಣ್ಣನನ್ನ ಭಕ್ತಿಗೆ ಮೂಲ ಪುರುಷ ಎಂಬುದಾಗಿ ಹೇಳಿದಂತಹ ಮಾತು ಇದು ಅಕ್ಷರಶಃ ಸತ್ಯವಾಗಿದೆ. ಅಂತರಂಗದ ಭಕ್ತಿಭಾವಗಳನ್ನ ವಚನಗಳ ಮೂಲಕ ಪ್ರಕಟಿಸಿದವರು. ಅಂತರಂಗದಲ್ಲಿ ಶಿವಭಕ್ತಿ ಅನುರಣಿತಗೊಂಡಿರುವುದರಿಂದ ಅವರನ್ನು ಭಕ್ತಿಯೋಗಿ ಎಂದು ಕರೆಯಲಾಗಿದೆ. ನಿಚ್ಚಳ ಮಹಾರಾಜನ ಆಸ್ಥಾನದಲ್ಲಿ ಭಂಡಾರಿಯಾಗಿದ್ದ ಇವರು ಕಾಲಕ್ರಮೇಣ ಭಕ್ತಿ ಭಂಡಾರಿಯಾದರೆಂಬ ಅನ್ವರ್ಥನಾಮವನ್ನು ಪಡೆದುಕೊಂಡಿದ್ದಾರೆ. 360 ದಿನ ಶ್ರಮ ಮಾಡಿ ಕಳಮೇರಿ ಕೈ ಮರೆಯದಂತಾಯಿತನ್ನ ಭಕ್ತಿ ಎನಿಸು ಕಾಲ ಲಿಂಗಾಂಜನೇಯ ಮಾಡಿ ಏವೆನಯ್ಯ ಮನೆಯಲ್ಲಿ ತಡವಿಲ್ಲದನ್ನಂತ ಕೊಡಲ ತುಂಬಿದ ಕಾಲ ಕೆಳಗಿ ಹುಡುಗರೆಂದಳವೇ ಕೂಡಲ ಸಂಗಮವೀವ ಎಂಬುದಾಗಿ. ಬಸವಣ್ಣನವರು ಅಷ್ಟಮಿ ನವಮಿ ಎನ್ನುವಂತಹ ಯಾವ ಬಗೆಯ ಕರ್ಮಠ ಆಚರಣೆಗಳು ಶರಣನಿಗೆ ಇಲ್ಲ. ಕಾಲ ಕಲ್ಪಿತ ನಿಷ್ಠೆ ಆತನಲ್ಲ, ಕಾಲಾತೀತನಾದ ಭಗವಂತನಲ್ಲಿ ಅಚಲ ನಿಷ್ಠೆಯನ್ನು ಆತನು ಬೆಳೆಸಿಕೊಳ್ಳಬೇಕು. ನಾವು ಮಾಡುವ ಭಕ್ತಿ ಮುಕ್ತಿಗೆ ದಾರಿಯಾಗಬೇಕು, ಇಲ್ಲವಾದರೆ ಆ ಭಕ್ತಿಗೆ ಬೆಲೆ ಇಲ್ಲ. ದೃಢಬಿಟ್ಟವೆಲ್ಲೇ ನಿಂತು ಕಾಲಲಿಂಗಾರ್ಚನೆ ಮಾಡಿದರೂ ವರ್ಷದ ಉದ್ದಕ್ಕೂ ಶಸ್ತ್ರಾಭ್ಯಾಸ ಮಾಡಿ ಶತ್ರು ಎದುರಿಗೆ ಬಂದಾಗ ಆ ನಿಂದೆ ಮರೆತು ಹೋಗುವಂತೆ ನಮ್ಮ ಭಕ್ತಿ ಎನ್ನುವಂತಹದ್ದು ಆಗಬಾರದು. ದೃಢತೆ ಇಲ್ಲದೆ ಇದ್ದರೆ ಹೀಗಾಗುವುದು ಸಹಜ. ಕ್ಷಣ ಮಾತ್ರ ಮೈ ಮರೆತು ಕೊಡಹಾಲನ್ನು ತೆಗೆದುಕೊಂಡರೆ ಆ ಹಾಲನ್ನು ಒಟ್ಟು ಮಾಡಿ ಮತ್ತೆ ಕೊಡಬಲನ್ನು ತುಂಬಿಸಲಾಗದು. ಹಾಗೆಯೇ ಮೈ ಮರೆತು ಭಕ್ತಿ ಮಾಡಿದರೆ ಅದು ವ್ಯರ್ಥ ಕ್ರಿಯೆ. ಕಬ್ಬಿಣವನ್ನು ಚಿನ್ನವಾಗಿಸುವ ಪುರುಷಮಣಿ, ಕತ್ತಲೆಯನ್ನು ಪಡೆದೊಳಿಸುವ ಜ್ಯೋತಿ, ಹಾಗೆಯೇ ಬದುಕಿನ ಕರ್ಮವನ್ನು ಇಲ್ಲವಾಗಿಸುವ ಪೂಜಾ ಭಕ್ತಿ ಇವು ಇದ್ದು ಇಲ್ಲದಂತೆಯೇ. ಅದಕ್ಕಾಗಿ ಮನಮುಟ್ಟಿ ಪೂಜೆಯನ್ನು ಮಾಡಬೇಕು ಎನ್ನುತ್ತಾರೆ. ಕೆಲವರಂತೂ ಈ ಭಕ್ತಿಯನ್ನು ಮನಬಂದಂತೆ ಮಾಡುತ್ತಾರೆ. ಅಂತವರನ್ನು ಬಸವಣ್ಣನವರು ಇರುಳಂದೇನೋ ಕುರುಡಂಗೆ, ಹಗಲೆಂದೇನೋ ಕುರುಡಂಗೆ, ತಾಳವ ಬಾರಿಸಿದರೇನೋ ಪಂಚಮಹಾಶಬ್ದವ ಬಾರಿಸಿದರೇನೋ ಕುರುಡಂಗೆ ಎಂಬುದಾಗಿ ಭಕ್ತಿಪದವೆನ್ನುವಂತಹದ್ದು ಎಲ್ಲರಿಗೂ ಎದುರುವಂತದ್ದಲ್ಲ, ಅದು ಕೆಲವರಿಗೆ ಮಾತ್ರ ಸಿದ್ಧಿಸುವ ಸಂಪತ್ತು ಎಂಬುದಾಗಿ ಹೇಳಿದ್ದಾರೆ. ಮಾತಿನಲ್ಲಪ್ಪುದೇ ಭಕ್ತಿ, ಮಾಲಿಕನು ಸವಯದನ್ನಕ್ಕ ಮನ ಸವಯದನ್ನಕ್ಕ
ಧನ ಸಮಯದನ್ನಕ್ಕ ಅಪ್ಪದೆ ಭಕ್ತಿ ಕೂಡಲ ಸಂಗಮನ ಹೊರಗಡೆ ಸರಸವಾಡುವುದು ಸೈನಿಸದನ್ನಕ್ಕ ಅಪ್ಪದೆ ಭಕ್ತಿ ಎಂಬುದಾಗಿ ಭಕ್ತಿಯ ವಿಷಯದಲ್ಲಿ ಹಲವರು ವಿಷಯಗಳನ್ನು ಕೂಡ ಪ್ರಸ್ತಾಪವನ್ನು ಮಾಡಿದ್ದಾರೆ ತಮ್ಮ ವಚನಗಳಲ್ಲಿ. ಪ್ರಬಂಧ ಮಂಡನೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟ ಸಂಘಟಕರಿಗೂ ಕೂಡ ಧನ್ಯವಾದಗಳು. ಎಲ್ಲರಿಗೂ ಶುಭ ಮಧ್ಯಾಹ್ನವನ್ನು ತಿಳಿಸುತ್ತಾ, ನಾನು ವೆಂಕಟಲಕ್ಷ್ಮಿ, ಸಂಶೋಧನಾ ವಿದ್ಯಾರ್ಥಿನಿ, ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ವಿಶ್ವವಿದ್ಯಾಲಯ ವಿಜಯಪುರ. ನನ್ನ ವಿಷಯ ಬಸವಣ್ಣನವರ ವಚನಗಳಲ್ಲಿ ಭಕ್ತಿ. ಭಕ್ತಿ ಅನ್ನುವಂಥದ್ದು ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ತನ್ನ ಪ್ರೀತಿ ಮತ್ತೆ ನಂಬಿಕೆಯ ಮೂಲಕ ದೈವದ ಬಗ್ಗೆ ಹೇಗೆ ಒಂದು ವಿಶೇಷವಾಗಿರುವಂತಹ ಸಂಬಂಧವನ್ನ ಬೆಳೆಸ್ಕೊಂಡಿರ್ತಾನೆ ಅನ್ನುವಂತ ಆಚರಣೆಯನ್ನ ಕುರಿತಾಗಿರುವಂತಹ ಆಗಿರುತ್ತೆ. ವಿಶೇಷವಾಗಿ ಇಲ್ಲಿ ಪ್ರೀತಿ, ಸೇವೆ, ಸಮರ್ಪಣೆ, ಆಧ್ಯಾತ್ಮಿಕ ಮಾರ್ಗ ಇವೆಲ್ಲವೂ ಕೂಡ ಭಕ್ತಿಯ ಲಕ್ಷಣವನ್ನ ಸೂಚಿಸುತ್ತೆ. ಇಲ್ಲಿ ಬಸವಣ್ಣನವರಲ್ಲಿ ಭಕ್ತಿ ಹೇಗೆ ನಾವು ಬಿಂಬಿಸ್ತೀವಿ ಅಥವಾ ಹೇಗೆ ನಾವು ಕಾಣ್ತೀವಿ ಅಂತ ನೋಡೋದಾದ್ರೆ, ಕೇವಲ ಪೂಜೆ ಮಾಡುವಾಗ್ಲೋ ಅಥವಾ ಕೆಲಸ ಮಾಡುವಾಗ್ಲೋ ಇದ್ರೆ ಮಾತ್ರ ಸಾಕಾಗೋದಿಲ್ಲ. ಅಜ್ಞಾನ ಅನ್ನುವಂತಹ ಪರಿಕಲ್ಪನೆಯನ್ನ ತೊಲಗಿಸೋದಿಕ್ಕೆ ಸಮಾಜದಲ್ಲಿ ಸಾಮಾನ್ಯರಲ್ಲಿಯೂ ಕೂಡ ಸಮಾನತೆಯ ಮಾದರಿಯ ಭಕ್ತಿಯನ್ನ ಬಿತ್ತಿದಂತವರು ಬಸವಣ್ಣವರಾಗಿದ್ದಾರೆ. ಶಿವನಲ್ಲಿ ಭಕ್ತಿ ಇರೋರೆಲ್ಲರೂ ಕೂಡ ಲಿಂಗವನ್ನ ದೇಹಕ್ಕೆ ಕಟ್ಟಲೇಬೇಕು ಅನ್ನುವಂತ ನಿಯಮ ಇದ್ದಂತಹ ಸಂದರ್ಭವನ್ನ ಒಡೆದಂತವರು ನಮ್ಮ ಬಸವಣ್ಣವರಾಗಿದ್ದಾರೆ. 12ನೇ ಶತಮಾನದಲ್ಲಿ ಭಕ್ತಿ ಭಂಡಾರಿ ಅಂತಾನೆ ಹೆಸರನ್ನ ಪಡೆದಿರುವಂತವರು ಕೂಡಲ ಸಂಗಯ್ಯನ ಒಂದು ಇದ್ರಲ್ಲಿ ನಿಯಮದಲ್ಲಿ ಎಲ್ಲಾ ವಚನಗಳಲ್ಲೂ ಕೂಡ ಭಕ್ತಿಯನ್ನೇ ಬಿಂಬಿಸಿದಂತಹ ಸುಧಾರಕರಾಗಿ ನಮಗೆ ಕಂಡು ಬರ್ತಾರೆ. ಇವರ ಭಕ್ತಿಯ ಕುರಿತಾಗಿ ಹಲವಾರು ವಚನಗಳಿದ್ದಾವೆ. ಅದರಲ್ಲಿ ಕೆಲವೊಂದನ್ನು ಮಾತ್ರ ನಾನು ಹೇಳೋದಕ್ಕೆ ಹೊರಟಿದ್ದೀನಿ. ಮುಖ್ಯವಾಗಿ ಇವರ ವಚನಗಳಲ್ಲಿ ಭಕ್ತಿ ಹೇಗೆ ಕಂಡು ಬರುತ್ತಪ್ಪ ಅಂತಂದ್ರೆ, ವೈಚಾರಿಕ ಚಿಂತನೆಗಳನ್ನ ಮಡಿಕೆ, ಮೊರ, ಬೀದಿಯ ಕಲ್ಲು, ಒಂದು ದೈವ ಅಂತೇಳಿ ಕಾಲಿಡೋದಕ್ಕೆ ಜಾಗನೇ ಇಲ್ಲದೆ ಇರುವಂತ ಸ್ಥಳದಲ್ಲಿ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಲಶ ಅಂತೇಳಿ ತನ್ನ ದೇಹವನ್ನೇ ದೇಗುಲವಾಗಿಸುವ ಮೂಲಕವಾಗಿ ಭಕ್ತಿಯನ್ನ ಬಿಂಬಿಸಿದಂತವರು ನಮ್ಮ ಬಸವಣ್ಣವರು. ಹಾಗೇನೆ ಧರ್ಮದಲ್ಲಿ ದುಡಿಯುವ ವರ್ಗದವರನ್ನ ಆಡಂಬರಕ್ಕೆ ಸ್ಥಾನ ಇಲ್ಲ, ಯಜ್ಞ ಯಾಗಾದಿಗಳನ್ನ ಮಾಡೋದ್ರಲ್ಲಿ ವೈಭವವನ್ನ ಮೀರುವಂತದ್ದಲ್ಲ, ಅದಕ್ಕೂ ಮೀರಿದಂತಹ ಭಕ್ತಿ ನಾವಿದ್ದಲ್ಲಿಯೇ ನಾವು ಮಾಡುವಂತಹ ಕಾಯಕದಲ್ಲೇ ದೇವರನ್ನ ಕಾಣ್ಬೇಕು ಅನ್ನುವಂತಹ ಶಿವಾಲಯ ನಿರ್ಮಾಣಗಳನ್ನ ಪ್ರತಿಭಟಿಸಿದಂತವರು ನಮ್ಮ ಬಸವಣ್ಣನವರು. ಭಕ್ತನ ಮುಖ ದರ್ಪಣದಲ್ಲಿ ಲಿಂಗವ ಕಾಣಬಹುದು, ಭಕ್ತ ದೈಹಿಕ ದೇವ ಅನಿಮಿಷನಾಗಿ ಕೂಡಲ ಸಂಗಮ ದೇವ ಅನ್ನುವಲ್ಲಿ ಕೂಡ ಭಕ್ತನ ಮುಖದಲ್ಲಿನೇ ಅವನ ಅರಿವಿನ ಕನ್ನಡಿ ಇದೆ. ಆ ಗುರು ಕೂಡ ತನ್ನ ದರ್ಶನವನ್ನ ತಾನೇ ಮಾಡ್ಕೊಂಡು ಹಿಂದೆ ಸರಿಬೇಕು. ಅರಿವೇ ಗುರು, ಗುರುದೈವನೇ ಮಹಾದೇವ. ಗುರು ಶಿಷ್ಯರಿಬ್ರು ಕೂಡ ಅರಿವುಳ್ಳವರೇ ಆಗಿರ್ತಾರೆ. ಅರಿವಿನ ಕೆಲಸಕ್ಕೆ ಒಂದು ವೇಷ ಹಾಕೊಂಡ್ರೆ ಅದು ಭಕ್ತಿ ಅಂತ ಅನಿಸ್ಕೊಳ್ಳೋದಿಲ್ಲ. ಹಾಗೇನೆ ತನುವಿನಲ್ಲಿರುವಂತಹ ಅಕ್ಷರವು ಭಕ್ತಿಯ ಮೂಲಕವಾಗಿ ಹೊರಹೊಮ್ಮುತ್ತೆ ಅನ್ನೋದಾದ್ರೆ, ನಿಮ್ಮ ಚರಣ ಕಮಲಗಳು ಆನು ತುಂಬಿ ಅನ್ನುವಂತಹ ವಚನದಲ್ಲಿ ನುಡಿ ಮತ್ತೆ ನಡೆಯ ಮೂಲಕ ಸದ್ಗತಿ ಪಡೆಯುವಂತದನ್ನ ಕಾಣ್ತೀವಿ. ಕೆಲವೇ ನಿಮಿಷದಲ್ಲಿ ಒಂದೇ ಸೆಕೆಂಡ್ಗಳಲ್ಲಿ ಮುಗಿಸ್ತೀನಿ. ಅಂದ್ರೆ ಗಂಜಲ ಆಗಿರ್ಬೋದು, ಭಕ್ತಿಗೆ ಪರಾಕಾಷ್ಠೆಯಾಗಿ ಬಳಸುವಂತ ಪ್ರತಿಯೊಂದು ವಸ್ತುಗಳಲ್ಲಿ ಕೂಡ ಭೇದ ಭಾವ ಮಾಡ್ದೇನೆ ಭಕ್ತಿಯನ್ನ ಯಾವ ರೀತಿ ಬಿಂಬಿಸುವಂತದ್ದು, ಮತ್ತೆ ಭಕ್ತರನ್ನ ಯಾವ ರೀತಿಯಾಗಿ ಸಮಾಜ ಕಾಣ್ಬೇಕು, ಸಮಾಜದಲ್ಲಿ ಭಕ್ತಿಯ ಸ್ವರೂಪ ಎಂತದ್ದು ಅಂತೇಳಿ ಪ್ರತಿಯೊಂದು ವಚನಗಳಲ್ಲೂ ಕೂಡ ನಾವು ನೋಡ್ತಾ ಹೋಗ್ತೀವಿ. ಒಟ್ಟಾರೆಯಾಗಿ ಬಾಲ್ಯದಿಂದಲೂ ಕೂಡ ಶಿವನ ಕಥೆಗಳನ್ನ ಕೇಳಿ ಬೆಳೆದಂತಹ ಬಸವಣ್ಣನವರ ವಚನದಲ್ಲಿ ಮುಖ್ಯವಾಗಿ ಭಕ್ತಿಯ ಕುರಿತಾಗಿ ಸರಳವಾಗಿ ಬಸವಣ್ಣನವರು ಅನುಭವ ಅನ್ನುವಂತಹ ಅನುಭವ, ಕಾಯಕ, ದಾಸೋಹ ಅನ್ನುವಂತಹ ಪದಗಳ ಮೂಲಕವಾಗಿ ದೈವಿಕ ತತ್ವವನ್ನ ಬಿಂಬಿಸಿದ್ದಾರೆ. ಧನ್ಯವಾದ. ಎಲ್ಲರಿಗೂ ಶರಣಾರ್ಥಿ. ಸೆಂಟ್ರಲ್ ಕರ್ನಾಟಕ ಕಲಬುರಗಿ ಸಂಸ್ಥೆಯಲ್ಲಿ ಇದ್ದೇನೆ. ನನ್ನ ವಿಷಯ ಬಸವಣ್ಣ ಮತ್ತು ಮಾನವ ಹಕ್ಕುಗಳು. ಈ ಪ್ರಬಂಧದಲ್ಲಿ ಬಸವಣ್ಣ ಮತ್ತು ಮಾನವ ಹಕ್ಕುಗಳ ನೋಡಲಾಗಿದೆ. ಪ್ರತಿ ಜೀವಕ್ಕೂ ಸಮಾನ ಹಕ್ಕು, ಪ್ರತಿ ಭೂಮಿಗೂ ಮಾನ್ಯತೆ ಎಂಬುದು ಮಾನವ ಹಕ್ಕುಗಳ ಘೋಷವಾಕ್ಯವಾಗಿದೆ. ಈ ಘೋಷವಾಕ್ಯವನ್ನು 12ನೇ ಶತಮಾನದಲ್ಲಿ ಜಾರಿಗೆ ತಂದವರು ಬಸವಣ್ಣನವರು. ಬಸವಣ್ಣನವರು ಮಾನವ ಹಕ್ಕುಗಳ ಪ್ರತಿಪಾದಕರೆಂದರೆ ತಪ್ಪಾಗಲಾರದು.
ಯಾವ 1215ರಲ್ಲಿ ಇಂಗ್ಲೆಂಡ್ ಕಾಲದಲ್ಲಿ ಆದಂತಹ ವ್ಯಾಜ್ಞಾಕರ್ತವನ್ನು ಎಲ್ಲಾ ಸಂವಿಧಾನಗಳ ತಾಯಿಯನ್ನು ಕರೆದಿದ್ದಾರೆ. ಅಂತ ವ್ಯಾಜ್ಞಾಕರ್ತ ಬರುವ 50 ವರ್ಷಗಳ ಮೊದಲಿಗೆ ಬಸವಣ್ಣವರು ಶರಣ ಸಮಾಜಕ್ಕೆ ಎಂತ ಸಂವಿಧಾನದಕ್ಕೂ ಎನ್ನುವ ವಚನವನ್ನು ತಿಳಿಸಿದ್ದಾರೆ. ಅನುಭವ ಮಂಟಪ ಎನ್ನುವ ಕಾನೂನು ಸೃಷ್ಟಿ ಮಾಡಿ ಕಾನೂನನ್ನು ತಂದಿದ್ದಾರೆ. ಇಡೀ ಪಾಶ್ಚಿಮಾತ್ಯ ರಾಷ್ಟ್ರಗಳು ಕತ್ತಲೆಯಲ್ಲಿದ್ದಾಗ ಪ್ರಜಾಪ್ರಭುತ್ವದ ಕನಸುತ್ತಿದ್ದಿಲ್ಲ, ಸಂವಿಧಾನದ ಕನಸುತ್ತಿದ್ದಿಲ್ಲ, ಪಾರ್ಲಿಮೆಂಟಿನ ಕನಸುತ್ತಿದ್ದಿಲ್ಲ, ಮಹಿಳಾ ಶಿಕ್ಷಣದ ಕನಸು ಕೂಡ ಇರ್ತಿಲ್ಲ. ಆ ಕಾಲದಲ್ಲಿಯೇ ಬಸವಣ್ಣವರು ವಚನದ ಮೂಲಕ ಮಾನವ ಹಕ್ಕುಗಳ ಅಂಶಗಳ ಕುರಿತು ಮಾತನಾಡಿದ್ದಾರೆ. ಅದರ ಕುರಿತು ಉದಾಹರಣೆ ಭಾಗ ಸಕಲ ಜೀವಾತ್ಮರಿಗೆ ಲೇಸನೆ ಗಳಿಸುವ ನಮ್ಮ ಕೂಡಲ ಸಂಘದ ಶರಣರ ಕಳಜವು ನಮ್ಮ ಈ ವಚನದಲ್ಲಿ ಮಾನವ ಹಕ್ಕುಗಳಲ್ಲಿ ಒಂದಾದ ಚಿತ್ರ ಎಚ್ಚರಿ ಮತ್ತು ಗೌರವಕ್ಕೆ ಒಳಪಡುವುದು ಎಂಬ ಹಕ್ಕನ್ನು ಪ್ರತಿಪಾದಿಸಿ ಮಾಡಿದ್ದಾರೆ. ಅದೇ ರೀತಿಯಾಗಿ ನ್ಯಾಯನಿಷ್ಠತೆ ದಾಕ್ಷಿಣ್ಯ ಪರನಾದಲ್ಲ ಲೋಕದಲ್ಲಿ ಶರಣ ನ್ಯಾಯ ಎಂಬ ಈ ವಚನದಲ್ಲಿ ಕೂಡ ಕಾನೂನಿನ ಮುಂದೆ ಎಲ್ಲರೂ ಒಂದೇ, ಎಲ್ಲರೂ ಕಾನೂನಿನಂತೆ ನಡೆದುಕೊಳ್ಳಬೇಕು ಎಂಬ ಸಂದೇಶವನ್ನು ಸಾರಿದ್ದಾರೆ. ಇದು ಮಾನವ ಹಕ್ಕುಗಳಲ್ಲಿ ಬರುವ ಕಾನೂನು ದೃಷ್ಟಿಯಲ್ಲಿ ಸಮಾನತೆ ಹಕ್ಕನ್ನು ಪ್ರತಿಪಾದಿಸುತ್ತದೆ. ಅದೇ ರೀತಿಯಾಗಿ ದಾಸಿ ಪುತ್ರನಾಗಲಿ ವೇಷಪುತ್ರನಾಗಲಿ ಶಿವದೀಕ್ಷೆಯಾದ ಬಳಿಕ ಸಾಕ್ಷಾತ್ ಶಿವನನ್ನು ವಂದಿಸಿ ಪೂಜಿಸಬೇಕು. ನಮ್ಮ ಈ ವಚನದಲ್ಲಿ ಕೂಡ ಧರ್ಮ, ಜಾತಿ, ಲಿಂಗ, ವರ್ಗ ಆಧಾರದ ತಾರತಮ್ಯ ತೋರಬಾರದೆಂದು ಮಾನವ ಹಕ್ಕುಗಳು ಹೇಳುತ್ತದೆ. ಇದನ್ನೇ ಬಸವಣ್ಣವರು ತಮ್ಮ ವಚನದಲ್ಲಿ ದಾಸಿಯರು, ವೇಶ್ಯರು, ಅನಾಥ ಮಕ್ಕಳು, ಅನೈತಿಕ ಸಂಬಂಧ ಜನಿಸಿದ ಮಕ್ಕಳು, ದೀಕ್ಷಾ ಪಡೆದ ನಂತರ ಎಲ್ಲರೂ ಸಮಾನರಾಗುತ್ತಾರೆ ಎಂಬುದನ್ನು ಈ ವಚನದಲ್ಲಿ ತಿಳಿಸಿದ್ದಾರೆ. ಅದೇ ರೀತಿ ವಚನ ಹೇಳುವಾಗ ನುಡಿದರೆ ಮುಂದಿನ ಆಹಾರದಂತಿರಬೇಕು, ನುಡಿದರೆ ಮಾಡಿಬಿಡಿದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಖೆಯಂತಿರಬೇಕು, ನುಡಿದರೆ ಲಿಂಗ ಕಚ್ಚಿ ಹೌದೌದೇನಬೇಕು, ನುಡಿ ಒಳಗಾಳದಲ್ಲಿ ಕೂಡಲ ಸಂಗಮ ದೇವರ ತೊಲೆಯುವುದಿಲ್ಲ. ಈ ವಚನದಲ್ಲಿ ಮಾನವ ಹಕ್ಕುಗಳಲ್ಲಿ ಒಂದಾದ ಮಾತು ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹಕ್ಕನ್ನು ಪ್ರತಿಪಾದಿಸುತ್ತದೆ. ಈ ವಚನವು ವಾಕ್ ಸ್ವಾತಂತ್ರ್ಯದಲ್ಲಿ ಅದರ ಮಿತಿಗಳನ್ನು ಸೂಚಿಸಲಾಗಿದೆ. ಈ ರೀತಿಯಾಗಿ ಬಸವಣ್ಣನ ವಚನಗಳು ಮತ್ತೆ ಮಾನವ ಹಕ್ಕುಗಳನ್ನು ಗೌರವಿಕವಾಗಿ ಸಾಂಸ್ಕೃತಿಯಲ್ಲಿ 12ನೇ ಶತಮಾನದಲ್ಲಿ ಈ ವಚನಗಳಲ್ಲಿ ತಮ್ಮ ಮಾನವ ಹಕ್ಕುಗಳನ್ನು ಪ್ರತಿಪಾದಿಸುತ್ತಾರೆ. ಇನ್ನೂ ಕೆಲವು ವಚನಗಳಿವೆ. ಒಟ್ಟಾರೆಯಾಗಿ ನೋಡುವುದಾದರೆ ಬಸವಣ್ಣನ ವಚನಗಳಲ್ಲಿ ಮಾನವ ಹಕ್ಕುಗಳ ಅಂಶವನ್ನು ಕಾಣಬಹುದು. ಅದರಂತೆ ಉಳಿದ ಶರಣರ ವಚನಗಳಲ್ಲಿ ಮಾನವ ಹಕ್ಕುಗಳ ಉಲ್ಲೇಖ ಕಾಣಬಹುದು. ಈ ಮಾನವ ಹಕ್ಕುಗಳು ಜಾರಿಗೊಳಿಸುವ ನಿಟ್ಟಿನಲ್ಲಿ ಈ ರೀತಿಯಾಗಿ ಅವರು ತಮ್ಮ ವಚನಗಳನ್ನು ಪ್ರತಿಪಾದಿಸುತ್ತಾರೆ. ಇಲ್ಲಿವರೆಗೂ ಅವಕಾಶ ಮಾಡಿಕೊಟ್ಟದಕ್ಕೆ ಧನ್ಯವಾದಗಳು. ಓಂ ಶ್ರೀ ಗುರು ಸಮಲಿಂಗಾಯ ವೇದಿಕೆ ಮೇಲೆ ಉಪಸ್ಥಿತರುವಂತ ಹಾಗೂ ವೇದಿಕೆ ಮುಂಭಾಗದಲ್ಲಿರುವಂತ ಎಲ್ಲ ಶರಣಬಂಧುಗಳಿಗೆ ಶರಣಾರ್ಥಿಗಳು. ನನ್ನ ಹೆಸರು ಡಾಕ್ಟರ್ ದಾನಮ್ಮ ಅಂತ ಹೇಳಿ, ವೈಸ್ ಪ್ರಿನ್ಸಿಪಲ್ KPS ಕೊಪ್ಪ. ನಂದು 86 ನಂಬರ್ ಆರ್ಟಿಕಲ್ ಬಂದಿದೆ. ಒಂದು ಟಾಪಿಕ್ ಬಸವಣ್ಣನವರ ಸಮಾಜ ಪರಿಕಲ್ಪನೆ. ಇದನ್ನ ಸಮಾಜ ಶಾಸ್ತ್ರೀಯ ದೃಷ್ಟಿಕೋನದಿಂದ ನೋಡಲಾಗಿದೆ. ಸಮಾಜ ಎಂಬಂತ ಒಂದು ಶಬ್ದ ಸಮಾಜಶಾಸ್ತ್ರದ ಮೂಲ ಪರಿಕಲ್ಪನೆಗಳಲ್ಲಿ ಬರ್ತಾ ಇದೆ. ಒಡನಾಟದಿಂದ ಒಟ್ಟಗೂಡಿರುವಂತಹ ಒಂದು ವ್ಯವಸ್ಥೆಗೆ ನಾವು ಸೊಸೈಟಿ ಅಥವಾ ಸಮಾಜ ಅಂತ ಹೇಳ್ತಾ ಇದೀವಿ. ಸಮಾಜ ತನ್ನದೇ ಆಗಿರುವಂತಹ ಅಸ್ತಿತ್ವ ಮತ್ತು ಅಸ್ಥಿತಿಯನ್ನ ಹೊಂದಿದೆ. ಕಾರಣ ಅಂದ್ರೆ ಅದು ಹೊಂದಿರುವಂತಹ ಸಂಸ್ಕೃತಿ ಪ್ರಾಚೀನ ಕಾಲದಿಂದ ಸಮಾಜದಲ್ಲಿ ಮೇಲು ಕೀಳು, ಬಡವ, ಶ್ರೀಮಂತ, ಬಲಿಷ್ಠ, ದುರ್ಬಲ, ಬೇಜಾತಿ, ಕೆಳಜಾತಿ, ಗಂಡು, ಹೆಣ್ಣು, ಹೀಗೆ ಮಾಲೀಕ, ಕಾರ್ಮಿಕ, ಒಟ್ಟಾರೆಯಾಗಿ ಲಿಂಗಭೇದ, ವರ್ಣಭೇದ, ಜಾತಿಭೇದ ಆಧರಿಸಿ ಅನೇಕ ತಾರತಮ್ಯಗಳಿರೋದನ್ನ ನಾವು ಇತಿಹಾಸದಲ್ಲಿ ಸಮಾಜದಲ್ಲಿ ಕಾಣ್ತಾ ಇದ್ದೀವಿ. ಆದ್ರೆ 12ನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರು ಹಾಗೂ ಬಸವಾದಿ ಶರಣರು ಈ ಎಲ್ಲವನ್ನ ನೀಡಿ ಒಂದು ಪರಿಕಲ್ಪನೆಯನ್ನು ವಾಸ್ತವವಾಗಿ ಗುರುತಿಸಿ ಮಾದರಿಯಾಗಿ ತೋರಿಸಿದ್ರು. ಕಾಯಕ ದಾಸೋಹ ಪರಿಕಲ್ಪನೆಯಿಂದ ಇಡೀ ಸಮಾಜವನ್ನ ಸಮಾಜವಾಗಿ ಕಟ್ಟುವ ಮೂಲಕವಾಗಿ ವಿಶ್ವಕ್ಕೆ ಮಾದರಿಯಾಗುತ್ತೆ. ಇಲ್ಲಿ ಮುಖ್ಯವಾಗಿ ನನ್ನ ಮುಖ್ಯ ಉದ್ದೇಶ ಸಮಾಜ ಅಂದ್ರೆ ಏನು, ಸಮಾಜದ ಪರಿಕಲ್ಪನೆಯಲ್ಲಿ ಬಸವಣ್ಣನವರ ಒಂದು ನಿಲುವು ಹೇಗಿತ್ತು, ಅದನ್ನ ಯಾವ ರೀತಿ ಜಾರಿಗೆ ತಂದ್ರು ಅಂತ ಹೇಳ್ತಾ ಇವತ್ತು ನಾವು ಸಸ್ಟೈನಬಲ್ ಡೆವಲಪ್ಮೆಂಟ್ ಅಲ್ಲಿ 17 ಗೋಲ್ಸ್ ಗಳನ್ನ ಹಾಕೊಂಡಿದ್ವಿ. ಅದರಲ್ಲಿ ಪಾವರ್ಟಿ ಎಲಿಮಿನೇಟ್ ಮಾಡೋದು, ಆಮೇಲೆ ಸಮಾನತೆ ಇದ್ದವರು, ಲಿಂಗಭೇದ ಹೋಗಲಾಡಿಸೋದು, ಕ್ವಾಲಿಟಿ ಎಜುಕೇಶನ್, ಈ ಎಲ್ಲವನ್ನು ನಾವು ಆ ಸಮಾಜದ ಬಸವಣ್ಣನವರ ಕಾಲ 12ನೇ ಶತಮಾನದಲ್ಲಿ ನೋಡ್ತಾ ಇದ್ವಿ ಅಂತ ಹೇಳಿ ಬಸವಣ್ಣವರು ಒಬ್ಬ ಸಾಮಾಜಿಕ ಚಿಂತಕರು ಹೌದು, ಧಾರ್ಮಿಕ ಸುಧಾರಕರು, ರಾಜಕೀಯ ತಜ್ಞರು, ಮನೋಜ್ಞರು, ಮಾನವೀಯ ಮೌಲ್ಯಗಳನ್ನು ಬಿತ್ತುವಂತ ಆಧ್ಯಾತ್ಮಿಕದ ನೇರು ಪರ್ವತನೆ ಆಗಿದ್ದಾರೆ. ಬಸವಣ್ಣವರು ಜಾತಿ, ಮತ, ಲಿಂಗ, ವರ್ಣಭೇದ
ಲಿಂಗ ಬೇಡ ವರ್ಣ ಬೇಡವಿಲ್ಲದಂತ ಒಂದು ಸಾಂಸ್ಕೃತಿಕರಣವಲ್ಲದಂತ ಸಮಾಜವನ್ನ ಕಟ್ಟಿ ಆ ಒಂದು ಕಾರ್ಯವನ್ನ ಮಾದರಿಯವಾಗಿ ತೋರಿಸಿಕೊಡ್ತಾರೆ. ಅಷ್ಟೇ ಅಲ್ಲದೆ ಈ ಒಂದು ಮಾರ್ಗವನ್ನ ಅನುಸರಿಸಿ ಅನೇಕ ಕ್ಷೇತ್ರಗಳು ತಮ್ಮ ಬದುಕನ್ನ ಕಟ್ಟಿಕೊಂಡಲ್ಲ, ಅದರ ಒಂದು ಪರಿಣಾಮ, ಅದರ ಒಂದು ಕಟ್ಟೆ ಸಮಾಜ ಅಂತ ಹೇಳಿ ಬಯಸಿದ್ದಾರೆ. ವ್ಯಕ್ತಿ ಗುರುವಲ್ಲ, ಲಿಂಗ ವಸ್ತುವಲ್ಲ, ಜನ್ಮದ ಜಾತಿಯಲ್ಲ ಅಂತ ಹೇಳುವ ಮೂಲಕವಾಗಿ ಧರ್ಮದ ಹೊಸ ಅಧ್ಯಾಯವನ್ನು ಪ್ರಾರಂಭ ಮಾಡಿ ವರ್ಣ, ವರ್ಗ, ಜಾತಿ, ಧರ್ಮ, ಲಿಂಗ, ಶೋಷಿತ ಹೀಗೆ ಯಾವುದೇ ತಾರತಮ್ಯ ಇಲ್ಲದಂತ ಸಮಾಜವನ್ನ ಕಟ್ಟಿ ವೈದಿಕ ಆಚರಣೆಗಳ ಮೇಲೆ ಮೆಟ್ಟಿ ನಿಂತು ಕ್ರಾಂತಿಗೆ ದಾರಿದೀಪವಾದ ಬಸವಣ್ಣನವರು. ವಿಶ್ವಗುರು ಬಸವಣ್ಣನವರು ವಿರೋಧಿಸುತ್ತಿರುವುದು ಬ್ರಾಹ್ಮಣರನ್ನಲ್ಲ, ಬ್ರಾಹ್ಮಣ್ಯವನ್ನ, ವೈದಿಕ ಆಚರಣೆಗಳನ್ನ, ಶೋಷಣೆಗಳನ್ನ ಅಂತ ಹೇಳ್ಬೋದು, ತಾರತಮ್ಯಗಳನ್ನ ಅಂತ ಇಲ್ಲಿ ಹೇಳ್ಬೋದು. ಅದರಲ್ಲಿ ಮುಖ್ಯವಾಗಿ ಲಿಂಗ ಧರಿಸಿದವರೆಲ್ಲರೂ ಲಿಂಗಾಯತರು ಅಂತ ಹೇಳುವ ಮೂಲಕ ಸಮಾಜ ಸಮಶುಚಿ ಭಾವದ ಆಶಯದ ಲಿಂಗಾಯತ ಧರ್ಮದ ಒಂದು ಅವಕಾಶಕ್ಕೆ ಕಲ್ಪಿಸಿಕೊಡುವ ಮೂಲಕ ಇಡೀ ಜಗತ್ತಿನಲ್ಲಿ ಮೊಟ್ಟ ಮೊದಲಿಗೆ ಸಮಾಜವನ್ನ ಕಟ್ಟಿದವರು ಯಾರಾಗಿದ್ದೆ ಅವರು ಶಿವಚರಣರು, ನಮ್ಮ ಬಸವಣ್ಣನವರು ಅಂತ ನಾನು ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ಕೊನೆಯದಾಗಿ ವೇದ ಅಭಾವದಿಂದ ನಾನು ಜಾಸ್ತಿ ಕಂಪೇರಿಟಿವ್ ಗ್ಲೋಬಲ್ ಮತ್ತು ರಿಪೋರ್ಟ್ಸ್ ಗಳನ್ನ ಮತ್ತು ಸಸ್ಟೈನಬಲ್ ಡೆವಲಪ್ಮೆಂಟ್ ರಿಪೋರ್ಟ್ಸ್ ಗಳನ್ನ ಕಂಪೇರ್ ಮಾಡ್ತಾ ಈ ಒಂದು ಆರ್ಟಿಕಲ್ಸ್ ಅಲ್ಲಿ ಹೋಗಿದ್ದೀನಿ. ಕೊನೆಯದಾಗಿ ಹೇಳ್ಬೇಕು ಅಂದ್ರೆ ಇಲ್ಲಿ ಸಮಾಜ ಈ ಹಿನ್ನೆಲೆಯಲ್ಲಿ ಶರಣ ತತ್ವಗಳನ್ನ ಸಮರ್ಥವಾಗಿ ಅರ್ಥೈಸಿಕೊಂಡು ನಡೆನುಡಿಯಲ್ಲಿ ಅಳವಡಿಸಿಕೊಂಡು ವಿಶ್ವಗುರು ಬಸವಣ್ಣನವರ ಶರಣರ ಆಶಯಗಳಂತೆ ನಾವು ಬದುಕಿದ್ರೆ ನಾವು ಸಹಿತ ಆ ಸಮಾಜದ ಪರಿಕಲ್ಪನೆ ಒಂದು ಭಾಗವಾಗಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ನಾವೆಲ್ಲರೂ ಸಮಾಜವನ್ನು ಕಟ್ಟೋಣ, ಸಾಮಾಜಿಕ ನ್ಯಾಯವನ್ನು ಒದಗಿಸೋಣ ಅಂತ ಹೇಳುವ ಮೂಲಕ ನನ್ನ ಒಂದು ಈ ಒಂದು ಪ್ರಬಂಧವನ್ನಾಗಿದೆ ವಿರಾಮ ಹೇಳ್ತಾ ಇದ್ದೀನಿ. ಅವಕಾಶಕ್ಕಾಗಿ ಧನ್ಯವಾದಗಳು. ವೇದಿಕೆ ಮೇಲೆ ಆಸೀನರಾದಂತ ಮತ್ತು ವೇದಿಕೆ ಮುಂಭಾಗದಲ್ಲಿ ಇರುವಂತ ಎಲ್ಲರಿಗೂ ನಮಸ್ಕರಿಸುತ್ತಾ, ಇವತ್ತಿನ ದಿನ ಈ ಸೆಮಿನಾರ್ ಮೃತ್ಯುಂಜಯ ಕಾಲೇಜಿನಲ್ಲಿ ಹಮ್ಮಿಕೊಂಡಂತ ಒಂದು ಒಳ್ಳೆಯ ಸೆಮಿನಾರ್ ಆಗಿರ್ತದೆ. ಇದೀಗ ಪ್ರಯತ್ನಿಸಿದಂತ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಹಾಗೆ ಈ ಒಂದು ಸೆಮಿನಾರ್ ಭಾಗವಹಿಸಿದಂತ ನಮ್ಮ ಶಶಾಂಕ್ ಹಾದಿಮನಿ ಮೇಡಮ್ ಅವರು ತುಂಬಾ ಸಹಕರಿಸಿದ್ರು. ನಾನು ವಿಠಲ್ ಕಲ್ಗೋಡ್ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಧಾರವಾಡ, ಪ್ರಸ್ತುತ MA ದ್ವಿತೀಯ ವರ್ಷ ವಿದ್ಯಾರ್ಥಿ, ಮಹಾತ್ಮ ಗಾಂಧಿ ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ಗದಗ. ಇದು ಜಾಯಿಂಟ್ಲಿ ಆರ್ಟಿಕಲ್ ಡಾಕ್ಟರ್ ಶ್ರೀಧರ್ ಹಾದಿಮನಿ ಉಪನ್ಯಾಸಕರು, MA ಗ್ರಾಮೀಣ ಅಭಿವೃದ್ಧಿ ವಿಭಾಗ, ಮಹಾತ್ಮ ಗಾಂಧಿ ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ಗದಗ. ನನ್ನ ಟಾಪಿಕ್ ಬಂದು ಬಸವಣ್ಣ ಒಬ್ಬ ಸಾಂಸ್ಕೃತಿಕ ನಾಯಕ. ಬಸವಣ್ಣನವ್ರನ್ನ ಸಾಂಸ್ಕೃತಿಕ ನಾಯಕ ಅಂತ ಕರೆಯಕ ಬಹಳ ಹಲವಾದ ಅಂಶಗಳ ಕಾರಣ ಆಗ್ತಾವ. ಇವತ್ತಿನ ದಿನ ನಾವು ಬಸವಣ್ಣನವರ ಬದುಕು ನಮ್ಮ ಇತಿಹಾಸದಲ್ಲಿ ಒಂದು ಮಹತ್ವವಾದ ಘಟ್ಟವಾಗಿರುತ್ತದೆ. ಬಸವಣ್ಣನವರ ವ್ಯಕ್ತಿತ್ವವನ್ನು ನಿಟ್ಟಿನಿಂದ ಆಧ್ಯಾತ್ಮಿಕ ಸಾಧನೆಯನ್ನು ಮೈಗೂಡಿಸಿಕೊಂಡಿದ್ದಾರೆ. ಇನ್ನೊಂದು ನಿಟ್ಟಿನಿಂದ ಸಕಲ ಜೀವಾತ್ಮರ ಕಲ್ಯಾಣ ಚಿಂತನೆಗೆ ತನ್ನನ್ನು ಮೀಸಲಿರಿಸಿಕೊಟ್ಟಿದ್ದಾರೆ. ಆಧ್ಯಾತ್ಮಿಕ ದೃಷ್ಟಿಯಿಂದ ಬಸವಣ್ಣನವರು ಶರಣರು, ಸಾಮಾಜಿಕ ದೃಷ್ಟಿಯಿಂದ ಸಮಾಜ ಸುಧಾರಕರು, ವಚನ ಸಾಹಿತ್ಯದ ಪ್ರವರ್ತಕರಾದ ಬಸವಣ್ಣನವರು ಸುಮಾರು 36 ವರ್ಷಗಳ ಕಾಲ ವಚನ ಸಾಹಿತ್ಯ ಸಮಾಜದ ಹಲವಾರು ಕ್ಷೇತ್ರಗಳಲ್ಲಿ ತಮ್ಮದೇ ಆದಂತಹ ಕೊಡುಗೆಗಳನ್ನು ಕೊಡುವುದರ ಮುಖಾಂತರ ಇವರೊಬ್ಬರ ಸಾಂಸ್ಕೃತಿಕ ನಾಯಕ ಅಂತ ಕರೆಯಕ ಎಲ್ಲ ಅಂಶಗಳ ಕಾರಣ ಆಗ್ತಾವ. ಹಾಗೆ ಬಸವಣ್ಣನವರು ಕನ್ನಡ ಸಾಹಿತ್ಯದ ವಚನಗಳಿಗೆ ಅಪಾರವಾದ ಕೊಡುಗೆಗಳನ್ನು ನೀಡುತ್ತಾರೆ. ಹೇಗೆಂದ್ರೆ ವಚನಗಳು ಕನ್ನಡ ಸಾಹಿತ್ಯದ ವಿಶಿಷ್ಟ ಪ್ರಕಾರವಾಗಿದ್ದು ಕನ್ನಡ ಸಾಹಿತ್ಯದ ಶ್ರೀಮಂತಗೊಳಿಸಿ ಜನರಲ್ಲಿ ಜಾಗೃತಿಯನ್ನು ಮಾಡಿ ಸಮಾಜ ಸುಧಾರಣೆಗೆ ಕೊನೆಯನ್ನೇ ಹಾಕಿರುತ್ತಾರೆ. ಸುಮಾರು 5,000 ವಚನಗಳನ್ನು ರಚಿಸಿದ್ದು ಕೂಡ ಸಂಗ್ರಾಮದ ಒಂದು ಅಂಕಿತನಾಮವಾಗಿರುತ್ತದೆ. ಬಸವಣ್ಣನವರ ವಚನಗಳು ನೇರವಾಗಿ ಮತ್ತು ಸರಳವಾಗಿ ಸೃಜನೆಯಿಂದ ಮಾತನಾಡುವ ಶೈಲಿ ವಚನ ಸಾಹಿತ್ಯದ ಪದ್ಯ ರೂಪದಲ್ಲಿ ದೇವರೊಂದಿಗೆ ನೇರ ಸಂಭಾಷಣೆಯಾಗಿದ್ದು ಇದು ಸಮಾಜ ಸುಧಾರಣೆಗಳಿಗೆ ನೇರವಾಗಿ ಮಾರ್ಗಗಳಾಗಿರ್ತವೆ. ಹಾಗೆ ಬಸವಣ್ಣನವರ ಇನ್ನೊಂದು ಅಂಶ, ಪ್ರಮುಖವಾದ ಅಂಶ, ಕಾಯಕವೇ ಕೈಲಾಸ. ಮನುಷ್ಯ ಪ್ರತಿಯೊಬ್ಬರು ತಮ್ಮ ಮೈ ಮನ ಎಲ್ಲರನ್ನು ದುಡಿಯಬೇಕು, ದಂಡಿಸಬೇಕು ಅಂತ ಹೇಳಿ ಕರ್ತವ್ಯದ ಬಗ್ಗೆ ಹೇಳ್ತಾರೆ. ಉದ್ಯೋಗ ಎಂಬುದವನ ಕೈಲಾಸಕ್ಕೆ, ಕಾಯಕ ಎಂಬುದವನ ಭಕ್ತಿ ಇಲ್ಲ, ಕಾಯಕ ಎಂಬುದರ ಕೈಲಾಸ ದಾರಿ ಎಂಬುವ ಎಲ್ಲರಿಗೂ ದುಡಿಮೆ ಬಗ್ಗೆ ಮಾತುಗಳನ್ನು ಸಾರುತ್ತಾರೆ. ಹಾಗೆ ಬಸವಣ್ಣನವರು ಸಾಮಾಜಿಕ ಧಾರ್ಮಿಕ ಸುಧಾರಕರು ಹೌದು. 12ನೇ ಶತಮಾನದಲ್ಲಿ ಸಮಾಜದಲ್ಲಿ ನಡೆಸಿದಂತ ಜಾತಿ ಪದ್ಧತಿ, ವರ್ಣ ಪದ್ಧತಿ, ಮೂಢನಂಬಿಕೆ, ಅಂಧಕಾರ, ಮೂರ್ತಿ ಪೂಜೆ, ಅಸ್ಪೃಶ್ಯತೆ ಮುಂತಾದವುಗಳ ವಿರುದ್ಧ ಬಸವಣ್ಣನವರು ಪಣತೊಟ್ಟಿ ಸಮಾಜ ಸುಧಾರಣೆ ಮಾಡೋದ್ರಲ್ಲಿ ಯಶಸ್ವಿಯಾಗಿರ್ತಾರೆ. ಹಾಗೆ
ಹಾಗೆ ಬಸವಣ್ಣನವರನ್ನು 2024ರಲ್ಲಿ ಕರ್ನಾಟಕ ಸರ್ಕಾರ ಬಸವಣ್ಣ ಒಂದು ಸಾಂಸ್ಕೃತಿಕ ನಾಯಕರನ್ನು ಅಧಿಕೃತವಾಗಿ ಘೋಷಣೆ ಮಾಡುವ ಮೂಲಕ ಇವರನ್ನು ಸಾಂಸ್ಕೃತಿಕ ನಾಯಕರನ್ನು ಕರೆದು ಅವಕಾಶ ಮಾಡಿಕೊಡೋದಕ್ಕೆ ಎಲ್ಲರಿಗೂ ತುಂಬಾ ಧನ್ಯವಾದಗಳು. ಇಂದಿನ ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣ ಈ ಸಂಕಿರಣಕ್ಕೆ ಉಪಸ್ಥಿತರಿರುವಂತಹ ಎಲ್ಲ ಮಹನೀಯರಿಗೂ ಶರಣಾರ್ಥಿಗಳು. ಪ್ರಬಂಧದ ಇಂದಿನ ನನ್ನ ವಿಷಯ ಸೋಲಾಪುರ ಜಿಲ್ಲೆಯ ಶಿವಶರಣರು. ಕರ್ನಾಟಕ ಸಾಂಸ್ಕೃತಿಕ ಇತಿಹಾಸದಲ್ಲಿ ಸೋಲಾಪುರಕ್ಕೆ ಮಹತ್ವವಾದಂತಹ ಒಂದು ಸ್ಥಾನ ಐತಿ. ಸೋಲಾಪುರ ಅನ್ನುವಂತಹದ್ದು ಇವತ್ತಿನ ದಿವಸ ನಾವು ನೋಡಿದ್ವಿ ಅಂತಂದ್ರ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಒಂದು ಗಡಿಭಾಗದ ಪ್ರದೇಶ ಅಂತ ಹೇಳಿ ಗುರುತಿಸ್ತೀವಿ. ಇಲ್ಲಿನ ಶರಣರು ನೀಡಿದಂತಹ ಕೊಡುಗೆ ಅನ್ನುವಂತಹದ್ದನ್ನ ನಾವು ನೋಡಿದ್ರೆ ಈಗಿನ ಪ್ರಸ್ತುತ ವಿದ್ಯಮಾನಗಳಿಗೂ ಸಹಿತ ನಮ್ಗೆ ಏನಾದ್ರು ವಿಪುಲವಾಗಿ ಬೆಳೆದಂತಹದನ್ನ ನಾವು ನೋಡ್ತೀವಿ. ಅದಕ್ಕೆ 1956ರಲ್ಲಿ ಏನ್ ಭಾಷಾ ವಕ್ರಾಂತ್ಯ ಅನ್ನುವಂತಹದ್ದು ಆಯ್ತು. ಅವಾಗಿಂದ ನಾವು ಕರ್ನಾಟಕ ಮಹಾರಾಷ್ಟ್ರದ ಅನ್ನುವಂತಹದ್ದು ಬಂತು. ಅದಕ್ಕಿಂತ ಮೊದಲೇ ಶರಣ ಸಾಹಿತ್ಯ ದೇವಯ್ಯ, ಗಜೇಶ್ ಮಸಯ್ಯ ಇವರೆಲ್ಲರೂ ಸಹಿತ ಶಿವಶರಣರಾಗಿ ಶರಣ ಸಾಹಿತ್ಯದ ಸಮೃದ್ಧತೆಯನ್ನ ಹೆಚ್ಚಿಸಿದ್ರು, ಕನ್ನಡ ಸಾಹಿತ್ಯವನ್ನ ಹೆಚ್ಚಿಸಿದ್ರು ಅನ್ನುವಂತಹದ್ದನ್ನು ನೋಡ್ತೀವಿ. ಇಲ್ಲಿ ಹೆಚ್ಚು ನಾವು ನೋಡುವಂತಹದ್ದು ಅಂತಂದ್ರೆ ಸೊನ್ನಾಲಿಗೆ ಸೊಲ್ಲಾಪುರದ ಸಿದ್ದರಾಮೇಶ್ವರ ಅಂತ ಸಿದ್ದರಾಮೇಶ್ವರನ್ನೇ ನಾವು ಏನಾದ್ರೂ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ನಾವು ಆ ಭಾಗಗಳು ಗುರುತಿಸ್ತೀವಿ. ಅವರು ಹೇಳಿದಂತಹ 68,000 ವಚನಗಳ ಹಾಡಿ ಸೋತಿ ಚೆನ್ನಮ್ಮನ ನೋಡಯ್ಯ ಅನ್ನುವಂತಹದ್ದಾಗಲಿ, ಹೆಣ್ಣಲ್ಲ ಹೆಣ್ಣು ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅನ್ನುವಂತಹದ್ದು, ವಿದ್ಯಾಭ್ಯಾಸ ಅವಸರ ಅನ್ನುವಂತಹದ್ದು, ಇಂಥದ್ದೆಲ್ಲ ಏನು ಸಾಮಾನ್ಯವಾದಂತಹ ವಚನಗಳನ್ನ ಹೇಳುವಂತಹದ್ರ ಮೂಲಕ ಆ ಭಾಗದೊಳಗ ಒಂದು ಶರಣರ ಸಂಪ್ರದಾಯವನ್ನ ಸಂಸ್ಕೃತಿಯನ್ನ ಏನಂತಾರೆ ಹರಿವನ್ನ ತಿಳಿಸಿದ್ರು ಅನ್ನುವಂತಹದ್ದು ಸಹಿತ ನಾವು ಅಲ್ಲಿ ಹೋಗ್ತೀವಿ. ಅದು ಒಟ್ಟಿನಲ್ಲಿ ಹೇಳ್ಬೇಕಂದ್ರ ಕಲ್ಯಾಣದ ಶರಣರ ಪ್ರಭಾವದಿಂದ ಸಿದ್ದರಾಮೇಶ್ವರರು ಕರ್ಮಯೋಗದಿಂದ ಶ್ರೀಯೋಗದಂತ ಹೊರಟಿದ್ರು ಮತ್ತು ಸಿದ್ದರಾಮೇಶ್ವರರು ಸಾಕಾರ ನಿರಾಕಾರದ ಸಂಗಮ ಕರ್ಮಯೋಗ ಶಿವಯೋಗದ ಜಂಗಮ ಸೇತು ಆಗುವರು. ಅದೇ ರೀತಿಯಾಗಿ ಚನ್ನಬಸವಣ್ಣನಿಂದ ಅವರು ದೀರ್ಘ ದೀಕ್ಷೆಯನ್ನ ಸ್ವೀಕರಿಸುವ ಮೂಲಕ ಮೊದಲ ನಾವು ಸಿದ್ದರಾಮೇಶ್ವರರನ್ನ ಕುರುಬರವರ ವಂಶದವರು ಅಂತ ಹೇಳಿ ಗುರುತಿಸ್ತಿದ್ವಿ. ಆಗ ಅವರು ಲಿಂಗಾಯತ ಧರ್ಮಕ್ಕೆ ಸೇರಿದ್ರು. ಆಮೇಲೆ ರೇವಣಸಿದ್ದೇಶ್ವರ ಅವ್ರ ಗುರುಗಳು ಅವ್ರ ನಾಗಯೋಗಿ ಆದ್ರೂ ಸಹಿತ ಆದ್ರೆ ಅದೇ ಸಿದ್ದರಾಮೇಶ್ವರರು ಲಿಂಗಾಯತರಾಗುವರು. ಸೋಲಾಪುರ ಜಿಲ್ಲೆ ಅಷ್ಟೇ ಅಲ್ಲದೆ ಮಹಾರಾಷ್ಟ್ರದ ಲಾತೂರ್, ಸಾಂಗ್ಲಿ, ಸಾತಾರ, ನಾಂದೇಡ್ ಈ ಮುಂತಾದ ಕಡೆಗಳಲ್ಲೂ ಸಹಿತ ಲಿಂಗಾಯತರ ಒಂದು ಸಂಖ್ಯೆ ಹೆಚ್ಚಿಸಲಿಕ್ಕೆ ಬೆಳೆದಿದೆ ಕಾರಣಗಳು ಮತ್ತು ಕನ್ನಡ ಸಾಹಿತ್ಯ ಸಂಸ್ಕೃತಿ ಬೆಳೆಸಲಿಕ್ಕೆ ಮಹಾರಾಷ್ಟ್ರದ ಒಂದು ಭಾಗದಲ್ಲಿ ಇವತ್ತಿಗೂ ಸಹಿತ ಬೆಳೆಯಲಿಕ್ಕೆ ಕಾರಣವಾಗುವಂತನ್ನುವಂತಹದ್ದು ನಾವು ನೋಡ್ತೀವಿ. ಅವರ ಒಂದು ಕೊಡುಗೆಯ ಮೂಲಕ ಇವತ್ತು ನಾವು ಮಹಾರಾಷ್ಟ್ರದಲ್ಲಿಯೂ ಸಹಿತ ನಮ್ಮ ಶರಣ ಸಂಸ್ಕೃತಿ ಐತೆ ಅನ್ನುವಂಥದ್ದನ್ನ ಹೇಳಿ ನನ್ನ ಅವಕಾಶ ಕೊಟ್ಟಿದ್ದಕ್ಕಾಗಿ ಎಲ್ಲ ಶರಣ ಬಂಧುಗಳಿಗೆ ಶರಣಾರ್ಥಿ. ಡಾಕ್ಟರ್ ಕಸ್ತೂರಿ ತಳವಾಯಿ ಸರ್ಕಾರ ಪ್ರಥಮ ದರ್ಜೆ ಕಾಲೇಜು ಸ್ನಾತಕೋತ್ತರ ನನ್ನ ವಿಷಯ ಬಂದ್ಬಿಟ್ಟು ವಚನಗಳಲ್ಲಿ ಕಾವ್ಯ ಸೌಂದರ್ಯ. ಕಾವ್ಯ ಅಂದ್ರೆ ಅಮೂರ್ತವಾದ ಜಗತ್ತನ್ನ ಮೂರ್ತಿಗೊಳಿಸಿ ಬರೆಯುವವನೇ ಕವಿ. ಕವಿ ಅಂದ್ರೆ ಅದ್ರಿ ಪ್ರತಿಭೆ ಉತ್ಪತ್ತಿ ಅಭ್ಯಾಸ. ಇನ್ ಸೌಂದರ್ಯ ಅಂದ್ರೆ ಏನ್ರಿ ಜಗತ್ತಿನ ಚರಾಚರ ವಸ್ತುಗಳಲ್ಲಿ ಹೃದಯದ ಕಣ್ಣಿನಿಂದ ತೆರೆದು ನೋಡುವುದೇ ಸೌಂದರ್ಯ. ಆ ಸೌಂದರ್ಯಕ್ಕೆ 12 ವಚನಗಳನ್ನ ನಾನು ಬಳಸ್ಕೊಂಡಿದ್ದೇನೆ. ಸಮಯದ ಅಭಾವ ಇದೆ, ಹಾಗಾಗಿ ಅಲ್ಲಿ ಓದ್ಬಿಟ್ಟು ತುಂಬಾ ಚೆನ್ನಾಗಿ ಅನಾಲಿಸಿಸ್ ಮಾಡಿದ್ದೇನೆ. ನಾನು ಒಂದು ಮಾತು ನಾನು ಹೇಳ್ಬಲ್ಲೆ, ಅಕ್ಕೂ ಅದೇವಿ ತನ್ನ ಮನೆಗೆ ಹೆಂಗಾತ ಅಂತ ಹೇಳ್ತಾರ. ಇದು ಯಾವ ಕಾವ್ಯಕ್ಕೆ ಸಮಾನ ನನ್ಗಿನ್ನೂ ಅರ್ಥನೂ ಬೆಳೆದಿಲ್ಲ ಅಂತ ಕಾವ್ಯ ಸೌಂದರ್ಯ. ಜಲದ ಮಂಡಲದ ಮೇಲೆ ಉರಿಯ ಚಪ್ಪರದ ನಿಂಗೆ ಹಾಲಿ ಕಲ್ಲ ಅಸೆಯ ವಾಸಿ ಎಂದೆಂದು ಬಿಡದ ಗಂಡಂಗೆ ನಾವು ಮದುವೆಯ ಮಾಡಿದರು ಅಂತಕ್ಕಂಥ. ಜಲದ ಮಂಡಲದ ಮೇಲೆ ಉರಿಯ ಚಪ್ಪರದ ನಿಂಗೆ ಹಾಲಿ ಕಲ್ಲ ಅಸೆಯ ವಾಸಿ ಎಂದೆಂದು ಬಿಡದ ಗಂಡಂಗೆ ನಾವು ಮದುವೆ ಮಾಡಿದರು ಅಂದ್ರೆ ಯಾವ ಕಾವ್ಯ ಸೌಂದರ್ಯ ಅಂತೀರಿ? ಅದರಲ್ಲಿ 3 ಪಡಿ ಇದೆ. ಒಂದು ವಾಚಾರ್ಥ, ಒಂದು ವ್ಯಂಗ್ಯಾರ್ಥ, ಒಂದು ಲಕ್ಷಣಾರ್ಥ. ಲಕ್ಷಣಾರ್ಥದಲ್ಲಿ ಅರ್ಥ ಯಾವ ಕಾವ್ಯ ಶಕ್ತಿಯನ್ನು ಬಲ್ಲವರಾಗಿದ್ದು ಅಂತಕ್ಕಂಥ. ಇನ್ನೊಂದು ಈ ನಾವು ಕಟ್ಟಿಕೊಂಡಿರ್ತಕ್ಕಂತಹ ಲೌಕಿಕ ಸಂಸಾರದ ಜಂಜಡವನ್ನ ಬಸವಣ್ಣ ಎಷ್ಟು ಸರಳವಾಗಿ ಬಿಡಿಸ್ಬೇಕು ಅನ್ನೋದನ್ನು ಹೇಳ್ತಾನ. ಅದು ಸಂಕುಚಿತ ಶೈಲಿ ತರ
ಕೋಡಗನ್ನ ಕೋಡಿ ನುಂಗಿತ್ತ ನೋಡವ ತಂಗಿ, ಕೋಡಗನ್ನ ಕೋಡಿ ನುಂಗಿತ್ತ, ಕೋಡ್ದ ದೊಡ್ಡದು ಕೋಡಿ ಸಣ್ಣದು, ಕೋಡ್ದ ಕೊಡಿ ಹೆಂಗ್ ನುಂಗ್ತೈತಿ ಆ ದೃಷ್ಟಿ ಒಳಗ ಬಸವಣ್ಣನವರ ಈ ವಚನ, ಕಾಲಲ್ಲಿ ಕಟ್ಟಿದ ಗುಂಡು ತೆಲಲ್ಲಿ ಕೊಡಗಲ್ಲಿ ಅದು ಗಂಡು, ಕಾಲಲ್ಲಿ ಕಟ್ಟಿದ ಗುಂಡು ಕೊರಡಲ್ಲಿ ಕಟ್ಟಿದ ಗಂಡು, ತೇಲಲ್ಲಿ ಅದು ಗಂಡು, ಸಾರಿ ತೇಲಲ್ಲಿ ಅದು ಗುಂಡು ಕುಡದಲ್ಲಿ ಅದು ಗಂಡು, ಇಂತಪ್ಪ ಸಂಸಾರ ಸೇವೆಯ ದಾಂಡಿಸುವಂತ ಇದು ಗುಂಡು ಗೊತ್ತಿದ್ದು ಬೇಡ ಅಂತ ಗಂಡಿಗೆ ಮಕ್ಕಳು ಎಲ್ಲ ಇದು ದಾಟಿಸ್ಬೇಕಾಗಿತ್ತು ಅಂತಕ್ಕಂಥದ್ದು. ಅದು ಮುಳುಗಲ್ಲ, ಗುಂಡು ಅಂದ್ರೆ ಗೊತ್ತಿತ್ತು ಅದು ಮುಳುಗಿಸ್ಬೇಕು, ಎಸ್ ಎಸ್ ಅನಿಸ್ಕೋಬೇಕಾಗಿತ್ತು, ಹೌದ್ ಅನಿಸ್ಕೋಬೇಕಾಗಿತ್ತು. ಅಂತ ಎಲ್ಲ ಕಾವ್ಯ ಸೌಂದರ್ಯಗಳನ್ನ ನಮ್ಮ ವಚನದಲ್ಲಿ ಶರಣರು ಹಿಡಿದಿಟ್ಟಿದ್ದಾರೆ. ಸಾಕಷ್ಟು ವಚನಗಳನ್ನ ನಾನು ಅಲ್ಲಿ ಬರ್ದಿದ್ದೀನಿ. ಒಂದು ಅಣ್ಣನ ವಚನ ಏನಾದ್ರು ನಾವೇನಾದ್ರೆ ಗಟ್ಟಿದಾಗ ಕಾವ್ಯ ಸೌಂದರ್ಯ ನೋಡಿದಾಗ ಈಗ ನನ್ ಸೊಸೈಟ್ನ್ಯಾಗ ಬರಾಕತ್ತವ್ರಿ, ಪದ್ಯ ಬರಾಕತ್ತವು, ಹಾಡ್ ಬರಾಕತ್ತವು, ಮತ್ತೊಂದು ಬರಾಕತ್ತವು. ನಾ ಯಾರನ್ನೂ ಅನ್ಸಕ್ ಮಾಡ್ತಿಲ್ಲ. ಹಿಂಗ ಸಾಹಿತ್ಯಮಯ ಆದ್ರ ವಚನ ಸಾಹಿತ್ಯ ಓದ್ಕೊಂಡಿದ್ದೆ. ಆದ್ರೆ ಒಂದು ಅಣ್ಣನ ವಚನ ಸಪ್ತಶೀಲಗಳನ್ನು ಒಳಗೊಂಡಿರುವಂತಕ್ಕಂಥ ಕಾವ್ಯ ಸೌಂದರ್ಯ ಏನ್ ಮಾಡ್ಬೇಡ ಅಕ್ಕನ ಒಂದು ವಚನ ಒಂದು ಓದ್ಕೊಂಡಿದ್ದೆ. ಆದ್ರೆ ಯಾಕ ಮಾಡ್ಬೇಕಾಗ್ತದೆ, ಯಾಕೆ ಅರ್ಥ ಮಾಡ್ಕೊಂತೀವಿ ಅಂತ ಕಾವ್ಯ ಸೌಂದರ್ಯ ಬಹಳ ಸರಳವಾಗಿ ಸುಲಲಿತವಾಗಿ ಸ್ವಚ್ಛ ಬಿಚ್ಚ ಅಲ್ಲಿ ಅದು ಮುಗಿಯದ ಚಿತ್ರದ ಕಣ್ಣಿ ಸಾಗರಕ್ಕೆ ಭಾಗದ ಬರ್ಣ ಅಂತ ಕಲಿತು ಸಾಗರದಷ್ಟು ಕಾವ್ಯ ಸೌಂದರ್ಯವನ್ನ ಕಟ್ಟಿಕೊಡುವಂತ ವಚನಗಳು ನಮ್ಮದ. ಒಂದೊಂದು ವಚನ ಹಾಕಿ ಮನ್ಯಾಗ ಹಾಕಿ ನಾ ಹಾಡಾಕತ್ತೀನಿ, ಯಾವ ಬಿಪಿ ಏನಿಲ್ಲ ಅಂತ ಕಾವ್ಯ ಸೌಂದರ್ಯ. ಆ ಎಲ್ಲಾ ಸೌಂದರ್ಯವನ್ನ ನಾನು ಹಿಡಿದಿದ್ದೀನಿ, ತುಂಬಾ ಚೆನ್ನಾಗಿ ಬರ್ತಿದ್ದೀನಿ. ನಾನು ಚೆನ್ನಾಗಿ ಓದ್ತೀನಿ ಅಂತ ನನ್ಗೆ ವಿಶ್ವಾಸ ಇದೆ. ಮಹಾವಿದ್ಯಾಲಯಕ್ಕೆ 3 ಅಂತಾರಾಷ್ಟ್ರೀಯ ಸಮ್ಮೇಳನಗಳು ಮಾಡಿದ ಸುಮ್ಮನೆ ಮಾತಲ್ಲ, ನಮ್ಮ ಮನೆಗೆ ನೀರು ಕೊಡೋದಾಗ್ತಿಲ್ಲ. ನಾವು ವಿಮರ್ಶೆ ಮಾಡೋ ಭಾಷಣ ಅದು 3 ಇಂಟರ್ನ್ಯಾಷನಲ್ ಸಮ್ಮೇಳನ ಮಾಡ್ಯಾರ. ಕಾಲೇಜ್ಗೆ ಪ್ರಿನ್ಸಿಪಲ್ ಸ್ಟಾಫ್ ವಿದ್ಯಾರ್ಥಿಗಳಿಗೆ ಎಲ್ಲ ಸಂಘಟನೆಗೆ ಮತ್ತೊಂದು ಶರಣಾರ್ಥಿಗಳನ್ನು ತಿಳಿಸಿ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಮಹಾವಿದ್ಯಾಲಯ ಹಾರೈಸಿ ಹಾಲುಂಡೆಕವರಿಗೆ ನಮ್ದು ಹಾಡಲ್ಲಿ ಹೊಳೆ ಕಂಡಲ್ಲಿ ಇರುವ ಕರಿಕೆಯ ಕುಡಿಯುವಂತ ಹಬ್ಬಲ್ಲಿ ಅವರ ರಸಬಳ್ಳಿ ನಲ್ಲಿ ಬಟ್ಟೆಯಾಗಿ ಚಿಗಿಯಲ್ಲಿ ಮೃತ್ಯುಂಜಯ ಅಪ್ಪುಗಳ ಆರಾಧನೆಯಲ್ಲಿರ್ತಕ್ಕಂಥ ಎಲ್ಲರಿಗೂ ಶರಣಾರ್ಥಿ ಹೇಳಿ ನನ್ನ 1 ನಿಮಿಷದ ಪ್ರಬಂಧ ಮಂಡಳಿಯನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕಸ್ತೂರಿ ಮೇಡಮ್ ಎಕ್ಸಲೆಂಟ್. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಎಸ್ ರಂಗನಾವಿ, ಸಹಪ್ರಾಧ್ಯಾಪಕರು ಬೆಳಗಾವಿ. ಇದು ಈ ಒಂದು ಶಬ್ದಾವಳಿ ಪ್ರಬಂಧ ಮಂಡಳಿ ಅಂದ್ರೆ ಸಮುದ್ರದ ನೀರನ್ನ ಒಂದು ಚೆಂಡಿನಲ್ಲಿ ತುಂಬಿದ ಹಾಗೆ ಆಗ್ತದೆ. ನನ್ನ ಪ್ರಬಂಧ ಮಂಡಳಿಯ ಒಂದು ವಿಷಯ ಶರಣರ ವಚನಗಳಲ್ಲಿ ಮಹಿಳಾ ಚಿಂತನೆ, ವಚನಗಳಲ್ಲಿ ಮಹಿಳಾ ಚಿಂತನೆ ಅನ್ನುವುದು 12ನೇ ಶತಮಾನ ನಮ್ಮ ಒಂದು ಭಾರತದ ಒಂದು ಚರಿತ್ರೆಯಲ್ಲಿಯೇ ಒಂದು ಅಪೂರ್ವವಾದಂತಹ ಒಂದು ಕಾಲಘಟ್ಟ. ಸಮಾಜದೊಳಗೆ ಆಗಿನ ಕಾಲದೊಳಗೆ ಅನ್ಯಾಯ, ನೀತಿ, ಅಸಮಾನತೆಯಿಂದ ನಲುಗುತ್ತಿರುವಂತಹ ಒಂದು ಸಂದರ್ಭದೊಳಗೆ ಶರಣರು ಈ ಅಸಮಾನತೆಯನ್ನು ಹೋಗಲಾಡಿಸಲಿಕ್ಕಾಗಿ ಸಮಾಜದಲ್ಲಿ ಸಮಾನತೆಯನ್ನು ತರಲಿಕ್ಕಾಗಿ ವರ್ಗ, ವರ್ಣ, ಲಿಂಗದ ಹಿನ್ನೆಲೆಯೊಳಗೆ ಸಮಾಜವನ್ನು ನಿರ್ಮಿಸಿ ಕಟ್ಟಿಕೊಡುವಲ್ಲಿ ಬಹಳಷ್ಟು ವಿರುದ್ಧವಾದಂತಹ ಶ್ರಮವನ್ನ ಹಾಕುತ್ತಾರೆ. ಬಸವಾದಿ ಶರಣರು ತಮ್ಮ ಕಣ್ಮುಂದಿನ ಸಮಾಜದಲ್ಲಿರುವಂತಹ ಕಲುಷಿತ ವಾತಾವರಣವನ್ನ ಅದನ್ನ ಶುದ್ಧಗೊಳಿಸಲಿಕ್ಕಾಗಿ, ಪರಿಶುದ್ಧಗೊಳಿಸಲಿಕ್ಕಾಗಿ ಅಲ್ಲಿ ವರ್ಗ, ವರ್ಣ, ಲಿಂಗ ಸಮಾನತೆ, ಸಾಮಾಜಿಕ ನ್ಯಾಯವನ್ನ ಅಲ್ಲಿ ತರಲಿಕ್ಕೆ ಪ್ರಯತ್ನಿಸ್ತಾರ. ಆ ಹಿನ್ನೆಲೆಯೊಳಗ ಮಹಿಳೆಯರಿಗೆ ಉನ್ನತವಾದಂತಹ ಸ್ಥಾನವನ್ನ ಕಲ್ಪಿಸಿಕೊಡ್ತಾರ. ಮಹಿಳೆಯರು ಕೂಡ ಸಶಕ್ತರು, ಅವರು ಅಭಯಗಳಿರಲ್ಲ, ಅವರು ಸಬಲೆಯರಿದ್ದಾರೆ, ಅವರು ಜಾಣಿಯಾಗಿದ್ದಾರೆ, ಅವರಲ್ಲಿ ಪ್ರತಿಭೆ ಇದೆ. ಸಾಮಾಜಿಕವಾಗಿ, ಆರ್ಥಿಕವಾಗಿ, ಆಮೇಲೆ ಶೈಕ್ಷಣಿಕವಾಗಿ, ಅದರ ಜೊತೆಗೆ ಸಾಹಿತ್ಯಿಕವಾಗಿಯೂ ಕೂಡ ಅವಳು ಎಲ್ಲಾ ಕ್ಷೇತ್ರದಲ್ಲಿ ಮುಂದೆ ಬರಬಲ್ಲಳು ಅನ್ನುವಂತ ಒಂದು ಹಿನ್ನೆಲೆಯೊಳಗ ಅವಳಲ್ಲಿರುವಂತಹ ಒಂದು ಅರಿವು ಪ್ರಜ್ಞೆಯನ್ನು ಗುರುತಿಸಿ ಅವಳಿಗೆ ಮೊಟ್ಟ ಮೊದಲನೆಯದಾಗಿ ಸ್ತ್ರೀಗೆ ಸ್ವಾತಂತ್ರ್ಯವನ್ನ ದೊರಕಿಸಿಕೊಟ್ಟವರೇ ನಮ್ಮ ಶರಣರು. ಆ ಹಿನ್ನೆಲೆಯೊಳಗ ಮೊಟ್ಟ ಮೊದಲ ಸ್ತ್ರೀವಾದಿಗಳೇ ಶರಣರಂತೂ ಹೇಳ್ಬೇಕು. ಅದಕ್ಕಾಗಿ ಇಲ್ಲಿ ಮಹಿಳೆಯರಿಗೆ
ಎಲ್ಲಾ ಕ್ಷೇತ್ರದಲ್ಲಿಯೂ ಕೂಡ ಅವರು ಒಂದು ಉತ್ತಮವಾದಂತಹ ಸ್ಥಾನಮಾನಗಳನ್ನು ಕೊಡ್ತಾರೆ. ಮಹಿಳೆಯರ ಬಗ್ಗೆ ಇರುವಂತಹ ಅಪವಾದಗಳು, ಆಮೇಲೆ ಮಹಿಳೆಯರ ಬಗ್ಗೆ ಇರುವಂತಹ ಕೀಳು ಭಾವನೆಗಳು, ಅವುಗಳನ್ನು ಹೋಗಲಾಡಿಸಬೇಕಾಗಿ ಇಲ್ಲಿ ಸಾಕಷ್ಟು ವಚನಗಳನ್ನು ಕೂಡ ವಚನಗಳಲ್ಲಿ ಕೂಡ ನಾವು ನೋಡ್ಬಹುದು. ಒಲೆಗುಡಿ ಬಂದರೆ ಇನ್ನೆಂಬರು, ಗಡ್ಡ ಮೀಸೆ ಬಂದರೆ ಗಂಡೆಂಬರು, ಒಳಗೆ ಸುಳಿಯುವ ಆತ್ಮ ಇನ್ನೂ ಅಲ್ಲ ಗಂಡು ಅಲ್ಲ. ಭೌತಿಕವಾಗಿ ಅವಳನ್ನು ನೋಡಬೇಕು, ಆತ್ಮಿಕ ಹಿನ್ನೆಲೆಯಲ್ಲಿ ಅವಳನ್ನು ನೋಡಿದಾಗ ಅವಳು ಗಂಟಿಗೆ ಸಮಾನವಾಗಿ ಕಾಣ್ತಾಳೆ. ಅಲ್ಲಿ ಸಮಾನತೆಯನ್ನು ನಾವು ನಂಬ್ಕೋಬೇಕು ಅನ್ನುವಂತ ಶರಣರು ಹೇಳ್ತಾರೆ. ಅದೇ ರೀತಿಯಾಗಿ ಹೆಣ್ಣು ಮಾಯೆ ಅನ್ನುವಂತ ಒಂದು ಊಹೆಯನ್ನು ನಮ್ಮ ಮಹಿಳೆಯರ ಮೇಲೆ ಕೂಡಿಸಲಾಗಿತ್ತು ಸಮಾಜದೊಳಗೆ. ಆ ಅಪವಾದವನ್ನು ಅಳಿಸಿ ಹಾಕಲಿಕ್ಕಾಗಿ ಅಯ್ಯನೊಬ್ಬರು ಹೇಳ್ತಾರೆ, ಹೆಣ್ಣು ಮಾಯೆ ಗಂಡು ಮಾಯ ಇಲ್ಲ, ಮಣ್ಣು ಮಾಯ ಎಂಬ ಮಣ್ಣು ಮಾಯ ಇಲ್ಲ, ಮನೋರಂಜನ ಆಸೆಗೆ ಮಾಯಗಾಣ ಲೋಕೇಶ್ವರ ಅನ್ನುವಂತ ಹಿನ್ನೆಲೆ ಒಳಗ ಹೆಣ್ಣಿನ ಮೇಲೆ ಇರುವಂತಹ ತಪ್ಪು ಕಲ್ಪನೆಯನ್ನ ಹೋಗಲಾಡಿಸುವಂತ ಪ್ರಯತ್ನವನ್ನು ಕೂಡ ನಮ್ಮ ಸಂಧಾನ ಮಾಡ್ತಾರೆ. ಶರಣಂತ ಈ ಅವಕಾಶವನ್ನ ನಮ್ಮ ಶರಣೆಯರು ಕೂಡ ಬಹಳಷ್ಟು ಸಶಕ್ತವಾಗಿ ಉಪಯೋಗಿಸಿಕೊಳ್ತಾರೆ. ಅಂತೂ ಇಂದು ಮುಂದೆಯೂ ಕೂಡ ಸಮಾಜಕ್ಕೆ ಒಂದು ಬಹುದೊಡ್ಡ ಕೊಡುಗೆಯನ್ನ ನಮ್ಮ ಮಹಿಳೆಯರು ಕೂಡ ಕೊಡ್ತಾರೆ, ಶರಣೆಯರು ಕೊಡ್ತಾರೆ. ಮಗಿನ ಕಾಲದೊಳಗೆ 33 ಹೆಚ್ಚು ಶರಣೆಯರು ವಚನಗಳನ್ನು ಬಂದಾಗ ಈಗ ಇವತ್ತಿನ ಕಾಲದಲ್ಲಿ ಕೂಡ 93% ಮಹಿಳೆಯರಿಗೆ ಸಿಗೋದು ಕಷ್ಟ ಆಗಿದೆ. ಅಂತ ಕಾಲದೊಳಗ ಅಜ್ಞಾನ ಸಿನಿಮಾದಲ್ಲಿ ಅಂತ ಒಂದು ಸ್ಥಾನವನ್ನ ಕಲ್ಪಿಸಿಕೊಟ್ಟವರು ನಮ್ಮ ಶರಣೆಯರು. ಅಂತ ಒಂದು ಅವಕಾಶವನ್ನು ಪಡೆದುಕೊಂಡಂತ ನಮ್ಮ ಶರಣೆಯರು ಇತ್ತ ಹೆಜ್ಜೆಯನ್ನು ಸಮಾಜದಲ್ಲಿದ್ದಾರ. ಸಮಾಜದ ಏಳು ಬೀಳುಗಳನ್ನ ವಿಚಾರ ಮಾಡ್ತಾರ, ಚಿಂತನೆಯನ್ನು ಮಾಡ್ತಾರ, ಸಮಾಜದಲ್ಲಿ ಇರುವಂತಹ ಡೌಟನ್ನ ತಿಂದುತ್ತಾರ, ಅಷ್ಟೇ ಮಾಡ್ತಾರ. ಇಂಥ ಒಂದು ಹಿನ್ನೆಲೆ ಒಳಗ ಶಿಕ್ಷಕರನ್ನ ತೋರಿಸಿ ಸಮಾಜದಲ್ಲಿ ಕಾಯಕ ನಿಷ್ಠೆ ದಾಸೋಹದ ಕುರಿತಾಗಿ ವೃತ್ತಗಳನ್ನ ತಮ್ಮ ತಾವೇ ಹಾಕಿಕೊಂಡು ನಾವು ಸಮಾಜದಲ್ಲಿ ಹಾಕಿ ಬದುಕಬೇಕು ಅನ್ನೋದನ್ನ ನಮ್ಮ ಮಹಿಳೆಯರು, ಇವತ್ತಿನ ಮಹಿಳೆಯರು ಕೂಡ ಅವರು ದಾರಿ ದೀಪ ಆಗ್ಯಾರ ಅಂತ ತಿಳ್ಕೊಂಡು ನಾವು ಹೇಳ್ತೀವಿ. ನಮ್ಮ ಅಕ್ಕಮ್ಮ ಹೇಳ್ತಾಳ, ಈ ಸತಿ ಆಸೆ ನಿಮಗೆ ಅನ್ನುವಂತ ಒಂದು ಪ್ರಶ್ನೆಯನ್ನು ಮಾಡ್ತಾರ. ಇಂದಿನ ಭ್ರಷ್ಟಾಚಾರ ರಹಿತವಾದಂತಹ ಸಮಾಜ ನಿರ್ಮಾಣಕ್ಕಾಗಿ ನಮ್ಮ ಶರಣೆಯರ ಕೊಡುಗೆ ಅಪಾರವಾಗಿದೆ. ಅಂತ ಒಂದು ಹಿನ್ನೆಲೆಯೊಳಗ ನಾನು ಇಲ್ಲಿ ಸಾಕಷ್ಟು ವಿಚಾರಗಳನ್ನ ಇಲ್ಲಿ ನಮ್ಮ ಲೇಖನದಲ್ಲಿ ಹೇಳಿದ್ದೀವಿ. ಅದರ ಸಮಯದ ಅಭಾವದಿಂದಾಗಿ ಈ ಒಂದಿಷ್ಟು ಮುಖ್ಯಾಂಶಗಳನ್ನ ಮಾತ್ರ ಹೇಳ್ಬೇಕಾಗತ್ತೆ. ಅದಕ್ಕಾಗಿ ಏನದು ಆದಾಮ ನಮ್ಮ ಹಾಡ ಉಳಿದಾವ ನಮ್ಮ ಜೋಳ ಅನ್ನುವಂತ ಒಂದು ರೀತಿಯೊಳಗ ಈ ಒಂದು ಮೃತ್ಯುಂಜಯ ಮಹಾವಿದ್ಯಾಲಯ ಬಹುಮುಖ್ಯವಾದಂತಹ ಒಂದು ವಿಚಾರ ಸಂಕೀರ್ಣವಾಗಿ ಇಟ್ಟುಕೊಂಡದ. ಆ ಬುಕ್ ನೋಡಿದ್ರೆ ಒಂದು ಬೇರೆ ಅಂದಾಗಿಲ್ಲ, ಅದು ಎಷ್ಟು ಭಾಗ ಐತಿ, ಅಲ್ಲಿರುವಂತ ಲೇಖನಗಳು ಕೂಡ ಅಷ್ಟು ಗಟ್ಟಿತನವನ್ನು ಹೊಂದ್ಯಾವ, ಮೌಲಿಕವಾದಂತಹ ಒಂದು ಲೇಖನಗಳಲ್ಲಿ ಬಂದಾವ. ಅಂತ ಒಂದು ಭೂತಪೂರ್ವವಾದಂತಹ ಒಂದು ಕೆಲಸವನ್ನ ಈ ಒಂದು ಮಹಾವಿದ್ಯಾಲಯ ನಡೆಯಲ್ಲ. ಈ ಒಂದು ಮಹಾವಿದ್ಯಾಲಯದ ಎಲ್ಲ ಆಯೋಜಕರಿಗೂ ಕೂಡ ಅನಂತ ಧನ್ಯವಾದ ನೀಡುತ್ತಾ ಎಲ್ಲರಿಗೂ ಶರಣಾಗ್ತೀನಿ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿ ನಾನು ಜಗದೀಶ್ ಮಾತಾಡಿ ಸರ್ಕಾರಿ ಕುಟುಂಬ ಕಲಘಟಗಿ ಒಳಗಡೆ ಸಮಾಜಶಾಸ್ತ್ರ ಪ್ರಾಧ್ಯಾಪಕನಾಗಿದ್ದೆ. ನಾನು ಬಸವಣ್ಣನವರ ವಚನಗಳ ಅನುಷ್ಠಾನ ಮತ್ತು ವಾಸ್ತವತೆ ಏನಿದೆ ಅನ್ನೋದಕ್ಕೆ ಸಂಬಂಧಪಟ್ಟ ಒಂದಷ್ಟು ಪಾಯಿಂಟ್ಸ್ಗಳನ್ನ ಮಾಡ್ಕೊಂಡು ಬಂದಿದ್ದೆ. ಸಮಯದ ಅಭಾವ ಇರೋದ್ರಿಂದ ಒಂದಷ್ಟು ವಿಚಾರಗಳು ಹೇಳಿ ನಾನು ಬಸವಣ್ಣನವರ ಜಾತ್ಯತೀತ ಸಮಾಜ, ಅದರ ಕನಸು ಮತ್ತು ವಾಸ್ತವತೆ ಈ ರೀತಿ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಏನಿದೆ ಸಂವಿಧಾನದ ಹೊರತಾಗಿಯೂ ಕೂಡ ಜಾತಿ ಎಷ್ಟು ಮಟ್ಟಿಗೆ ಅದು ಪ್ರಬಲವಾಗಿ ನಮ್ಮ ಸಮಾಜದಲ್ಲಿ ಬೇರೂರಿದೆ ಅನ್ನತಕ್ಕಂಥದ್ದು ನಿಮಗೂ ಗೊತ್ತಿದೆ. ಹಾಗಾಗಿ ಜಾತಿ ಹಿಂಸೆಗಳು ಕೂಡ ಇವತ್ತು ಹೆಚ್ಚಾಗ್ತಿದೆ. ಜಾತಿ ಹಿನ್ನೆಲೆ ನಾವು ಆಲೋಚನೆ ಮಾಡೋದಾದ್ರೆ ಜಾತಿ ನಿರ್ಮೂಲನೆ ಕನಸೇನಿದ್ರು ಅದು ಇಂದಿಗೂ ಕೂಡ ಕನಸಾಗಿಲ್ಲ ಅನ್ನತಕ್ಕಂಥದ್ದು. ಜೊತೆಗೆ ಜಾತಿ ರಾಜಕೀಯದೊಳಗಡೆ ಬಂದಿದೆ. ಜಾತಿ ಶ್ವೇತವರ್ಣ, ವೈಟ್ ಕಾಲರ್ ಮತ್ತೆ ಬ್ಲೂ ಕಾಲರ್ ಅನ್ನತಕ್ಕಂಥ ಎರಡು ವರ್ಗಗಳನ್ನ ಮಾಡಿಕೊಂಡು ಇವತ್ತು ನಾವು ಸಮಾಜದ ಜೊತೆಗೆ ಜೀವಿಸ್ತಾ ಇದ್ದಾರೆ ನಾವು ಗಮನಿಸಿದ್ದೇವೆ. ಹಾಗೆ ಲಿಂಗ ಸಮಾನತೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಮಂದಿ ಮಾತಾಡೋದಕ್ಕೆ ನಾನು ಹೋಗೋದಿಲ್ಲ. ಅನುಭವ ಮಂಟಪವು ಕೂಡ ಹಂಗೆ ಇದೆ. ಆದ್ರೆ ಮಹಿಳೆಯರ ಪಾಲುದಾರಿಕೆಯನ್ನು ನಾವು ಕಾನ್ಸ್ಟಿಟ್ಯೂಷನಲಿ 33% ಕೊಟ್ಟರು ಕೂಡ ಪೂರ್ಣವಾಗಿ 34% ನಾವು ಇಲ್ಲಿ ಇಳಿಸಿಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ. ಆ ನಿಟ್ಟಿನೊಳಗಡೆ ಬಸವಣ್ಣನವರ ಕನಸೇನಿತ್ತು ಮಹಿಳೆಯರ ಏನು ಸಬಲೀಕರಣ, ಅಲ್ಲೂ ಕೂಡ ಒಂದಷ್ಟು ಹಿನ್ನಡೆ ಸಂದರ್ಭದಲ್ಲಿ ಆಗಿದೆ.
ಭ್ರಷ್ಟಾಚಾರದಲ್ಲಿ ಮತ್ತೆ ಅದನ್ನ ನಾವು ಮಾತಾಡ್ಬೇಕಾಗಿಲ್ಲ. ಆದ್ರೆ ಈ ಸವಾಲುಗಳಿಂದ ನಾವು ಹೊರಬಂದು ಏನ್ ಮಾಡಬಹುದು ಅನ್ನೋದನ್ನ ನಾವು ನೋಡೋದಾದ್ರೆ ವೈಯಕ್ತಿಕ ಜೀವನದಲ್ಲಿ ನಾವು ಅದನ್ನ ಅಳವಡಿಸಿಕೊಳ್ಳಿಕ್ಕೆ ಸಾಧ್ಯ ಇದೆ. ಬೇರೆ ಬೇರೆ ಸಂದರ್ಭಗಳಲ್ಲಿ ಇದನ್ನ ಬಸವಣ್ಣನ ವಚನಗಳನ್ನ ಸಂದರ್ಭೋಚಿತವಾಗಿ ಉಲ್ಲೇಖ ಮಾಡ್ತಾರೆ. ಆದ್ರೆ ಎಷ್ಟು ಮಟ್ಟಿಗೆ ಅದು ಅನುಷ್ಠಾನದಿದೆ ಅಂತಕ್ಕಂಥ ನೋಡಿದಾಗ ಎಲ್ಲಾ ಕಡೆ ಕೂಡ ಬಸವಣ್ಣನವರ ವಚನಗಳನ್ನ ತಮ್ಮ ಉಪಯೋಗಕ್ಕಾಗಿ ಮಾತ್ರ ಬಳಸಿಕೊಳ್ತಾರೆ. ಆದ್ರೆ ಅದನ್ನ ಸಮಾಜದ ಉದ್ಧಾರಕ್ಕಾಗಿ ವೈಯಕ್ತಿಕ ವಿದ್ಯಾರ್ಥಿ ಜೀವನದಲ್ಲಿ ಅದನ್ನ ಅಳವಡಿಸಿಕೊಳ್ತಾ ಇಲ್ಲ ಅಂತ. ಆ ನಿಟ್ಟಿನಲ್ಲಿ ಪಠ್ಯಗಳಿಗೆ ಮಾತ್ರ ಸೀಮಿತವಾಗದೆ ಬಸವಣ್ಣನವರ ವಚನಗಳು ಮೌಲ್ಯಾಧಾರಿತ ಶಿಕ್ಷಣ ಜೊತೆಗೆ ಜೋಡಿಸಿಕೊಂಡು ಅದವರ ಜೀವನದಲ್ಲಿ ಅದು ಬರಬೇಕಾಗಿದೆ ಅಂತಕ್ಕಂಥದ್ದು. ಇವತ್ತಿನ ಕಾಲ ನೋಡಿದ್ರೆ ತಂತ್ರಜ್ಞಾನ ಕೂಡ ಬಹಳಷ್ಟು ಮುಂದುವರೆದಿದೆ. ಹಾಗಾಗಿ ಎಷ್ಟು ಸಾಧ್ಯವೋ ಅಷ್ಟರ ಮಟ್ಟಿಗೆ ತಂತ್ರಜ್ಞಾನವನ್ನು ಬಳಸಿಕೊಂಡು ನಾವು ಬಸವಣ್ಣನವರ ಸಾಂಸ್ಕೃತಿಕ ಪೂರ್ವದಲ್ಲಿ ವಿಶ್ವವ್ಯಾಪಿಯಾಗಿ ಏನು ಅವರ ಪ್ರಸಿದ್ಧಿಯನ್ನು ಪಡ್ಕೊಂಡ್ರು ಕೂಡ ಭಾರತಕ್ಕಿಂತ ಹೆಚ್ಚು ವಿದೇಶದಲ್ಲಿ ಬಸವಣ್ಣನವರ ಬಗ್ಗೆ ಒಲವಿದೆ, ಆಸಕ್ತಿ ಇದೆ. ಆದ್ರೆ ನಮ್ಮ ನಡುವೆ ನಾನು ಯಾಕೆ ಉಲ್ಲೇಖ ಮಾಡಿ ಹೇಳ್ತೀನಿ ಅಂದ್ರೆ, ನಾನು ಮಂಗಳೂರಲ್ಲಿ ನಮಗೆ ಬಸವಣ್ಣನವರ ಬಗ್ಗೆ ಪಠ್ಯದಲ್ಲಿ ಮಾತ್ರ ತಿಳ್ಕೊಂಡ್ರೆ ಅಂದ್ರೆ ನಿಜ ಜೀವನದಲ್ಲಿ ಅಷ್ಟು ಅದನ್ನ ಅಳವಡಿಸಿಕೊಳ್ತೇವೆ. ಆ ಭಾಗದಲ್ಲಿ ಆ ಸಂಸ್ಕೃತಿ ಒಳಗಡೆ ನಾವಿದ್ದೀವಿ. ಈ ಭಾಗಕ್ಕೆ ಬಂದಾಗ ನಮಗೆ ಲಿಂಗಾಯತರು ಅಂದ್ರೆ ಬಹಳಷ್ಟು ಶ್ರೇಷ್ಠರು ನಮ್ಮ ಭಾಗದಲ್ಲಿ. ಆದ್ರೆ ಹಾಗಂತ ನಾನು ಶ್ರೇಷ್ಠ ಆದ್ರೆ ಏನಿರ್ತದೆ ಕೆಲವು ವಿಚಾರದಲ್ಲಿ ಈಗ ನಾವು ನಮ್ಮಲ್ಲಿ ಲಿಂಗಾಯತ ಅಂದ್ರೆ ವೆಜಿಟೇರಿಯನ್ ಅಂತಕ್ಕಂಥ ಭಾವನೆ. ಆದ್ರೆ ಇಲ್ಲಿಗೆ ಬಂದಾಗ ಒಂದಷ್ಟು ಏನು ಅದರಲ್ಲಿ ಗೊಂದಲಗಳು ಈ ಒಂದು ಅಲ್ಲ ಇದಾಗೆ ಇಲ್ಲ ಹಾಗಾದ್ರೆ ಬದಲಾವಣೆ ಸಂದರ್ಭದ ಒಳಗಡೆ ಏನು ಅಂದ್ರೆ ಇದು ಏನು ಕಾಲದ ಬದಲಾವಣೆ. ಹಾಗಾದ್ರೆ ಇದೇನು ಆಗಾಗುವುದಿಲ್ಲ ಅಂತಕ್ಕಂಥಲ್ಲ ಅಂತದ್ದು ಅಂತ. ಅದ್ರ ಜೊತೆಗೆ ಏನು ಈ ಬಸವ ಏನು ವಚನಗಳಿಗೆ ಸಂಬಂಧಪಟ್ಟಂತೆ ಈಗ ನಾವು ವಿದ್ಯಾರ್ಥಿಗಳಿಗೆ ಚರ್ಚೆ ಮಾಡಿದಾಗ ಇವತ್ತಿನ ಈ ಭಾಗದಲ್ಲಿ ವಿದ್ಯಾರ್ಥಿಗಳಿಗೆ ಬಹಳಷ್ಟು ವಚನಗಳ ಏನು ಅನುಭವಗಳು ಪಡೆಯಬೇಕು. ಓದಿಲ್ಲ ವಚನಗಳ ಮನೆಯೊಳಗಡೆ ಇಲ್ಲ ಅಂತಕ್ಕಂಥದ್ದು ಪಠ್ಯ ಪುಸ್ತಕಕ್ಕೆ ಮಾತ್ರ ಸೀಮಿತ ಆಗ್ತದೆ. ಅದು ಪ್ರತಿ ಕುಟುಂಬದಲ್ಲಿ ಕೂಡ ಮಾಡಬೇಕು. ಯಾಕಂದ್ರೆ ಉತ್ತರ ಕರ್ನಾಟಕದಲ್ಲಿ ಅದರ ಪ್ರಾಬಲ್ಯ ಕಡಿಮೆ ಆಗ್ತದೆ. ಉಳಿದ ಕಡೆ ಯಥಾರ್ಥವಾಗಿ ಅದರ ಹೆಚ್ಚು ಇನ್ನಷ್ಟು ಅದು ಪ್ರಚಾರ ಆಗಬೇಕು. ಅಥವಾ ಹೊಸ ತಲೆಮಾರುಗಳಿಗೆ ಕೊಡ್ಬೇಕಂದ್ರೆ ಅದರ ಬೇರುಗಳು ಬಹಳಷ್ಟು ಗಟ್ಟಿಯಾಗಿ ಅವ್ರಿಗೂ ಕೂಡ ಹೊಡಿಬೇಕು. ಅಂದ್ರೆ ಯುವ ತಲೆಮಾರುಗಳು ಅದರ ಬಗ್ಗೆ ಬಸವಣ್ಣನವರು ಕೇವಲ ಒಂದು ಏನು ಪ್ರತಿಗೆ ಮಾತ್ರ ಸ್ವೀಕಾರ ಮಾಡಬಾರದಂತಕ್ಕಂಥದ್ದು. ಆ ನಿಟ್ಟಿನೊಳಗಡೆ ನಾನು ಗಮನಿಸಿಕೊಂಡಿರ್ತಕ್ಕಂಥದ್ದು. ಸೊ ಒಟ್ಟಿನಲ್ಲಿ ವಚನಗಳು ಇಂದಿಗೂ ಪ್ರಸ್ತುತ, ಬಸವಣ್ಣನವರು ಕೂಡ ಇಂದಿಗೂ ಪ್ರಸ್ತುತ. ಆದ್ರೆ ಬಸವಣ್ಣನವರ ಏನು ಅವರ ಸಂದೇಶ ಏನಿದೆ ಅದನ್ನು ನಾವು ಮುಂದಿನ ತಲೆಮಾರುಗಳಿಗೆ ವರ್ಗಾಯಿಸಬೇಕು ನಾವು ಕೂಡ ಅದರಲ್ಲಿ ಬಹಳಷ್ಟು ಆಳವಾಗಿ ಅದನ್ನ ಅರ್ಥ ಮಾಡಿಕೊಂಡಾಗ ಮಾತ್ರ ಸಾಧ್ಯ ಅಂತಕ್ಕಂಥ ಹೇಳುವೊಳಗಡೆ ನನ್ನ ಅಭಿಪ್ರಾಯದಲ್ಲಿ ಏನು ಏನಾದ್ರು ವ್ಯತ್ಯಾಸ ಆಗಿದ್ರೆ ಕ್ಷಮಿಸ್ಕೊಳ್ಳಿ. ಯಾಕಂದ್ರೆ ಲಿಂಗಾಯತರ ಬಗ್ಗೆ ಇವುಗಳ ಅಮಾನವಾಗಿ ಮಾತಾಡಿದ್ರಲ್ಲ, ನಿಜಾಸಕ್ತಿ ಏನಿದೆ ಅದ್ರ ಬಗ್ಗೆ ಗೌರವ ಕೊಡ್ತಿದ್ದೇನೆ. ಧನ್ಯವಾದ. ನಮಸ್ಕಾರ. ವೇಳೆಯ ಅಭಾವ, 2 ಮಿನಿಟ್ ನಾನು ಕರ್ನಾಟಕ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದಲ್ಲಿ ಬಳ್ಳಾರಿ ನಾನು ವಿಷಯ ತಗೊಂಡಿರ್ತಕ್ಕಂಥದ್ದು ವಿಮರ್ಶೆ ಅಂತಕ್ಕಂಥ ಈ ಲೇಖನದಲ್ಲಿ ವಿಮರ್ಶೆಯನ್ನ ಆಯ್ತು ಸಂಪೂರ್ಣವಾಗಿ ಮಾಡಿದ್ರು. ಇದರಲ್ಲಿ ಸುಮಾರು 10 ಜನ ಶಿವಶರಣೆಯರ ದಲಿತ ವರ್ಗದ ಶಿವಶರಣೆಯರ ಅಂದ್ರೆ ಪೂರ್ವ ಯುಗದ ದಲಿತ ಶರಣೆಯರ ಬಗ್ಗೆ ಮಾಹಿತಿಗಳನ್ನ ಅದರಲ್ಲಿ ತುಗ್ಗಡೆ, ಉರುಳಿಂಗಪೇಟೆ, ಕತ್ತಿ, ಕಾಳವೆ, ಕೇತಲದೇವಿ, ಸತ್ಯಕ, ನಿಂಗಮ್ಮ, ಐದಗಿರಿ ಲಕ್ಕಮ್ಮ, ಮುಗ್ಗಾವಳಿ ಹಾಗೂ ಮತ್ತು ಕುಲಶ್ರೀ ಗಂಗಮ್ಮ, ರೇಮಾವಳಿ ಕಾಮ ಹೀಗೆ 10 ಜನ ವಿಮರ್ಶೆಯನ್ನ ಮಾಡಲಾಗಿದೆ. ನಾನು ಈ ಎಲ್ಲಾ ವಚನಕಾರ್ತಿಯರ ವಚನಗಳಿಗೆ ವಿಮರ್ಶೆಗೆ ಮಾಡಲಿಕ್ಕೆ ಅವಕಾಶ ಇಲ್ಲ. ಹಾಗಾಗಿ ಇವರಿಗೆ ಅವಕಾಶಕ್ಕಾಗಿ ಎಲ್ಲರೂ ಕೂಡ ಇಲ್ಲಿವರೆಗೆ ಸುದೀರ್ಘವಾಗಿ ಸಂಶೋಧನಾ ಪ್ರಬಂಧವನ್ನು ಮಂಡಿಸಿದಂತಹ ಸಾಮಾಜಿಕವಾಗಿ, ರಾಜಕೀಯವಾಗಿ ಮತ್ತು ಸಾಹಿತ್ಯಿಕವಾಗಿ ತಮ್ಮದೇ ಆದ ರೀತಿಗಳು ಬಸವಣ್ಣನವರನ್ನು ಯಾವ ರೀತಿ ಅರ್ಥೈಸಿಕೊಂಡದ ದೃಷ್ಟಿಕೋನದೊಳಗೆ ತಮ್ಮ ಪ್ರಬಂಧವನ್ನು ಮಂಡಿಸಿದ್ದಾರೆ. ಹಾಗೆ ಎಲ್ಲರಿಗೂ ಅನಂತ ಕೋಟಿ ಧನ್ಯವಾದಗಳನ್ನ ಒಮ್ಮಿಗೆ ಅರ್ಪಿಸ್ತಾ ಇದ್ದೇನೆ ಅವರೆಲ್ಲರಿಗೂ. ಅದೇ ರೀತಿಯಾಗಿ 2ನೇ ತಾಂತ್ರಿಕ ಗೋಷ್ಠಿಯ ರೆಕಾರ್ಡರ್ ಆಗಿ ಕಾರ್ಯನಿರ್ವಹಿಸಿದ ಡಾಕ್ಟರ್ ವೀಣಾ, ಸಹಾಯಕ ಪ್ರಾಧ್ಯಾಪಕರು KLE
ಸೊಸೈಟಿ, ಆರ್ಟ್ಸ್ ಅಂಡ್ ಕಾಮರ್ಸ್ ಕಾಲೇಜ್ ಇವರಿಂದ 2 ಅನಿಸಿಕೆಗಳನ್ನ ನಾವು ವೇದಿಕೆಗೆ ಕರೆಸ್ತಾ ಇದ್ದೀವಿ. ಅವ್ರನ್ನ ಸಮಯದ ಅಭಾವದಿಂದ 2 ಮಾತು ಮುಗಿಸ್ಬೇಕಂತ ಅವ್ರಿಗೆ ಕೇಳ್ಕೊಳ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ. ಈ ದಿನದ ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣದ ಭಾಗವಾಗಿ ವಚನ ಸಾಹಿತ್ಯದ ಬಗ್ಗೆ ಈ ಗೋಷ್ಠಿಯಲ್ಲಿ 2ನೇ ತಾಂತ್ರಿಕ ಗೋಷ್ಠಿ ಜೊತೆ ಒಟ್ಟು 19 ಪತ್ರಿಕೆಗಳನ್ನ ಮಂಡನೆ ಮಾಡಿದ್ದಾರೆ. ಈ ಪತ್ರಿಕೆಗಳನ್ನ ಸಂಕ್ಷಿಪ್ತವಾಗಿ ಒಂದು ಪತ್ರಿಕಾ ಮಂಡನೆ ಬಗ್ಗೆ ಒಂದು ಅಬ್ಸರ್ವೇಷನ್ ಏನಂದ್ರೆ, ಒಟ್ಟಾರೆಯಾಗಿ ಇಲ್ಲಿ ವಚನ ಸಾಹಿತ್ಯದ ಬಗ್ಗೆ 2 ರೀತಿಯಾಗಿ ಅಥವಾ 2 ಆಯಾಮದ ಪತ್ರಿಕೆಗಳನ್ನ ಮಂಡನೆ ಮಾಡಿದ್ರು. ಒಂದು ವಚನ ಸಾಹಿತ್ಯದ ಬಗ್ಗೆ, ಇನ್ನೊಂದು ವಚನ ಸಾಹಿತ್ಯದ ಕುರಿತಾಗಿರುವಂತ ನಿರೂಪಣೆಗಳ ಬಗ್ಗೆ ಇಲ್ಲಿ ಪತ್ರಿಕಾ ಮಂಡನೆ ಅಂತ. ವಚನ ಸಾಹಿತ್ಯದ ಬಗ್ಗೆ ಹೆಚ್ಚು ಹೇಳೋ ಅಗತ್ಯ ಇಲ್ಲ ಅನ್ಸುತ್ತೆ. ಯಾಕಂದ್ರೆ ಅದ್ರ ಬಗ್ಗೆ ದಿನನಿತ್ಯವಾಗಿ ನಾವು ಕೇಳ್ತಾನೆ ಇರ್ತೀವಿ, ವಚನಗಳ ಅಧ್ಯಯನ ಮಾಡ್ತಾ ಇರ್ತೀವಿ, ವಚನಗಳನ್ನ ಪ್ರಾಕ್ಟೀಸ್ ಮಾಡ್ತಾ ಇರ್ತೀವಿ. ಅದ್ರ ನಿರೂಪಣೆಗಳಲ್ಲಾಗಿರುವಂತಹ ಮಿಸ್ಇಂಟರ್ಪ್ರಿಟೇಷನ್ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕು. ಕೆಲವು ಪತ್ರಿಕೆಗಳು, ಅದರಲ್ಲಿ ಶೇಖರ್ ಮತ್ತೆ ಜಗದೀಶ್ ಸರ್ ಅವರ ಪತ್ರಿಕೆಗಳು ಹಿಂಗಿದ್ವಂತಂದ್ರೆ ಸಮಸ್ಯೆಗಳನ್ನ ಅಡ್ರೆಸ್ ಮಾಡ್ತಾ ಇದ್ರು. ಬೆಳಗ್ಗೆ ಸೆಷನ್ ರಿಸೋರ್ಸ್ ಪರ್ಸನ್ ಕೂಡ ಅದನ್ನ ಅಡ್ರೆಸ್ ಮಾಡಿದ್ರು. ಅಂದ್ರೆ ಇವತ್ತು ವಚನ ಸಾಹಿತ್ಯವನ್ನ ನಾವು ಹೇಗೆ ಇಂಟರ್ಪ್ರಿಟ್ ಮಾಡ್ತಿದ್ದೀವಿ ಅಂತಂದ್ರೆ, ಪ್ರೊಟೆಸ್ಟೆಂಟಿಸಮ್ಗೆ ಈಕ್ವಲೆಂಟ್ ಆಗಿ ಇದು ಒಂದು ಶುದ್ಧೀಕರಣ ಚಳವಳಿ, ಆ ನಿಟ್ಟಿನಲ್ಲಿ ರಿಫಾರ್ಮಿಸ್ಟ್ ಚಳವಳಿ ಅಂತ ಗುರುತಿಸ್ತೀವಿ. ಆ ಗುರುಸೋದ್ರಿಂದ ಏನಾಗುತ್ತೆ ಅಂದ್ರೆ, ನಮ್ಮ ಶರಣರು ಆಧ್ಯಾತ್ಮಿಕ ಅಧಿಕಾರಗಳ ಅದರ ಬಂದಂಗೆ ಆಕ್ಟಿವಿಟಿಗಳನ್ನ ನಿಲ್ಲಿಸ್ತಾ ಇದ್ದೀವಿ. ಆದ್ರಿಂದ ಆಚೆಗೆ ಒಂದು ಆಧ್ಯಾತ್ಮಿಕ ಹಿನ್ನೆಲೆಯಲ್ಲಿ ಭಾರತೀಯ ಜ್ಞಾನ ಪರಂಪರೆಯಲ್ಲಿ ಇವತ್ತು ನಾವೇನ್ NEPLನಲ್ಲಿ IKS ಅಧ್ಯಯನ ಮಾಡಕ್ ಹೊಡ್ತೀವೋ ಅದಕ್ಕೆ ಬೇಕಾಗಿರೋದು ಏನು ಅಂತಂದ್ರೆ, ವಚನ ಸಾಹಿತ್ಯ, ಭಕ್ತಿ ಪರಂಪರೆ ಮತ್ತೆ ನಮ್ಮ ಭಾರತೀಯ ಜ್ಞಾನ ಪರಂಪರೆಯನ್ನ ಸರಿಯಾಗಿ ಅರ್ಥೈಸೋದು ನಮ್ಮೆಲ್ಲರ ಜವಾಬ್ದಾರಿ. ಆ ನಿಟ್ಟಿನಲ್ಲಿ ಸಾಕಷ್ಟು ಪತ್ರಿಕೆಗಳು ಕೆಲಸ ಮಾಡಿದಾವೆ ಅಂತ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಸಮಯದ ಮಿತಿಯಿಂದಾಗಿ ನನ್ನ ಮಾತು ಹೇಳಿಕೊಂಡಿದ್ದೇನೆ. ಥ್ಯಾಂಕ್ ಯು. ಏನ್ ಬಸವಣ್ಣನವರ ವಚನಗಳ ಕುರಿತು ಸಾಕಷ್ಟು ಪತ್ರಿಕೆಗಳು ಬಂದಿದ್ದಾವೆ. ಅದರನ್ನ ನಾವು ನಮ್ಮ ಜೀವನದೊಳಗೆ ಅಳವಡಿಸಿಕೊಳ್ಳಬೇಕು ಅನ್ನುವಂತ ಮಾತುಗಳನ್ನು ಆಡಿದಂತ ಡಾಕ್ಟರ್ ವೀಣಾ ಮೇಡಮ್ ಅವರಿಗೆ ಧನ್ಯವಾದಗಳು. ಈಗ ಈ ಒಂದು 2ನೇ ತಾಂತ್ರಿಕ ಗೋಷ್ಠಿಯ ಪ್ರೆಸಿಡೆಂಟ್ ಆಗಿ ಕಾರ್ಯನಿರ್ವಹಿಸಿದಂತಹ ಡಾಕ್ಟರ್ ಚಂದ್ರಶೇಖರ್ ವಾಯ್, ಶಿವಾನಂದ ಕಾಲೇಜ್ ಇವರಿಂದ 2 ಮಾತುಗಳಾಡುವಂತ ಎಲ್ರಿಗೂ ನಮಸ್ಕಾರ. ಸಮಯದ ಲಭ್ಯತೆ ತುಂಬಾ ಕಡಿಮೆ ಇರೋದ್ರಿಂದ ಈ ತಾಂತ್ರಿಕ ಗೋಷ್ಠಿ 2ರ ಅಧ್ಯಕ್ಷರಾಗಿ ಅವಕಾಶ ಕೊಟ್ಟಿದ್ದಕ್ಕೆ ಮೊದಲ ಬಾರಿಗೆ ಹಿರಿಯ ಸಂಸ್ಥೆಯ ಮೃತ್ಯುಂಜಯ ಮಹಾವಿದ್ಯಾಲಯದ ಸಮಸ್ತ ಸಿಬ್ಬಂದಿಗಳಿಗೆ ನಮಸ್ಕಾರಗಳನ್ನು ಅರ್ಪಿಸುತ್ತಾ, ಈ 2ನೇ ತಾಂತ್ರಿಕ ಗೋಷ್ಠಿಯಲ್ಲಿ 19 ಸಂಶೋಧಕರು ತಮ್ಮ ಪತ್ರಿಕೆಯನ್ನ ಮಂಡನೆ ಮಾಡಿದ್ದಾರೆ ಅಂತ ರಾಪೋರ್ಟಿಯರ್ ಮೇಡಮ್ ಹೇಳಿದ್ರು. ಅದ್ರ ಬಗ್ಗೆ ನಾನು ಯಾವುದೇ ರೀತಿಯಾದ ಟಿಪ್ಪಣಿಯನ್ನು ಮಾಡ್ಲಿಕ್ಕೆ ಹೋಗುವುದಿಲ್ಲ. ನನಗೆ ಬಹಳ ಇಷ್ಟವಾದ 2 ವಚನಗಳನ್ನ ಹೇಳಿ ನನ್ನ ಅಧ್ಯಕ್ಷೀಯ ಸಮಾರಂಭವನ್ನು ನಾನು ಮುಗಿಸ್ತೀನಿ. ತನು ಕರಗದವರಲ್ಲಿ ಪುಷ್ಪವನ್ನೊಲ್ಲೆಯ ನೀನು, ಮನ ಕರಗದವರಲ್ಲಿ ಗಂಧಾಕ್ಷತೆಯನ್ನೊಲ್ಲಯ್ಯ ನೀನು, ಅರಿವು ಕಣ್ತರಿಯದವರಲ್ಲಿ ಆರತಿಯನ್ನೊಲ್ಲಯ್ಯ ನೀನು, ಭಾವಶುದ್ಧವಿಲ್ಲದವರಲ್ಲಿ ಧೂಪವನ್ನೊಲ್ಲಯ್ಯ ನೀನು, ಎಲ್ಲರಲ್ಲಿ ಏನುಂಟೆಂದು ಕರಸ್ಥಳದಲ್ಲಿ ಇಂಪುಗೊಂಡೆ ಹೇಳ ಚನ್ನಮಲ್ಲಿಕಾರ್ಜುನ, ಹೇಳ ಚನ್ನಮಲ್ಲಿಕಾರ್ಜುನ. 1. 2ನೇದು ಅಲ್ಲಮ ಪ್ರಭುದೇವರದು. ಬಯಲು ಬಯಲನೆ ಬಿತ್ತಿ, ಬಯಲು ಬಯಲನೆ ಬೆಳೆದು, ಬಯಲು ಬಯಲಾಯಿತಯ್ಯ, ಬಯಲು ಜೀವನ, ಬಯಲು ಭಾವನೆ, ಬಯಲು ಬಯಲಾಯಿತಯ್ಯ. ನಿಮ್ಮ ಪೂಜಿಸಿದವರು ಮುನ್ನವೇ ಬಯಲಾದರು, ನಾನ್ ನಿಮ್ಮ ನಂಬಿ ಬಯಲಾದೆ. ಗುಹೇಶ್ವರ. ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಸರ್ ನೋಡ್ರಿ ಎಷ್ಟು ಸಮಯಕ್ಕೆ ಯಾವ ರೀತಿಯಾಗಿ ತಮ್ಮ ಭಾಷಣವನ್ನು ಬದಲಾಯಿಸಬೇಕು ಅಂತಂದ್ರೆ, ಇಡೀ ವಚನದೊಳಗನ್ನ ವಚನ ಹೇಳ್ಬೇಕು. ಕ್ರೈಮ್ಗೂ ಸಹ ಅವ್ರು ಮಹತ್ವ ಕೊಟ್ಟರು. ಹಾಗೇನೆ ಅದರ ವಚನದಿಂದ ನಮಗೆ ಏನು ತಿಳ್ಕೊಳ್ಬೇಕು ಅನ್ನುವಂತ ಮಹತ್ವವನ್ನು ಅವ್ರು ನಮಗೆ ತಿಳಿಸಿದ್ದಾರೆ. ಹಾಗೇನೆ ಈ ಒಂದು ಮಹಾವಿದ್ಯಾಲಯಕ್ಕೆ ನಾನು ಟ್ರಾನ್ಸ್ಫರ್ ಆಗಿ ಬರ್ಬೇಕಂತಂದ್ರೆ ಸರ್ ಒಳಗೆ ಹಾಗಾಗಿ ಈ ಸಂದರ್ಭದಲ್ಲಿ ಅವ್ರ ನೆನೆಸ್ಕೊಳ್ಬೇಕು ನನಗೆ ಸಂತೋಷ ಆಗುತ್ತೆ ಅನ್ನುವಂತ ಮಾತನ್ನ ಸಂದರ್ಭ ಹೇಳಿದ್ದಾರೆ. ಹಾಗೇನೆ ಅಧ್ಯಕ್ಷೆಯೊಂದಿಗೆ ಆದ ಮೇಲೆ ಈ ಕಾರ್ಯಕ್ರಮದ ಮತ್ತೊಬ್ಬ ಸದಸ್ಯರಾಗಿ ಕಾರ್ಯನಿರ್ವಹಿಸಿದಂತ ಅವರು 1-2 ಮಾತುಗಳನ್ನ ಆಡೋದಕ್ಕೆ ಅವಕಾಶ ಮಾಡ್ಕೊಳ್ಬೇಕಂತ ಹೇಳಿ ನಮ್ಮ ಆರ್ಗನೈಸರ್ ಸೆಕ್ರೆಟರಿ ಅವರು ಬಂದು ಹೇಳಿದಾಗ ಹಾಗಾಗಿ ಅವರು 1-2 ಅನಿಸಿಕೆಗಳು ಹಂಚ್ಕೊಳ್ಳೋದಕ್ಕೆ ನಾವು ಇಲ್ಲಿ ಅವಕಾಶ ಮಾಡ್ಕೊಡ್ತಾ ಇದ್ದೀವಿ. ಮೇಡಮ್ ದಯವಿಟ್ಟು ಮಿಸ್ ಮಧು
ಮುನ್ಸ್ಕಿ ಮೇಡಮ್ ಸಹಾಯಕ ಪ್ರಾಧ್ಯಾಪಕರು ಕರ್ನಾಟಕ ವಿಶ್ವ ಯೂನಿವರ್ಸಿಟಿ ಧಾರವಾಡ ಅನಿಸ್ತೀವಿ. ಎಲ್ರಿಗೂ ನಮಸ್ಕಾರ, ಮಧ್ಯಾಹ್ನದ ಶುಭಾಶಯಗಳು. ನನ್ನ ಮಾತು ಏನಂತಂದ್ರೆ, ಬಸವೇಶ್ವರರ ತತ್ವಗಳನ್ನ ಆಜ್ಞಾಧಾರಕವಾಗಿ ಪಾಲಿಸಿ ನಡೆದಂತೆ ನಡೆದಾಡಿದ ದೇವರು ವಿಜಯಪುರದ ಸಿದ್ದೇಶ್ವರ ಶ್ರೀಗಳ ಒಂದೇ ಒಂದು ಮಾತಿನಲ್ಲಿ ಈ ಬಸವೇಶ್ವರರ ತಾತ್ಪರ್ಯ ತಿಳಿದೈತಿ. ಒಳ್ಳೆಯದೆಲ್ಲವನ್ನೂ ಈ ಜಗತ್ತಿನಲ್ಲಿ ಹೇಳಾಗಿದೆ, ಉಳಿದಿರುವುದು ಆಚರಣೆ ಮಾತ್ರ. ಅದನ್ನ ನಮ್ದ ಗಮನದಲ್ಲಿ ಇಟ್ಕೊಂಡ್ರೆ ನಾವು ಬಸವೇಶ್ವರನ ಆಚರಣೆ ಅಂತ ಹಾಕ್ತೀವಿ ಅಷ್ಟೇ. ನನ್ನ ಮೇಡಮ್ ಒಂದೇ ಮಾತಲ್ಲಿ ಹೇಳ್ಬಿಟ್ಟು ಸಿದ್ದೇಶ್ವರ ಸ್ವಾಮಿಗಳ ಒಂದು ಮಾತಿನಲ್ಲಿ ನಾವೆಲ್ಲ ಇಷ್ಟೊತ್ತಿಗೆಲ್ಲ ಏನ್ ಮಾಡಿಡ್ಬೇಕಾಗಿದೆ, ಅಡಿಗೆ ರೆಡಿ ಆಗಿದೆ, ಊಟ ಮಾಡಬೇಕು, ಅದಕ್ಕೆ ನಾವೆಲ್ಲ ಆಚರಣೆ ತರಬೇಕು ಅನ್ನುವಂತ ಮಾತುಗಳನ್ನ ಆಡಿ ಈ ಒಂದು ಕಾರ್ಯಕ್ರಮದ ಹಂತವನ್ನು ಮುಗಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಕೊನೆಗೆ ಈ ಕಾರ್ಯಕ್ರಮದ ತಾಂತ್ರಿಕ ಗೋಷ್ಠಿ ಎರಡನೇ ಗೋಷ್ಠಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದಂತಹ ಡಾಕ್ಟರ್ ಚಂದ್ರಶೇಖರ್ ವಾಯ್, ಸಹಾಯಕ ಪ್ರಾಧ್ಯಾಪಕರು ಶಿವಾನಂದ ಕಾಲೇಜ್ ಧಾರವಾಡ ಇವರಿಗೆ ವೈಯಕ್ತಿಕವಾಗಿ ಮತ್ತು ಮಹಾವಿದ್ಯಾಲಯವಾಗಿ ಧನ್ಯವಾದಗಳು. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ರೆಕಾರ್ಡರ್ ಆಗಿ ಕಾರ್ಯನಿರ್ವಹಿಸಿದಂತಹ ಡಾಕ್ಟರ್ ವೀಣಾ, ಸಹಾಯಕ ಪ್ರಾಧ್ಯಾಪಕರು ಆರ್ಟ್ಸ್ ಅಂಡ್ ಕಾಮರ್ಸ್ ಕಾಲೇಜ್ ಗದಗಿಗೂ ಸಹ ಮಹಾವಿದ್ಯಾಲಯ ಪರವಾಗಿ ಧನ್ಯವಾದಗಳು. ಅದೇ ರೀತಿ ಈ ಒಂದು ಇನ್ನೊಂದು ಸದಸ್ಯರಾಗಿ ಕಾರ್ಯನಿರ್ವಹಿಸಿದಂತಹ ಮಧು ಮುನಿಸ್ಕಿ ಮೇಡಮ್, ಸಹಾಯಕ ಪ್ರಾಧ್ಯಾಪಕರು ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಸಹ ಧನ್ಯವಾದಗಳು. ಅದೇ ರೀತಿಯಾಗಿ ಇನ್ನೊಂದು ನಮ್ಮ ಜೊತೆ ಇಲ್ಲಿವರೆಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಅಶ್ವಿನಿ ಪಾಟೀಲ್, ಸಹಾಯಕ ಪ್ರಾಧ್ಯಾಪಕರು SKS ಚಿತ್ರೂರು ಆರ್ಟ್ಸ್ ಅಂಡ್ ಕಾಮರ್ಸ್ ಕಾಲೇಜ್ ವುಮೆನ್ ಕಾಲೇಜ್ ಧಾರವಾಡ ಇದಕ್ಕೂ ಸಹ ವೈಯಕ್ತಿಕವಾಗಿ ಹಾಗೂ ಮಹಾವಿದ್ಯಾಲಯವಾಗಿ ಧನ್ಯವಾದಗಳು. ಹಾಗೇನೆ ಇಷ್ಟೊತ್ತು ಸುದೀರ್ಘವಾಗಿ ತಮ್ಮ ಸಂಶೋಧನಾ ಪ್ರಬಂಧಗಳನ್ನು ಮಂಡಿಸಿದಂತಹ ಎಲ್ಲ ಸಂಶೋಧಕರಿಗೂ ಹಾಗೂ ನಮ್ಮ ಮಹಾವಿದ್ಯಾಲಯದ ಎಲ್ಲ ಸಿಬ್ಬಂದಿ ವರ್ಗದವರೆಗೂ ಸಹ ಧನ್ಯವಾದಗಳು. ಈಗ ಲಾಸ್ಟ್ ಫಂಕ್ಷನ್ ಈಗ ಕೆಲವೇ ಕ್ಷಣಗಳಲ್ಲಿ ಆರಂಭವಾಗ್ತದೆ. ಅದರ ಮಧ್ಯದೊಳಗೆ ಒಂದು 5 minutes ಒಳಗೆ ಟೀ ತಗೊಂಡು ಈಗ ಒಂದು ಐಟಮ್ ಹಾಲ್ಗೆ ಹಸಿರಾದ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಟೀ ಅರೇಂಜ್ಮೆಂಟ್ ಇಲ್ಲಿ ಪಕ್ಕದಲ್ಲಿ ಕ್ಯಾಂಟೀನ್